ಶಾಂತಿ ಬಾಪ್ದಾದ ಮಧುರ ಮಕ್ಕಳೇ, ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿ, ನೆನಪಿನಿಂದಲೇ ನೀವು ಸತೋ ಪ್ರಧಾನರಾಗುವಿರಿ. ಶುಭ ತಿಳಿಸ್ಕೊಡ್ತಾ ಇದ್ದಾರೆ. ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಪರಮಾತ್ಮನನ್ನ ಹಿಂಗೆ ನೆನಪು ಮಾಡಬೇಕು, ತುಂಬ ಪ್ರೀತಿಯಿಂದ ನಾವೇನು ಮಾಡಬೇಕಾಗ್ತದೆ, ನೆನಪು ಮಾಡಬೇಕು. ನೆನಪಿನಿಂದಲೇ ನೀವು ಸತೋ ಪ್ರಧಾನರಾಗುವಿರಿ. ನೋಡ್ರಿ, ನಾವು ನೆನಪು ಮಾಡ್ತಾ 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 ತಮೋ ಪ್ರಧಾನ ಇದ್ದ ನಾವು ಏನಾಗ್ಬಿಡ್ತೀವಿ, ಸತೋ ಪ್ರಧಾನ ಸ್ಥಿತಿಗೆ ಹೋಗ್ಬಿಡ್ತೀವಿ. ಪ್ರಶ್ನೆಯಾಗಿದೆ, ಯಾವ ಒಂದು ಮಾತಿನ ಮೇಲೆ ಪೂರ್ಣ ಗಮನ ಇದ್ದಾಗ ಬುದ್ಧಿಯ ಕಪಾಟು ತೆರೆಯುತ್ತದೆ? ಉತ್ತರವಾಗಿದೆ, ವಿದ್ಯೆಯ ಮೇಲೆ ಸ್ವಯಂ ಭಗವಂತನೇ ಓದಿಸುತ್ತಾರೆ. ಆದ್ದರಿಂದ ವಿದ್ಯಾಭ್ಯಾಸವನ್ನಂತೂ ತಪ್ಪಿಸಬಾರದು. ಎಲ್ಲಿಯ ತನಕ ಜೀವಿಸಬೇಕಾಗಿದೆಯೋ ಅಲ್ಲಿಯವರೆಗೆ ಅಮೃತವನ್ನು ಕುಡಿಯಬೇಕು. ನೋಡಿ, ಶಿವಬಾಬಾ ಹೇಳ್ತಾ ಇದ್ದಾರೆ, ವಿದ್ಯೆಯನ್ನ ಸ್ವಯಂ ಭಗವಂತನೇ ಓದಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಪರಮಾತ್ಮನ ಮಹಾವಾಕ್ಯಗಳನ್ನ ಒಂದು ದಿವಸನೂ ಕೂಡ ತಪ್ಪಿಸಬಾರದು. ನಾವು ಪರಮಾತ್ಮನ ಮಕ್ಕಳಾದ್ಮೇಲೆ ಒಂದು ದಿವಸ ಏನಾದ್ರು ತಪ್ಪಿಸ್ಬಿಟ್ರೆ ಏನಾಗ್ತದೆ, ನಮ್ದು ತುಂಬಾ ಲಾಸ್ ಆಗ್ತದೆ. ಏನಾಗ್ತದೆ, ತುಂಬಾ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಒಂದು ದಿವಸನೂ ಕೂಡ ಏನ್ ಮಾಡಬಾರ್ದು, ತಪ್ಪಿಸಬಾರ್ದು. ಎಲ್ಲಿಯ ತನಕ ಜೀವಿಸಬೇಕಾಗಿದೆಯೋ ಅಲ್ಲಿಯವರೆಗೆ ಅಮೃತವನ್ನು ಕುಡಿಯಬೇಕು. ನೋಡಿ, ಪರಮಾತ್ಮ ಜ್ಞಾನಾಮೃತವನ್ನು ನಮಗೆ ಕುಡಿಸ್ತಾ ಇದ್ದಾರೆ. ದೇವತೆಗಳು ಹೆಂಗೆ ಅಮರರಾದ್ರು, ಅಮೃತವನ್ನ ಕುಡಿದು ಅಮರರಾಗಲಿಲ್ಲ. ಸಮುದ್ರದಲ್ಲಿ ಬರ್ತಕ್ಕಂಥ ಏನು ಕಡದ್ಬಿಟ್ಟು ಏನು ಅಮೃತ ಬಂತು ಅದನ್ನ ಕುಡಿದು ಅವರು ಅಮರರಂತ ಅನಿಸ್ಕೊಳ್ಳಿಲ್ಲ. ಯಾವ ಅಮೃತವನ್ನ ಕುಡಿದ್ರು ಅವರು? ಜ್ಞಾನಾಮೃತವನ್ನ ಕುಡಿದ್ರು. ಯಾವಾಗ ಕುಡಿದ್ರು? ಸಂಗಮಯುಗದಲ್ಲಿ. ಸಂಗಮಯುಗದಲ್ಲಿ ಅವರು ಜ್ಞಾನದ ಅಮೃತವನ್ನ ಕುಡಿದಿದ್ರಿಂದ ಅವರಿಗೆ ಯಾವ ಬಿರುದು ಬಂತು? ಅಮರರು ಅಂತಕ್ಕಂಥ ಬಿರುದು ಬಂತು. ಇದರ ಪರಿಕಲ್ಪನೆಯನ್ನ ತಪ್ಪಾಗಿ ಏನ್ ಮಾಡಿದ್ದಾರೆ, ವೇದಶಾಸ್ತ್ರ ಗ್ರಂಥಗಳಲ್ಲಿ ಏನ್ ಮಾಡಿದ್ದಾರೆ, ಬರೆದುಬಿಟ್ಟಿದ್ದಾರೆ. ವಿದ್ಯೆಗೆ ಗಮನ ಕೊಡಬೇಕು, ಗೈರು ಹಾಜರಿಯಾಗಬಾರದು. ನೋಡ್ರಿ, ಪರಮಾತ್ಮನ ಆದೇಶ, ಕೆಲವೊಂದು ಆದೇಶ ವಿದ್ಯೆಗೆ ಎಂದೂ ಕೂಡ ನಾವೇನ್ ಮಾಡಬಾರ್ದು, ತಪ್ಪಿಸ್ಕೊಳ್ಬಾರ್ದು. ಏನ್ ಮಾಡಬಾರ್ದು, ತಪ್ಪಿಸ್ಕೊಳ್ಬಾರ್ದು. ನೋಡಿ, ಪರಮಾತ್ಮ ಹೇಳ್ತಾ ಇದ್ದಾರೆ, ಎಲ್ಲಿಯಾದರೂ ಹುಡುಕಿ ತರಿಸಿಕೊಂಡು ಉರುಳಿ ಅವಶ್ಯ ಓದಬೇಕು. ಅಕಸ್ಮಾತ್ ಕ್ಲಾಸಿಗೆ ಬಂದು ಅಟೆಂಡ್ ಆಗಲಿಲ್ಲ ಅಂದ್ರೂ ಅವತ್ತಿನ ದಿವಸ ಕ್ಲಾಸಿಗೆ ತಪ್ಪಿಸ್ಬಾರ್ದು ಮ್ಯಾಕ್ಸಿಮಮ್. ಅಕಸ್ಮಾತ್ ಯಾವತ್ತ ಒಂದು ದಿವಸ, ತಿಂಗಳಲ್ಲಿ ಒಂದು ದಿವಸನೋ ಯಾವತ್ತ ಒಂದು ದಿವಸ ಮಿಸ್ ಆಯ್ತಪ್ಪ ಅಂದ್ರೆ ಆ ಮುರುಳಿಯನ್ನ ಬುಕ್ ಅವತ್ತಿಂದ ಏನಿರುತ್ತಲ್ಲ ಅವತ್ತಿಂದ ಯಾರ ಹತ್ರನಾರು ತರಿಸ್ಕೊಂಡಾರು, ಈಗೆಲ್ಲ ವಾಟ್ಸಪ್ ಎಲ್ಲ ಇದೆಯಲ್ಲ, ಆ ಫಾರ್ವರ್ಡ್ ಮಾಡಿಸ್ಕೊಂಡಾರು ನಾವೇನ್ ಮಾಡ್ಬೇಕು, ಓದ್ಬೇಕಾಗ್ತದೆ. ಏನ್ ಮಾಡ್ಬೇಕಾಗ್ತದೆ, ಓದ್ಬೇಕು. ಮುರುಳಿಯಲ್ಲಿ ನಿತ್ಯ ಹೊಸ ಹೊಸ ಅಂಶಗಳು ಬರುತ್ತವೆ. ನೋಡ್ರಿ, ಪರಮಾತ್ಮನ ಮಹಾವಾಕ್ಯಗಳಲ್ಲಿ ಪ್ರತಿದಿನ ಏನಾಗಿರುತ್ತಪ್ಪ ಅಂದ್ರೆ ಹೊಸ ಹೊಸ ಅಂಶಗಳು ಏನಾಗ್ತಾ ಇರ್ತವೆ, ತಿಳ್ಕೊಳ್ಳೋದಿರ್ತವೆ. ಆದ್ದರಿಂದ ನಿಮ್ಮ ಬುದ್ಧಿಯ ಕಪಾಟ ತೆರೆಯುತ್ತದೆ. ನೋಡ್ರಿ, ಪರಮಾತ್ಮ ಏನು ಬಂದು ನಿಮಗೆ ದಿವ್ಯ ಬುದ್ಧಿಯನ್ನು ಕೊಡ್ತಾ ಇದ್ದಾರೆ, ಹೊಸ ಹೊಸ ಅಂಶಗಳನ್ನ ಕೊಡ್ತಾ ಇದ್ದಾರೆ. ಅದರಿಂದ ನಿಮ್ಮ ಬುದ್ಧಿಯ ಬೀಗ ಏನಾಗಿರ್ತದೆ, ತೆರೆಯುತ್ತದೆ. ಅಂಶ ಶಿವ ಭಗವಾನ್ ವಾಚ ಸಾಲಿಗ್ರಾಮಗಳ ಪ್ರತಿ ಭಗವಾನ್ ವಾಚ ಇಡೀ ಕಲ್ಪದಲ್ಲಿ ಒಂದೇ ಬಾರಿ ನಡೆಯುತ್ತದೆ. ಇದು ನಿಮಗೆ ಮಾತ್ರ ಗೊತ್ತಿದೆ, ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನೋಡ್ರಿ, ಈ ಮಹಾನ್ ಜ್ಞಾನವನ್ನ, ತ್ರಿಕಾಲ ಜ್ಞಾನವನ್ನ ನಾವು ಮಹಾನ್ ಜ್ಞಾನಿಗಳು ಮಾತ್ರ ತಿಳ್ಕೊಳಕ್ ಸಾಧ್ಯ. ನಮ್ಮ ನೆಲದಲ್ಲೇ ಬೇರೆ ಯಾರು ಕೂಡ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅವ್ರ ಹತ್ರ ಇರ್ತಕ್ಕಂಥದ್ದು ಜ್ಞಾನ, ನಮ್ಮ ಹತ್ರ ಇರ್ತಕ್ಕಂಥದ್ದು ಜ್ಞಾನ. ಯಾಕೆಂದ್ರೆ ನಮ್ಮ ಜೊತೆಗೆ ಯಾರಿದ್ದಾರೆ, ಪರಮಾತ್ಮ ಇದ್ದಾರೆ, ಸ್ವಯಂ ಭಗವಂತ ಇದ್ದಾರೆ. ಅವರ ಜೊತೆಗೆ ಯಾರಿದ್ದಾರೆ, ಅವ್ರ ಜೊತೆಗೆ ಯಾರಿದ್ದಾರೆ, ಅವ್ರ ಹತ್ರ. ನಮ್ಮ ಹತ್ರ ಏನೋ ಜ್ಞಾನ ಇದೆ. ಯಾಕಪ್ಪ ಅಂದ್ರೆ ನಮ್ಮ ಹತ್ರ ಪರಮಾತ್ಮ ಇದ್ದಾರೆ. ಮತ್ತೆ ಅವ್ರ ಹತ್ರ ಏನಿದೆ, ಅಜ್ಞಾನ ಇದೆ. ಆಟೋಮೆಟಿಕ್ ಆಗಿ ಅವ್ರ ಹತ್ರ ಇರೋದೇನು, ಅಜ್ಞಾನ ಇದೆ. ಅಲ್ಲ ಅಲ್ಲ ಅಲ್ಲ, ಅವ್ರ ಹತ್ರ ಅಂದ್ರೆ ಹೊರಗಡೆ ಇರ್ತಕ್ಕಂಥ ಕಲಿಯುಗರ ಹತ್ರ. ನಮ್ಮ ಹತ್ರ ಪರಮಾತ್ಮ ಇದ್ದಾನೆ, ನಮ್ಮ ಹತ್ರ ಏನಿದ್ದಾರೆ, ಜ್ಞಾನ ಇದೆ. ಹೊರಗಡೆ ಇರ್ತಕ್ಕಂಥದ್ದೆಲ್ಲವೂ ಕೂಡ ಏನಾಗಿದೆ, ಸುಳ್ಳಿದೆ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಭಗವಂತನನ್ನ ಸರ್ವವ್ಯಾಪಿ ಅಂತ ಹೇಳಿದ್ರು. ನಾವು ಭಗವಂತನನ್ನ ಎಲ್ಲಿದ್ದಾನೆ ಅಂತ ನಿಖರವಾಗಿ ಹೇಳ್ತೀವಿ, ಪರಂಧಾಮ ನಿವಾಸಿ ಅಂತ ಹೇಳ್ತೀವಿ. ಸಾಕ್ಷಿ ಸಮೇತ ನಾವೇನ್ ಮಾಡ್ತೀವಿ, ಪ್ರೂವ್ ಮಾಡ್ತೀವಿ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಅಧರ್ಮ ತುಂಬಿಕೊಂಡಿದೆ. ಅಧರ್ಮ ಸರ್ವವ್ಯಾಪಿಯಾಗಿದೆ, ಮಾಯೆ ಸರ್ವವ್ಯಾಪಿಯಾಗಿದೆ. ಕಾಮ ಕ್ರೋಧ, ಎಲ್ಲೆಲ್ಲೂ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ಸರ್ವವ್ಯಾಪಿ. ಅಂದ್ರೆ ರಾವಣ, ಮಾಯೆ ಅಂತ ಹೇಳಿದ್ರೇನು, ರಾವಣ ಸರ್ವವ್ಯಾಪಿಯಾಗಿದ್ದಾನೆ ಹೊರತು ಪರಮಾತ್ಮ ಏನಾಗಿಲ್ಲ, ಸರ್ವವ್ಯಾಪಿ ಆಗಿಲ್ಲ. ಅಂದ್ರೆ ಮಾತ್ರ ಅವ್ರ ಹತ್ರ ಇರ್ತಕ್ಕಂಥದ್ದು ಏನಾಯ್ತು, ಅಜ್ಞಾನ. ಅಂದ್ರೆ ಪರಮಾತ್ಮ ತಿಳಿಸಿಕೊಡೋದಕ್ಕೂ ಅವರು ತಿಳಿಸ್ಕೊಡೋದಕ್ಕೂ ಅಜಗಜಾಂತರ ಏನಾಗಿದೆ, ವ್ಯತ್ಯಾಸ ಇದೆ.
ನೀವು ಮಕ್ಕಳಿಗೆ ತಿಳಿದಿದೆ, ಸ್ಥಾಪನೆಯಲ್ಲಿ ವಿಘ್ನಗಳಂತೂ ಬರಲೇಬೇಕು, ಇದಕ್ಕೆ ಜ್ಞಾನ ಯಜ್ಞವೆಂದು ಹೇಳುತ್ತಾರೆ. ತಂದೆಗೆ ತಿಳಿಸುತ್ತಾರೆ, ಮಕ್ಕಳೇ, ಈ ಎಳೆಯ ಪ್ರಪಂಚದಲ್ಲಿ ನೀವು ಯಾವುದೆಲ್ಲವನ್ನು ನೋಡುತ್ತೀರಿ ಅದೆಲ್ಲವೂ ಸ್ವಾಹ ಆಗಬೇಕಾಗಿದೆ. ನೋಡ್ರಿ, ಪರಮಾತ್ಮ ಹೇಳ್ತಾರೆ, ನೋಡ್ರಿ, ಪರಮಾತ್ಮನನ್ನ ಅಧ್ಯಯನ ಮಾಡ್ಬೇಕಾದ್ರೆ ನಾನು ಈ ಪಾಯಿಂಟ್ ಅನ್ನು ತುಂಬಾ ಅಧ್ಯಯನ ಮಾಡಿದ್ದೆ. ಪರಮಾತ್ಮ ಹೇಳ್ತಾರೆ, ಕಣ್ಣಿನಿಂದ ನೋಡ್ತಕ್ಕಂಥ ಎಲ್ಲಾ ವಸ್ತುಗಳು ವಿನಾಶವಾಗುತ್ತವೆ, ಎಲ್ಲವೂ ಮಣ್ಣಿನಲ್ಲಿ ಏನಾಗ್ತದೆ, ಮಣ್ಣಾಗಿ ಹೋಗ್ತದೆ. ನೋಡ್ರಿ, ಕಣ್ಣಿನಿಂದ ಏನೆಲ್ಲ ನೋಡ್ತೀರಾ ಅವೆಲ್ಲವೂ ಕೂಡ ಏನಾಗುತ್ತೆ, ವಿನಾಶ ಆಗ್ತದೆ. ಕಣ್ಣಿಗೆ ಕಾಣದಲ್ಲೇ ಇರ್ತಕ್ಕಂಥದ್ದು ಯಾವುದು ವಿನಾಶ ಆಗಲ್ಲ ಹೇಳಿ ನೋಡೋಣ? ಪರಮಾತ್ಮ ಮತ್ತೆ ಆತ್ಮ. ಆತ್ಮ ಮತ್ತು ಪರಮಾತ್ಮ ಏನಾಗೋದಿಲ್ಲ, ಕಣ್ಣಿಗೆ ಕಾಣಲ್ಲ. ಪರಮಾತ್ಮ ಹೇಳ್ಬೇಕಾದ್ರೆ ಮಹಾವಾಕ್ಯಗಳನ್ನ ತುಂಬಾ ಚೆನ್ನಾಗಿರ್ಬೇಕು. ನೋಡ್ರಿ, ಕಣ್ಣಿಗೆ ಕಾಣ್ತಕ್ಕಂಥ ಎಲ್ಲ ವಸ್ತುಗಳು ವಿನಾಶ ಆಗ್ತವೆ ಅಂತ ಪರಮಾತ್ಮ ಹೇಳ್ಬಿಡ್ತಾರೆ. ಅಂದ್ರೆ ಕಣ್ಣಿಗೆ ಕಾಣದಲ್ಲೇ ಇರ್ತಕ್ಕಂಥದ್ದು ಎರಡೇ, ಅದು ಯಾವುದು? ಆತ್ಮ ಮತ್ತು ಪರಮಾತ್ಮ ಎರಡು ಏನಾಗಲ್ಲ, ಕಣ್ಣಿಗೆ ಕಾಣಲ್ಲ ಮತ್ತು ವಿನಾಶನ ಕೂಡ ಆಗಲ್ಲ, ಅವಿನಾಶ. ಅವೆರಡು ಕೂಡ ಏನಾಗಿದೆ, ಅವಿನಾಶ. ಅಂದ ಮೇಲೆ ಅದರಲ್ಲಿ ಮಮತ್ವವನ್ನು ಇಡಬಾರದು. ನೋಡ್ರಿ, ಒಂದು ಆತ್ಮ ಮತ್ತು ಪರಮಾತ್ಮ ಎರಡರ ಮೇಲೆ ಮಮತ್ವ ಇರಬೇಕು. ಆತ್ಮದ ಮೇಲೆ ಮಮತ್ವ ಇತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಪರಮಾತ್ಮನ ನೆನಪು ಬರುತ್ತದೆ. ಎರಡು ಕಂಡ್ರಲ್ಲಿ ಹೇಗೆ ತಂದೆ ಮತ್ತು ಮಕ್ಕಳಿಗೆ ಸಂಬಂಧವಿದೆ. ಈಗ ನೋಡ್ರಿ, ಲೌಕಿಕದಲ್ಲಿ ತಾಯಿ ಏನ್ ಮಾಡ್ತಾರೆ, ಮಕ್ಕಳನ್ನ ಬಿಟ್ಟಿರೋದಿಲ್ಲ, ಹೌದಲ್ವಾ? ಹಂಗೆ ಆತ್ಮ ಮಗು ಇದ್ದಂಗೆ, ಪರಮಾತ್ಮ ತಂದೆ ಇದ್ದಂಗೆ. ಏನಾಗುತ್ತಪ್ಪ ಅಂದ್ರೆ ಆತ್ಮ ಅಂದ ತಕ್ಷಣ ಯಾರ ನೆನಪು ಬಂದ್ಬಿಡ್ತದೆ, ತಂದೆ ನೆನಪು ಬರ್ತದೆ. ನೋಡ್ರಿ, ನಮಗೆ ಎರಡರ ಮೇಲೆ ಮಾತ್ರ ಮಮತ್ವ ಇರಬೇಕು, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಇದು ವಿಕಾರಿ ಮತ್ತು ನಿರ್ವಿಕಾರಿಯ ಸಂಗಮ ಈಗಲೇ ಪರಿವರ್ತನೆ ಆಗಲೇಬೇಕಾಗಿದೆ. ಹೊಸ ಪ್ರಪಂಚಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳುತ್ತಾರೆ. ಆಗ ಆದಿ ಸನಾತನ ದೇವಿ ದೇವತಾ ಧರ್ಮವೇ ಇತ್ತು. ನೋಡ್ರಿ, ಹೊಸ ಪ್ರಪಂಚಕ್ಕೆ ಯಾವ ಪ್ರಪಂಚ ಅಂತ ಕರೀತಾರೆ? ಅಲ್ಲ, ಧರ್ಮ ಅಲ್ಲ ಕೇಳ್ತಿರೋದು, ಯಾವ ಪ್ರಪಂಚ? ಹೊಸ ಪ್ರಪಂಚ, ಸತ್ಯಯುಗ, ಮತ್ತೆ ಭೂದೋಟ, ಮತ್ತೆ ಸ್ವರ್ಗ, ಮತ್ತೆ ಪರಮಾತ್ಮ ಇಲ್ಲಿ ಹೊಸ ಪದವನ್ನು ಹೇಳ್ತಿದ್ರೆ ನಿರ್ವಿಕಾರಿ ಪ್ರಪಂಚ. ಹೊಸ ಪ್ರಪಂಚಕ್ಕೆ ಏನಂತ ಕರೀತಾರೆ ಅಂದ್ರೆ, ಪರಮಾತ್ಮ ಏನೆಲ್ಲ ಸತ್ಯಕ್ಕೆ ಹೆಸರುಗಳಿದಾವೆ ಅವನ ಒಂದೊಂದೇ ಮುರಳಿಯಲ್ಲಿ ಏನ್ ಮಾಡ್ತಾರೆ, ಹೇಳ್ತಾ ಹೋಗ್ತಾರೆ. ನಾವು ಅದನ್ನೆಲ್ಲ ಏನ್ ಮಾಡ್ಕೊಂತ ಹೋಗ್ಬೇಕು, ಲಿಸ್ಟ್ ಮಾಡ್ಕೊಂತ ಹೋಗ್ಬೇಕು. ಹೌದು, ಪರಮಾತ್ಮ ಹೇಳ್ತಕ್ಕಂಥದ್ದೆಲ್ಲ ಏನ್ ಮಾಡ್ಬೇಕು, ಲಿಸ್ಟ್ ಮಾಡ್ಬೇಕು. ನಿರ್ವಿಕಾರಿ ಪ್ರಪಂಚ, ಅಲ್ಲಿ ವಿಕಾರದ ಅಂಶನೇ ಇರಲ್ಲ, ಅದಕ್ಕೋಸ್ಕರ ಎಂತ ಪ್ರಪಂಚ, ನಿರ್ವಿಕಾರಿ ಪ್ರಪಂಚ. ಅಲ್ಲಿ ಯಾವ ಧರ್ಮವಿತ್ತು ಹೇಳಿ? ದೇವಿ ದೇವತಾ ಧರ್ಮ, ಆದಿ ಸನಾತನ ದೇವಿ ದೇವತಾ ಧರ್ಮ. ಇದಂತೂ ಮಕ್ಕಳಿಗೆ ಗೊತ್ತಿದೆ, ಈ ಅಂಶಗಳು ತಿಳಿದುಕೊಳ್ಳುವಂಥದ್ದಾಗಿದೆ. ತಂದೆಯ ಹಗಲು ರಾತ್ರಿ ಹೇಳುತ್ತಿರುತ್ತಾರೆ, ಮಕ್ಕಳೇ, ನಿಮಗೆ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ. ನೋಡ್ರಿ, ಇಡೀ ಸೃಷ್ಟಿಯ ಎಲ್ಲಾ ರಹಸ್ಯ, ಏನೆಲ್ಲ ರಹಸ್ಯ ಒಳಗಡೆ ಅಡಕೊಂಡಿದೆ, ಆ ರಹಸ್ಯವನ್ನ ನಾನು ಏನ್ ಮಾಡ್ತೀನಿ, ಮುರಳಿಯಲ್ಲಿ ಏನ್ ಮಾಡ್ತೀನಿ, ತಿಳಿಸ್ತೀನಿ. ನೋಡ್ರಿ, ಇಡೀ ಸೃಷ್ಟಿಯ ಎಲ್ಲಾ ರಹಸ್ಯಗಳನ್ನು ತಿಳ್ಕೊಂಡ್ಮೇಲೆ ನನ್ನ ಮನಸ್ಸು ಹೆಂಗಿರ್ತದೆ, ಯಾವಾಗ ಖುಷಿಯಾಗಿರ್ತದೆ, ಪ್ರಶ್ನೆಗಳು ಬರಲ್ಲ. ನಮ್ಮ ಜೀವನವನ್ನ ನಾವು ಸುಖಮಯವಾಗಿ ಕಳಿಬೇಕಪ್ಪ ಅಂತ ಹೇಳಿದ್ರೆ, ಆಸೆ ಇತ್ತಪ್ಪ ಅಂದ್ರೆ ನನಗೆ ಪ್ರಶ್ನೆ ಇರಬಾರ್ದು. 3 ಪ್ರಶ್ನೆಗಳಿರಬಾರ್ದು: ಏಕೆ, ಏನು, ಹೇಗೆ. ಈ 3 ಪ್ರಶ್ನೆಗಳಿಂದ ನಮ್ಮ ಮನಸ್ಸು ಮುಕ್ತ ಆಗ್ಬಿಡ್ತಪ್ಪ ಅಂದ್ರೆ ನಮಗೆ ಸುಖವಾದ ಜೀವನ ಏನಾಗ್ತದೆ, ಲಭ್ಯ ಆಗ್ತದೆ. ನಾವು ಪ್ರಶ್ನೆಗಳನ್ನ ಕೇಳಿದೀವಿ ಅಂದ್ರೆ ಇನ್ನು ಪರಮಾತ್ಮನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತೇಳಿ. ನಮ್ಮ ಮನಸ್ಸಿನಲ್ಲಿ ಯಾಕೆ ಪ್ರಶ್ನೆಗಳು ಬರಬಾರ್ದು? ಯಾಕಂದ್ರೆ ಪರಮಾತ್ಮ ಏನೆಲ್ಲ ತಿಳಿಸ್ಕೊಡ್ಬೇಕೋ ಎಲ್ಲವನ್ನ ಏನ್ ಮಾಡ್ಬಿಟ್ಟಿದ್ದಾರೆ, ಅಲ್ವಾ? ತಿಳಿಸಿಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ? ತಿಳಿಸಿಕೊಟ್ಟಿದ್ದಾರೆ. ಇನ್ನೇನು ತಿಳ್ಕೊಳ್ಳೋದಿಲ್ಲ, ಎಲ್ಲ ಜ್ಞಾನ ನಮಗೆ ಏನಾಗ್ಬಿಟ್ಟಿದೆ, ತಿಳ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲವೂ ಕೂಡ ಏನ್ ಮಾಡ್ಬಿಟ್ಟಿದ್ವಿ, ಯಾಕಂದ್ರೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಎಲ್ಲವನ್ನ ತಿಳ್ಕೊಂಡ್ಮೇಲೆ ಮಿಕ್ಕಿದ್ದೇನಿದೆ, ಮಿಕ್ಕಿದ್ದು ಝೀರೋ ಆಗ್ಬಿಡ್ತು. ನಮ್ಮ ಹತ್ರ ತಿಳಿದಲೇ ಇರ್ತಕ್ಕಂಥ ಯಾವುದೇ ವಸ್ತು ಇಲ್ಲ, ಎಲ್ಲ ಏನಾಗ್ಬಿಟ್ಟಿದೆ, ನಮ್ಗೆ ತಿಳ್ಕೊಂಡ್ಬಿಟ್ಟಿದೆ. ಎಲ್ಲಿಯವರೆಗೆ ತಂದೆ ಇರುವರೋ ಅಲ್ಲಿಯವರೆಗೆ ವಿದ್ಯಾಭ್ಯಾಸವು ನಡೆಯಲೇಬೇಕಾಗಿದೆ. ಅನಂತರ ವಿದ್ಯೆಯು ನಿಂತು ಹೋಗುತ್ತದೆ. ನೋಡ್ರಿ, ಪರಮಾತ್ಮ ಹೇಳ್ತಾರೆ, ಎಲ್ಲಿಯವರೆಗೆ ವಿದ್ಯಾಭ್ಯಾಸ ನಡಿಬೇಕಪ್ಪ ಅಂತಂದ್ರೆ, ಎಲ್ಲಿವರೆಗೂ ತಂದೆ ಇರ್ತಾರೆ ಈ ಸಂಗಮ ಯುಗದಲ್ಲಿ, ಈ ಭೂಮಿಯ ಮೇಲ್ಗಡೆ ಪರಮಾತ್ಮ ಏನು ಸಂಗಮ ಯುಗದಲ್ಲಿ ಇರ್ತಾರೆ, ಅಲ್ಲಿವರೆಗೂ ವಿದ್ಯಾಭ್ಯಾಸ ಏನಾಗ್ತದೆ, ನಡೀತದೆ. ಸತ್ಯಯುಗ ಬಂದ್ಮೇಲೆ ಏನಾಗುತ್ತೆ, ವಿದ್ಯಾಭ್ಯಾಸ ಏನಾಗ್ಬಿಡ್ತದೆ, ಇರೋದಿಲ್ಲ. ಅಲ್ಲಿ ವಿದ್ಯೆ ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅನಂತರ ವಿದ್ಯೆಯು ನಿಂತು ಹೋಗುತ್ತದೆ. ಈ ಮಾತುಗಳನ್ನು ನಿಮ್ಮ ವಿನಃ ಯಾರೂ ಅರಿತುಕೊಂಡಿಲ್ಲ. ನಿಮ್ಮಲ್ಲಿಯೂ ಸಹ ನಂಬರ್ವಾರಿದ್ದಾರೆ, ಅದು ಬಾಬ್ದಾದರವರಿಗೆ ತಿಳಿದಿದೆ. ಎಷ್ಟೊಂದು ಜನರು ಬೀಳುತ್ತಾರೆ, ಎಷ್ಟು ಶ್ರಮವಾಗುತ್ತದೆ. ಎಲ್ಲರೂ ಸದಾ ಪವಿತ್ರರಾಗುತ್ತಾರೆ ಎಂದಲ್ಲ, ಪವಿತ್ರರಾಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ನೋಡಿ, ಪರಮಾತ್ಮ ಹೇಳ್ತಿದ್ದಾರೆ, ನಾವು ಕಾಯ ವಾಚ ಮನಸ್ಸ
ಕಾಯ ವಾಚ ಮನಸ ನಾನು ಪವಿತ್ರ ಆಗಲಿಲ್ಲಪ್ಪ ಅಂತ ಹೇಳಿದ್ರೆ ನಾನು ಶಿಕ್ಷೆಗಳನ್ನು ಏನು ಮಾಡಬೇಕಾಗ್ತದೆ, ಅನುಭವಿಸ್ಬೇಕಾಗ್ತದೆ. ಮಾಲೆಯ ಮಣಿಗಳೇ ಪಾಸ್ವಿತಾನರಾಗುತ್ತಾರೆ ಮತ್ತು ಪ್ರಜೆಗಳು ಆಗುತ್ತಾರೆ. ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನೀವು ಯಾರಿಗೆ ತಿಳಿಸಿದರೂ ಅವರು ತಿಳಿದುಕೊಳ್ಳುತ್ತಾರೆ, ಸಮಯ ಹಿಡಿಸುತ್ತದೆ. ನೋಡಿ, ಪರಮಾತ್ಮನಿಗೆಲ್ಲ ಗೊತ್ತು. ಏನು ಹೇಳಿದ ತಕ್ಷಣ ಈ ಜ್ಞಾನ ಅರ್ಥ ಆಗ್ಬಿಡ್ತದ? ದಿನ ಪ್ರತಿದಿನ ಕೇಳ್ಕೊಂಡು ಹೋದಂಗೆಲ್ಲ ಏನಾಗ್ತಾ ಹೋಗ್ತದ, ಅದು ಅರ್ಥ ಆಗ್ತಾ ಹೋಗ್ತದೆ. ಒಂದೇ ಸಲ ಎಲ್ಲರಿಗೂ ಕೂಡ ಏನಾಗೋದಿಲ್ಲ, ಅರ್ಥ ಆಗಲ್ಲ. ಈಗ ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಇಲ್ಲಿ ಏನು ನಡೀತದೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಪಕ್ಕದಲ್ಲೇ ಈ ಮೈಕಲ್ಲಿ ಇರ್ತಕ್ಕಂಥ ಎಲ್ಲ ಮಹಾವಾಕ್ಯಗಳನ್ನು ಕೇಳಿಸ್ಕೊಳ್ತಾರೆ, ಆದ್ರೂ ಅವ್ರಿಗೆ ಏನಾಗಲ್ಲ, ಅರ್ಥ ಆಗಲ್ಲ. ಯಾರು ಪರಮಾತ್ಮನ ಮನೆಗೆ ಬಂದು ಪರಮಾತ್ಮನ ಮುಂದೆ ಕುಳಿತು ಯಥಾರ್ಥವಾಗಿ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ, ಅವ್ರಿಗೆ ಮಾತ್ರ ಏನಾಗ್ತದೆ, ಇದು ಅರ್ಥ ಆಗ್ತದೆ. ಇಲ್ಲಾಂದ್ರೆ ಏನಾಗಲ್ಲ, ಅರ್ಥ ಆಗಲ್ಲ. ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನೀವು ಯಾರಿಗೆ ತಿಳಿಸಿದರೂ ಅವರು ತಿಳಿದುಕೊಳ್ಳುತ್ತಾರೆ. ಇಂಥವರು ವಿಕಾರದಲ್ಲಿ ಹೋದರು ಇದಾಯಿತು ಎಂದು ಯಾವ ವರದಿಗಳು ಬರುತ್ತವೆಯೋ ಅದು ತಂದೆಗೆ ಗೊತ್ತಿದೆ. ಹೆಸರನ್ನು ತಿಳಿಸುವುದಿಲ್ಲ, ಹೆಸರು ಹೇಳಿದರೆ ಅವರೊಂದಿಗೆ ಯಾರು ಮಾತನಾಡಲು ಇಚ್ಛಿಸುವುದಿಲ್ಲ. ನೋಡ್ರಿ, ಪರಮಾತ್ಮನಿಗೆ ಪರಮಾತ್ಮನ ಮನೆಗೆ ಬಂದು ಯಾವ್ಯಾವ ಮಕ್ಕಳು ಏನೇನು ತಪ್ಪು ಮಾಡ್ತಾರೆ ಎಲ್ಲ ಗೊತ್ತಿದೆಯಂತ. ಒಬ್ಬೊಬ್ರು ತಪ್ಪನ್ನು ಪರಮಾತ್ಮ ಏನಾದ್ರು ಹೇಳ್ಬಿಟ್ರೆ ಇಲ್ಲಿ ಯಾರು ಗೊತ್ತಾಗೋದಿಲ್ಲ, ನನ್ನನ್ನು ಒಳಗೊಂಡಂತೆ. ನಾನು ಮಾಡ್ತಕ್ಕಂಥ ತಪ್ಪು ಏನಾಗಿರುತ್ತೆ ನನಗೆ ಗೊತ್ತಿರ್ತದೆ, ನನ್ನ ಆತ್ಮಸಾಕ್ಷಿ ಗೊತ್ತಿರ್ತದೆ. ಇನ್ನೊಂದು ಯಾರಿಗೆ ಗೊತ್ತಿರ್ತದೆ? ಪರಮಾತ್ಮನಿಗೆ ಗೊತ್ತಿರ್ತದೆ. ನೀವು ಮಾಡ್ತಕ್ಕಂಥ ಎಲ್ಲ ಸರಿ ತಪ್ಪುಗಳು ಯಾರ ಮುಂದೆ ಇರ್ತದಂತೆ? ಪರಮಾತ್ಮನಿಗೆ ಗೊತ್ತಿರ್ತದೆ. ಆದರೆ ಪರಮಾತ್ಮ ಯಾರ್ದು ಕೂಡ ಏನು ಮಾಡಲ್ಲ, ಹೇಳೋದಿಲ್ಲ. ಯಾಕಂದ್ರೆ ಪರಮಾತ್ಮ ಕೆಟ್ಟದ್ದನ್ನು ನೋಡೋದೇ ಇಲ್ಲ. ಯಾರಲ್ಲಿಯೂ ಕೂಡ ಕೆಟ್ಟದ್ದನ್ನು ಏನು ಮಾಡಕ್ ಹೋಗಲ್ಲ, ಪರಮಾತ್ಮ ನೋಡಕ್ಕೆ ಹೋಗಲ್ಲ. ನೋಡಕ್ಕೆ ಏನಾದ್ರು ಹೋಗಿದ್ರೆ ಪರಮಾತ್ಮ ಭೂಮಿಗೆ ಬರ್ತಾನೆ ಇರಲಿಲ್ಲ. ಇಷ್ಟು ಕೆಟ್ಟವರಂತ ತಿಳ್ಕೊಂಡು ಮಕ್ಳು ಏನಾಗ್ತಿರಲಿಲ್ಲ, ಅವನು ಭೂಮಿಗೆ ಬರ್ತಾನೆ ಇರಲಿಲ್ಲ. ಪರಮಾತ್ಮನಿಗೆ ಮಕ್ಕಳ ಮೇಲೆ ಆಸೆ ಇರೋದ್ರಿಂದನೇ ಪರಮಾತ್ಮ ಬಂದು ಏನ್ ಮಾಡ್ತಿದ್ದಾರೆ, ಜ್ಞಾನ ಕೊಡ್ತಾ ಇದ್ದಾರೆ. ಎಲ್ಲರೂ ತಿರಸ್ಕಾರದ ದೃಷ್ಟಿಯಿಂದ ನೋಡುತ್ತಾರೆ. ಮಾಡಿದ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಯಾರು ಪಟ್ಟು ತಿಂದರೋ ಅವರಿಗೆ ಗೊತ್ತು ಅಥವಾ ತಂದೆಗೆ ಗೊತ್ತಿದೆ. ಇವು ಬಹಳ ಗುಪ್ತವಾದ ಮಾತುಗಳಾಗಿವೆ. ನೋಡ್ರಿ, ಪ್ರತಿಯೊಬ್ಬರ ತಪ್ಪನ್ನ ಇಲ್ಲಿ ಬಂದು ನಾನೇನಾದ್ರು ಹೇಳ್ಬಿಟ್ರೆ ಎಲ್ಲರ ಮುಂದೆ ಯಾರು ಜಾಸ್ತಿ ತಪ್ಪುಗಳನ್ನು ಮಾಡಿರ್ತಾರೆ ಅವ್ರ ಮೇಲೆ ಎಲ್ಲರಿಗೂ ತಿರಸ್ಕಾರದ ಭಾವನೆ ಬಂದ್ಬಿಡ್ತದಂತೆ. ಈಗ ಟೀಚರ್ಗೆ ಕ್ಲಾಸ್ ರೂಮಲ್ಲಿ ಇರ್ತಕ್ಕಂಥ, ನನ್ನ ಕ್ಲಾಸ್ ರೂಮಲ್ಲಿ 60 ಜನ ಇದ್ದಾರೆ. SLC ಹೋದ ವರ್ಷ ಎಷ್ಟು ಜನ ಇದ್ರು? 60 ಜನ ಇದ್ರು. ಆ 60 ಜನದ ಸೈಕಾಲಜಿ ಯಾರಿಗೆ ಗೊತ್ತಿರ್ತದೆ? ನನಗೆ ಗೊತ್ತಿರ್ತದೆ. ಯಾಕಪ್ಪ ಅಂದ್ರೆ ಅವ್ರನ್ನ ಆಲ್ರೆಡಿ ನಾವೇನ್ ಮಾಡ್ಬಿಡ್ತೀವಿ, ಅರ್ದು ಕುಡಿದು ಬಿಡ್ತೀವಿ. ಈ ಮಗು ಹಿಂಗೇ ಮಾಡ್ತದೆ, ಈ ಮಗು ಹಿಂಗೇ ಮಾಡ್ತದೆ. ಪ್ರತಿಯೊಬ್ಬರದು 60 ಜನದ ಸಂಕಲ್ಪಗಳು ನನಗೆ ಏನಾಗ್ತದೆ, ಗೊತ್ತಾಗ್ತದೆ. ಇವನು ಯಾವ ಆಂಗಲಲ್ಲಿ ಮಾತಾಡ್ತಾನೆ, ಇವನೇನು ಹೋಮ್ವರ್ಕ್ ಮಾಡ್ದಲ್ಲಿದ್ದಾಗ ಯಾವ ರೀತಿ ಉತ್ತರವನ್ನು ಕೊಡ್ತಾನೆ, ಹೆಂಗ್ ತಪ್ಪಿಸ್ಕೊಳ್ತಾನೆ ಅನ್ನೋದೆಲ್ಲ ಏನಾಗಿರ್ತದೆ, ಗೊತ್ತಿರ್ತದೆ. ಹಂಗೆ ನಮ್ಮ ಪರಮಾತ್ಮ ದೊಡ್ಡ ಸೈಕಾಲಜಿಸ್ಟ್. ಎಂತ ಸೈಕಾಲಜಿಸ್ಟ್? ತುಂಬಾ ದೊಡ್ಡ ಸೈಕಾಲಜಿಸ್ಟ್. ಯಾಕಂದ್ರೆ ನಿನ್ನ ಮನಸ್ಸು ಬುದ್ಧಿ ಸಂಸ್ಕಾರಗಳು ಹೆಂಗಿದಾವೆ ಅಂತ ಪರಮಾತ್ಮನಿಗೆ ಏನಾಗಿರ್ತದೆ, ಓದಿಸ್ತಕ್ಕಂಥ ಶಿಕ್ಷಕನಿಗೆ ಏನಾಗಿರ್ತದೆ, ಚೆನ್ನಾಗಿ ಗೊತ್ತಿರ್ತದೆ. ಆ ಓದಿಸ್ತಕ್ಕಂಥ ಶಿಕ್ಷಕನಿಗೆ ಗೊತ್ತಿರೋ ಕಾರಣದಿಂದಲೇ ಏನಾಗ್ತದೆ, ಮುರಳಿಯಲ್ಲಿ ಏನಾಗ್ತಾ ಇದೆ, ನಿಮ್ಮ ಸೋಲ್ ಪ್ಯೂರಿಫಿಕೇಶನ್ ಆಗ್ತಾ ಇದೆ. ಮುರಳಿ ಅಂದ್ರೆ ಆ ಮುರಳಿಗೆ ಇನ್ನೊಂದು ಅರ್ಥನೇ ಏನಾಗಿದೆಯಪ್ಪ ಅಂದ್ರೆ ಸೋಲ್ ಪ್ಯೂರಿಫೈಯರ್ ಅಂತ ಹೇಳಿ. ಜ್ಞಾನ ಅಂತ ಹೇಳಿದ್ರೇನು, ಸೋಲ್ ಪ್ಯೂರಿಫಿಕೇಶನ್ ಅಂತೇಳಿ ಅರ್ಥ. ನಮ್ಮ ಸೋಲ್ ನಾವೇನ್ ಮಾಡ್ತಾ ಇದೀವಿ, ಶುದ್ಧೀಕರಣ ಮಾಡ್ತಾ ಇದೀವಿ. ನೋಡ್ರಿ, ಪರಮಾತ್ಮ ನಿನಗೆ ಯಾವುದೋ ವೇದಶಾಸ್ತ್ರ ಗ್ರಂಥಗಳನ್ನ ಇಲ್ಲಿ ಕೊಡೋದಿಲ್ಲ. ನಿನ್ನ ಆತ್ಮ ಶುದ್ಧೀಕರಣಕ್ಕೆ ಯಾವ ಜ್ಞಾನ ಬೇಕೋ ಆ ಜ್ಞಾನವನ್ನು ಮಾತ್ರ ಕೊಡ್ತಾನೆ. ವೇದಗಳು ಕೊಡ್ತಕ್ಕಂಥ ಜ್ಞಾನದಿಂದ, ಶಾಸ್ತ್ರಗಳು ಕೊಡ್ತಕ್ಕಂಥ ಜ್ಞಾನದಿಂದ ನೀವು ಮಂತ್ರಗಳ ಉಚ್ಚಾರಣೆಯನ್ನ ಕಲಿತೀರಾ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಮಂತ್ರಗಳನ್ನ ಸುಮ್ಮನೆ ಏನ್ ಮಾಡ್ಬಿಡ್ತೀರಾ, ಬಾಯಾಟ್ ಮಾಡ್ಬಿಡ್ತೀರಾ. ಮಕ್ಕಳು ಯಾವ ರೀತಿ ಪದ್ಯಗಳನ್ನ ಬಾಯಾಟ್ ಮಾಡಿರ್ತಾರೆ ಆ ರೀತಿ ನೀವು ಬಾಯಾಟ್ ಮಾಡ್ತೀರಾ ಹೊರತು ನಿಮ್ಮ ಆತ್ಮ ಶುದ್ಧೀಕರಣ ಆಗೋದಿಲ್ಲ. ಯಾಕೆ ಪರಮಾತ್ಮ ವೇದಗಳು, ಶಾಸ್ತ್ರಗಳು, ಗ್ರಂಥಗಳು, ಪುರಾಣಕ್ಕಿಂತ ಈ ಜ್ಞಾನ ದೊಡ್ಡದು ಅಂತ ಹೇಳ್ತಾರೆ? ನೋಡ್ರಿ, ಅವ್ರು ಕೊಡ್ತಕ್ಕಂಥ ಯಾವುದೇ ಜ್ಞಾನದಿಂದ ಆತ್ಮದ ಶುದ್ಧೀಕರಣ ಆಗಲ್ಲ. ಯಾರಿಗೆ ಜ್ಞಾನ ಜಾಸ್ತಿ ಇರ್ತದೆ ಅವರಿಗೆ ಅಹಂಕಾರನೂ ಕೂಡ ಜಾಸ್ತಿ ಇರ್ತದೆ, ಪ್ಯಾರಲಲ್ ಆಗಿ. ಆದ್ರೆ ಈ ಜ್ಞಾನದಲ್ಲಿ ಹಂಗಲ್ಲ. ನಮ್ಮ ಪರಮಾತ್ಮ ನೋಡ್ರಿ, ನಿರಾಕಾರ ಜ್ಞಾನ ಸಾಗರ. ಎಷ್ಟು ದೊಡ್ಡವನು ಅಂತ ಹೇಳಿದ್ರೆ ಅಷ್ಟು ದೊಡ್ಡವನು. ಅವನಿಗೆ ಏನಂತ ಹೇಳ್ತೀವಿ ನಾವು, ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಒಂದು ಚೂರು ಕೂಡ ಏನಿಲ್ಲ, ಅಹಂಕಾರ ಇಲ್ಲ. ಜ್ಞಾನ ನೋಡಿದ್ರೆ ಆ ಲೆವೆಲ್, ಅಹಂಕಾರ ನೋಡಿದ್ರೆ ಈ ಲೆವೆಲ್. ನಾವು ನಮ್ಮ ಹತ್ರ ಜ್ಞಾನ ಜಾಸ್ತಿ ಆದಂಗೆಲ್ಲ ಅಹಂಕಾರ ಏನಾಗ್ತಾ ಹೋಗ್ಬೇಕು, ತುಂಬಾ ಕೆಳಮಟ್ಟಕ್ಕೆ ಹೋಗ್ಬೇಕು. ಅರ್ಥ ಆಗ್ತಿದೆ? ಜ್ಞಾನ ಜಾಸ್ತಿ ಆದಂಗೆಲ್ಲ ಅಹಂಕಾರನ ಜಾಸ್ತಿ ಆಯ್ತಪ್ಪ ಅಂದ್ರೆ ನಾವೇನು ಜಗತ್ತಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಪರಮಾತ್ಮನಲ್ಲಿ ಏನೆಲ್ಲ ಜ್ಞಾನ ಇದೆಯಾ ಈ ಬುಕ್ಕಲ್ಲಿ ಇದೆ, ಆ ಎಲ್ಲಾ ಜ್ಞಾನವನ್ನ ಪರಮಾತ್ಮ ನಮಗೆ ಏನ್ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಯಾವ ಸ್ಥಿತಿ ಬಂದ್ಬಿಡ್ಬೇಕು, ನಿರಹಂಕಾರಿ ಸ್ಥಿತಿ ಬರ್ಬೇಕು.
ಯಾವ ಸ್ಥಿತಿ ಬರಬೇಕು? ಜ್ಞಾನ ಜಾಸ್ತಿ ಆದಂಗೆಲ್ಲ ಅಹಂಕಾರ ಏನಾಗಬೇಕು? ಕಡಿಮೆ ಆಗಬೇಕು. ಬಾಬಾ ಇಂಥವರು ಸಿಕ್ಕಿದರು, ಅವರಿಗೆ ಬಹಳ ಚೆನ್ನಾಗಿ ತಿಳಿಸಿದೆವು, ಅವರು ಸೇವೆಯಲ್ಲಿ ಸಹಯೋಗ ನೀಡುವಂತವರಾಗಿದ್ದಾರೆ ಎಂದು ನೀವು ಹೇಳುತ್ತೀರಿ. ಆದರೆ ಅದು ಸಮ್ಮುಖದಿದ್ದಾಗ ಮಾತ್ರ ತಿಳಿದುಕೊಳ್ಳಿ. ರಾಜ್ಯಪಾಲರಿಗೆ ನೀವು ಚೆನ್ನಾಗಿ ತಿಳಿಸುತ್ತೀರಿ, ಆದರೆ ಅವರು ಅನ್ನರಿಗೆ ತಿಳಿಸಿಕೊಡುತ್ತಾರೆ. ನೋಡಿ, ಶಿವಬಾಬಾ ಕೇಳ್ತಾ ಇದ್ದಾರೆ, ಕೆಲವರಿಗೆ ನೀವು ಜ್ಞಾನ ಕೊಟ್ಟಿರ್ತೀರಾ, ಅವ್ರು ತುಂಬಾ ಚೆನ್ನಾಗಿ ಸೇವೆ ಮಾಡ್ತಿದ್ದೀರಾ ಅಂತ ನಾವೇನಾರು ಅವ್ರ ಮುಂದೆ ಹೇಳಿದ್ರೆ, ನೋಡ್ರಿ ಅದಕ್ಕೆ ಪರಮಾತ್ಮ ಎಕ್ಸಾಂಪಲ್ ಕೊಡ್ತಾರೆ. ರಾಜ್ಯಪಾಲರಿಗೆ ನೀವು ಚೆನ್ನಾಗಿ ಜ್ಞಾನ ಕೊಡ್ತೀರಪ್ಪ, ಅವ್ರೇನು ಹೋಗಿ ಮತ್ತೆ ಬೇರೆ ರಾಜ್ಯಪಾಲರು ತಿಳಿಸ್ಕೊಡ್ತಾರೆ. ನೋಡ್ರಿ ಪರಮಾತ್ಮ ಕ್ವಶನ್ ಎಲ್ಲಿಗೆ ಹೋದ್ರು? ಪರಮಾತ್ಮ ಸೀದಾ ರಾಜ್ಯಪಾಲರ ಹತ್ರ ಹೋದ್ರು. ಹೌದಪ್ಪ, ನೀನ್ ಚೆನ್ನಾಗಿ ಜ್ಞಾನ ರಾಜ್ಯಪಾಲರಿಗೆ ತಿಳಿಸ್ಕೊಟ್ಟೆ, ರಾಜ್ಯಪಾಲರೇನು ಹೋಗಿ ಸೇವೆ ಮಾಡ್ಬಿಟ್ರ? ನೀನು ಅನ್ಕೊಂಬಿಟ್ಟೆ ನಾನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀನಿ, ಅವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ? ಸೇವೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ರು. ಈಗ ನೀನು ರಾಜ್ಯಪಾಲರಿಗೆ ತಿಳಿಸ್ಕೊಡ್ತಿರ್ತಾರೆ, ರಾಜ್ಯಪಾಲರೇನು ಎಲ್ಲರಿಗೂ ಹೋಗಿ ತಿಳಿಸ್ಕೊಡ್ತಿರ್ತಾರೆ? ತಿಳಿಸ್ಕೊಡಲ್ಲ. ಹಂಗಾಗಿ ನೀನು ಮನಸ್ಸಿನಲ್ಲೂ ಕೂಡ ಸಂಕಲ್ಪ ಮಾಡ್ಕೊಳ್ಬಾರ್ದು, ನಾನು ಚೆನ್ನಾಗಿ ತಿಳಿಸ್ತಾ ಇದ್ದೀನಿ. ನೀನು ನಿಮಿತ್ತ ಆಗಿ ಏನು ಮಾಡು? ಸೇವೆ ಮಾಡು. ನೀನೆಲ್ಲ ತಿಳಿಸ್ತಾ ಇರೋದಿಲ್ಲ, ಯಾರು ತಿಳಿಸ್ತಾ ಇರೋದು? ಪರಮಾತ್ಮ. ನಾನು ತಿಳಿಸ್ತಿದ್ದೀನಿ ಅಂತಕ್ಕಂಥ ಅಹಂಕಾರನು ಕೂಡ ನಿನ್ನಲ್ಲಿ ಏನಾಗಬಾರ್ದು, ಬರಬಾರ್ದು. ಯಾಕಂದ್ರೆ ಈ ಎಲ್ಲ ಜ್ಞಾನ ಇರೋದ್ರಿಂದಲೇ ನಿನ್ನೆಲ್ಲ ಅಷ್ಟು ವಿಚಾರ ಬಂದಿರೋದು. ನಿನ್ನ ಹತ್ರ ಎಲ್ಲಿಂದ ಬಂತು ಜ್ಞಾನ? ಇಲ್ಲ. ಇಷ್ಟೆಲ್ಲ ಜ್ಞಾನ ನೀನು ಮುರುಳಿ ಚೆನ್ನಾಗಿ ನುಡಿಸ್ತೀಯಪ್ಪ ಅಂದ್ರೆ ನಿನಗೆ ಯಾರು ಕೊಟ್ಟಿದ್ದಾರೆ ವಿಶೇಷ? ಆ ವಿಶೇಷತೆನ ಪರಮಾತ್ಮ ಕೊಟ್ಟಿರೋದು ಅರ್ಥ ಮಾಡ್ಕೋ. ಆ ವಿಶೇಷತೆ ನಿನ್ನಲ್ಲಿ ಸುಮ್ಮನೆ ಬಂದಿಲ್ಲ. ಮುರುಳಿಯನ್ನು ನುಡಿಸ್ತಕ್ಕಂಥ ವಿಶೇಷತೆ ಹೆಂಗೆ ಬಂತು? ಪರಮಾತ್ಮನಿಂದ ಬಂತು. ಹಂಗಾಗಿ ನೀನು ತಿಳಿಸ್ಕೊಡೋದು ಕೂಡ ಹೆಂಗಿರ್ಬೇಕು? ನಾನು ಹೆಂಗೆ ನಿಮಿತ್ತ ಆಗಿದ್ದೀನೋ ನೀನು ಕೂಡ ಏನಾಗಿರ್ಬೇಕು? ನಿಮಿತ್ತ. ನೀನು ತಿಳಿಸ್ಕೊಡ್ಲಿಲ್ಲ ಅಂದ್ರೂ ಆ ಸಮಯದಲ್ಲಿ ಬೇರೆ ಯಾರು ಏನ್ ಮಾಡ್ತಾ ಇದ್ರು? ತಿಳಿಸ್ಕೊಡ್ತಾ ಇದ್ರು. ಹಂಗಾಗಿ ನಿನ್ನ ಒಳಗಡೆ ಒಂದು ಚೂರು ಕೂಡ ಏನಿರಬಾರ್ದು? ಕಲ್ಮಶ ಇರಬಾರ್ದು. ನಾನು ತಿಳಿಸ್ಕೊಡ್ತಿದ್ದೀನಿ ಅಂತ ಅನ್ಕೊಳ್ಳೇಬಾರ್ದು. ನಾನು ಯಾರಿಗಾದರೂ ತಿಳಿಸುವುದರೆ ಒಪ್ಪುವುದಿಲ್ಲ. ಯಾರು ತಿಳಿದುಕೊಳ್ಳಬೇಕು ಅವರೇ ತಿಳಿದುಕೊಳ್ಳುತ್ತಾರೆ, ಅನ್ಯರಿಗೆ ತಿಳಿಸುತ್ತಾರೆ. ನೋಡ್ರಿ ಬಾಬಾ ಹೇಳ್ತಾ ಇದ್ದಾರೆ, ನೋಡ್ರಿ ನೀವು ನಿಮಿತ್ತ ಆಗಿ ಮಾಡಿದಾಗ ನಿಮಗೆ ದುಃಖ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀರಾ, ಒಂದು ತಿಂಗಳಾಗಿದೆ, ಅವ್ರಿಗೆ ಇವ್ರಿಗೆ ತಿಳಿಸ್ಬೇಕಂತ ಆಸೆ ಇರ್ತದೆ, ತಿಳಿಸ್ತೀರಾ. ಕೆಲವೊಬ್ರು ನಿಮ್ಮಲ್ಲಿರೋರು ಹಿಂಗಿದೆ ಜ್ಞಾನ ಚೆನ್ನಾಗಿದೆ, ಬನ್ನಿ ಬ್ರಹ್ಮಕುಮಾರಿಗೆ ಅಂತ ನೀವು ಹೇಳಿರ್ತೀರ, ಹೌದಾ? ಆದ್ರೆ ಅವರಿಗೆ ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪನಾದ್ರು ಪರಿಚಯವನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡಿರ್ತೀರ ಅಂತ ತಿಳ್ಕೊಡ್ರಿ. ಅವಾಗ ಅಯ್ಯೋ ಇವ್ರಿಗೆ ಇಷ್ಟೆಲ್ಲ ತಿಳಿಸಿದ್ರು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತೇಳಿ ಕೆಲವೊಂದ್ಸಲ ನನಗೆ ಏನಾಗ್ಬಿಡ್ತದೆ? ಬೇಜಾರಾಗ್ತದೆ. ನೋಡ್ರಿ, ಬೇಜಾರಾಗ್ಬೇಡ್ರಿ. ಅದಕ್ಕೆ ಪರಮಾತ್ಮ ಹೇಳ್ತಿರೋದು, ನೀವು ಬೇಜಾರಾಗ್ಬೇಡ್ರಿ. ಇದು ಜ್ಞಾನ ಪರಮಾತ್ಮದು. ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ರು ಪರಮಾತ್ಮಂದು, ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೂ ಪರಮಾತ್ಮಂದು. ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ರಿ. ಆಗ ನಿಮಗೆ ಏನಾಗಲ್ಲ? ದುಃಖ ಆಗಲ್ಲ. ನೀವು ಎಷ್ಟೇ ಜನಕ್ಕೆ ತಿಳಿಸ್ಕೊಟ್ರು ಕೂಡ ಅವ್ರು ಯಾರೂ ಬರಲಿಲ್ಲ ಅಂದ್ರೆ ನೀವೇನಾಗ್ಬೇಡ್ರಿ? ದುಃಖಿತರಾಗ್ಬೇಡ್ರಿ. ಏನಾಗ್ಬೇಡ್ರಿ? ಯಾಕಂದ್ರೆ ಇದು ನನ್ನ ಕರ್ತವ್ಯ. ಪರಮಾತ್ಮ ಹೇಳ್ತಾ ಇದ್ದಾನೆ, ಯಾರು ಬರಲಿ ಬಿಡ್ಲಿ, ನೀವು ಹೇಳಿದಿರ ಅಂದ ತಕ್ಷಣ ಅವ್ರು ಬರ್ಬೋದು ಅಥವಾ ಬರ್ದಲ್ಲೇ ಇರ್ಬೋದು, ನೀವು ದುಃಖ ಪಡ್ಕೋಬೇಡ್ರಿ. ಇದು ನನ್ನ ಕರ್ತವ್ಯ. ಇದು ಯಾರ ಕರ್ತವ್ಯ? ನಾನು ವಿಶ್ವ ಪರಿವರ್ತನೆಯ ಕಾರ್ಯವನ್ನ ಮಾಡೇ ಮಾಡ್ತೀನಿ. ಇದು ನನ್ನ ಕರ್ತವ್ಯ. ಹೇಗೆ ಒಬ್ಬ ಟೀಚರಿಗೆ ಸ್ಕೂಲಲ್ಲಿ ಇರ್ತಕ್ಕಂಥ ಸಿಲೆಬಸ್ ಅನ್ನ ಮುಗಿಸ್ಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಇರ್ತದೆ, ಆದ್ರೆ ಪಾಸ್ ಆಗೋದು ಬಿಡೋದು ಯಾರಿಗೆ ಬಿಟ್ಟಿದ್ದು? ಮಕ್ಳಿಗೆ ಬಿಟ್ಟಿದ್ದು. ಅದೇ ರೀತಿ ನೀವು ತಿಳಿಸ್ಕೊಟ್ಟಿದ್ದೀರಾ, ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ ನೀವು ಎಷ್ಟೋ ಮಟ್ಟಿಗೆ ತಿಳಿಸ್ಕೊಟ್ಟಿರ್ತೀರ, ನೀವು ತಿಳಿಸ್ಕೊಟ್ಟಿರ್ತೀರಾ. ಬರ್ಲಿಲ್ಲ ಅಂದ್ರೆ ಅವರೇನು ನೀವೇನ್ ಮಾಡಕ್ಕಾಗ್ತದೆ? ಅದಕ್ಕೋಸ್ಕರ ನಾನು ತಿಳಿಸ್ಕೊಟ್ಟೆ ಅನ್ನೋದು ಬೇಡ. ಪರಮಾತ್ಮ ನೀನೇನ್ ಮಾಡಿದೆ? ನನ್ನ ಮೂಲಕ ತಿಳಿಸ್ಕೊಟ್ಟೆ. ಅವಾಗ ಏನಾಗ್ಬಿಡ್ತೀಯ ನೀನು? ನಿಮಿತ್ತ. ನೀನೊಂದೇನಾದೆ? ಒಂದು ಮೀಡಿಯಂ ಆದ, ಒಂದು ಮಾಧ್ಯಮ ಆದ ಅಷ್ಟೇ. ಹಂಗಾಗಿ ನೀನೆಲ್ಲ ತಿಳಿಸ್ಕೊಟ್ಟಿದ್ದು. ಯಾರು ತಿಳಿಸ್ಕೊಟ್ಟಿದ್ದು? ನಿಮ್ಮ ಮೂಲಕ ಶಿವಬಾಬಾ ತಿಳಿಸ್ಕೊಟ್ಟಿದ್ದಾನೆ. ಹಂಗಾಗಿ ಯಾರು ಕೂಡ ಏನ್ ಮಾಡ್ಬೇಡ್ರಿ, ಬೇಜಾರಾಗ್ಬೇಡ್ರಿ. ನೋಡ್ರಿ, ಪರಮಾತ್ಮನ ಮನೆಗೆ 20 ವರ್ಷ ಬಂದು ಬಿಟ್ಟಿರೋರಿದ್ದಾರೆ, 10 ವರ್ಷ ಬಂದು ಬಿಟ್ಟಿರೋರಿದ್ದಾರೆ. ಏನ್ ಪರಮಾತ್ಮ ಏನ್ ಬೇಜಾರಾಗ್ತಾರ? ಬೇಜಾರಾಗಲ್ಲ. ಯಾಕಂದ್ರೆ ಡ್ರಾಮಾದಲ್ಲಿ ಅವರು ಯಾವಾಗ ಬರ್ಬೇಕಿತ್ತು ಪಾತ್ರ ಬಂದ್ರು, ಎಷ್ಟು ವರ್ಷ ಆದ್ಮೇಲೆ ಬಿಡ್ಬೇಕಿತ್ತು ಬಿಟ್ರು. ಯಾಕಂದ್ರೆ ಪರಮಾತ್ಮನನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಅವ್ರು ಅದಕ್ಕೆ ಏನ್ ಮಾಡ್ರು? ಇವತ್ತು ನಾನು 20 ವರ್ಷ ಆದ್ರೂ ನಾನು ಇನ್ನೂ ಗಟ್ಟಿಯಾಗಿದ್ದೀನಿ ಅಂದ್ರೆ ಯಥಾರ್ಥವಾಗಿ ಏನ್ ಮಾಡಿದ್ದೀನಿ? ನಾನು ಮುರುಳಿಯನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಮುರುಳಿಯನ್ನ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಪರಮಾತ್ಮನ ಕೈಯನ್ನ ಯಾವತ್ತೂ ಕೂಡ ನೀವೇನ್ ಮಾಡೋದಿಲ್ಲ, ಬಿಡೋದಿಲ್ಲ. ನಿಮಗೆ ಬಿಟ್ಟರು ಮನಸ್ಸಲ್ಲಿ ಒಂಥರ ಕಸಿ ಸ್ಟಾರ್ಟ್ ಆಗ್ಬಿಡುತ್ತೆ, ಬಿಡೋದಿಲ್ಲ ನೀವು. ಅವ್ರಿಗೆ ಅರ್ಥ ಆಗಿಲ್ಲ, ಅವ್ರು ಅದಕ್ಕೆ ಏನ್ ಮಾಡಿದ್ರು? ಬಿಟ್ರು. ಹಂಗಾಗಿ ಶಿವಬಾಬಾ ಏನು ತಲೆ ಕೆಡಿಸ್ಕೊಳಲ್ಲ. ನೀನು 10 ವರ್ಷ ಬಂದಿದ್ಯಾ, ನಿನಗೇನು ಕೊಡ್ಬೇಕು ಏನು ಮಾಡ್ತೀನಿ? ನಾನು ಕೊಡ್ತೀನಿ. ನೀನು 20 ವರ್ಷ ಬಂದಿದ್ಯಾ ಕೊಡ್ತೀನಿ, 50 ವರ್ಷ ಬಂದಿದ್ಯಾ ಕೊಡ್ತೀನಿ. ನಿನ್ನ ಜೀವನ ಪೂರ್ತಿ ಬಂದಾಗ ನಿಮ್ಗೆ ಅದಕ್ಕೂ ನಾನು ಏನು ಮಾಡ್ತೀನಿ? ಕೊಡ್ತೀನಿ. ಯಾರಿಗೆ ನಾನು ಮೋಸ ಮಾಡೋದಿಲ್ಲ. ಆದ್ರೆ ಪರಮಾತ್ಮನ ಇಚ್ಛೆ ಏನು? ಕೊನೆಯವರೆಗೂ ಏನ್ ಮಾಡ್ಬೇಕು ನೀವು? ಮುರಳಿಯನ್ನ ಕೇಳ್ಬೇಕು. ಯಾಕಂದ್ರೆ ಸ್ಲ್ಯಾಗ್ ಓವರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ನಾವೇನ್ ಮಾಡ್ತೀವಿ? ಸ್ಕೋರ್ಗಳನ್ನ ಮಾಡ್ತೀವಿ. ಜಾಸ್ತಿ ರನ್ ಹೊಡೆಯೋದು ಯಾವಾಗ? ಕೊನೆಯ 5 ಓವರ್ಗಳು. ಇನ್ನು ಕೆಲವೇ ವರ್ಷಗಳು ಮಾತ್ರ ಏನಿದೆ, ಇನ್ನಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ವಿಶ್ವ ಪರಿವರ್ತನೆ ಆಗ್ತದೆ. ಅದಕ್ಕೋಸ್ಕರ ನಾವೇನಾಗಬೇಕಾಗಿದೆ?
ಚೆನ್ನಾಗಿ ಓದಬೇಕಾಗಿದೆ. ನೋಡ್ರಿ, ಇವತ್ತು ಪರಮಾತ್ಮ ಮುರಳಿಯಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಬ್ರು 40-50 ವರ್ಷ ಈ ಜ್ಞಾನದಲ್ಲಿ ಇರ್ತಾರೆ, ಅವ್ರಿಗೆ ಏನು ಬಂದ್ಬಿಡ್ತದೆ, ಅಹಂಕಾರ ಬಂದ್ಬಿಡ್ತದಂತೆ. ನಾನು 40-50 ವರ್ಷದಿಂದ ಏನು ಮಾಡಿದ್ದೀನಿ, ಜ್ಞಾನದಲ್ಲಿದ್ದೀನಿ, ನಾನು ಮುರುಳಿ ಓದಲಿಲ್ಲ ಅಂದ್ರೂ ನಡೀತದೆ ಅಂತ ತಿಳ್ಕೊಳ್ಳೋದು ತಪ್ಪಂತ ಪರಮಾತ್ಮ ಮುಂದೆ ಹೇಳ್ಬಿಟ್ಟಿದೆ. ಈಗ ಇಲ್ಲಿ ಪಾಯಿಂಟ್ ಟಚ್ ಆಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ನೆಕ್ಸ್ಟ್ ಪೇಜಲ್ಲಿ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪರಮಾತ್ಮ ಹೇಳ್ತಂದ್ರೆ, ನಾನು 10 ವರ್ಷದಿಂದ ಬಂದಿದ್ದೀನಿ, 20 ವರ್ಷದಿಂದ ಬಂದಿದ್ದೀನಿ, ಪರಮಾತ್ಮ ಹೇಳಿದೆಲ್ಲ ನನಗೆ ಏನಾಗಿದೆ ಗೊತ್ತಿದೆ. ಇವತ್ತು ಬಿಡು, ಮುರುಳಿ ಓದಲಿಲ್ಲ ಅಂದ್ರೆ ಏನಾಗಲ್ಲ, ನಡೀತದೆ. ಅವ್ರು ಫೇಲ್, ಅಹಂಕಾರ ಬಂದ್ಬಿಡ್ತು. ಪರಮಾತ್ಮನಿಗೆ ಯಾವ ಮಕ್ಕಳು ಇಷ್ಟ, ಬೆಳಿಗ್ಗೆ ಏನಪ್ಪಾ ಅಂತ ಹೇಳಿದ್ರೆ ದಿನಕ್ಕೊಂದ್ಸಲಿ ಮುರುಳಿ ಅವ್ರು ಕೇಳಲೇಬೇಕು ಅಂತ ಮಕ್ಕಳು ಮಾತ್ರ ಇಷ್ಟ. ಅವ್ನಿಗೆ ಏನೋ ಅಹಂಕಾರ ಬಂದು ನನಗೆ ಎಲ್ಲ ತಿಳ್ಕೊಂಡಿದೆ ಅಂದ್ರೆ ಅವ್ರಿಗೆ ಏನಾಯ್ತು, ಅದು ಮೂರ್ಖತನ ಆಯ್ತು. ಏನಾಯ್ತು, ಮೂರ್ಖತನ ಆಯ್ತು. ಇದು ಹೇಳಿದ್ದೇ ಹೇಳಬಹುದು ಪರಮಾತ್ಮ. ಆದರೆ ಪರಮಾತ್ಮನಿಗಿಂತ ದೊಡ್ಡವರು ಯಾರು ಇಲ್ಲ. ನಿನ್ನ ವಿಚಾರಗಳು, ನೀನು ಹೇಳ್ತಕ್ಕಂಥ ರೀತಿ ಈ ಮುರುಳಿಗಿಂತ ಚೆನ್ನಾಗಿ ನೀನು ಎಕ್ಸ್ಪ್ಲೈನ್ ಮಾಡ್ಬೋದು. ಆದರೆ ಆ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ವಿಶೇಷತೆ ಕೊಟ್ಟಿದ್ದು ಯಾರು? ಪರಮಾತ್ಮ ಕೊಟ್ಟಿದ್ದು. ಅದಕ್ಕೋಸ್ಕರ ನೋಡಪ್ಪ, ನಿಮ್ದು ಏನೂ ಇಲ್ಲ ಇಲ್ಲಿ, ಎಲ್ಲ ನಂದೇ. ಪರಮಾತ್ಮ ಇಂಡೈರೆಕ್ಟ್ ಆಗಿ ಹೇಳೋದು. ಯಾರ್ದು? ಪರಮಾತ್ಮಂದು ಎಲ್ಲ ಜ್ಞಾನ ಯಾರ್ದು? ನಿಮಿತ್ತ ಆಗಿ ನೀನೇನು ಮಾಡು, ಸೇವೆ ಮಾಡು. ಅನ್ಯರಿಗೆ ತಿಳಿಸುತ್ತಾರೆಯೇ, ತಿಳಿಸಿದರೆ ಒಪ್ಪುವುದಿಲ್ಲ. ಯಾರು ತಿಳಿದುಕೊಳ್ಳಬೇಕು ಅವರೇ ತಿಳಿದುಕೊಳ್ಳುತ್ತಾರೆ. ಅನ್ಯರಿಗೆ ತಿಳಿಸುತ್ತಾರೆಯೇ, ನೀವು ಮಕ್ಕಳು ತಿಳಿಸುತ್ತೀರಿ. ಇದಂತೂ ಮುಳ್ಳಿನ ಕಾಡಾಗಿದೆ, ನಾನಿದನ್ನು ಹೂಗಳ ತೋಟವನ್ನಾಗಿ ಮಾಡುತ್ತೇನೆ. ನೋಡ್ರಿ, ಇದಂತೂ ಕಲಿಯುಗ ಮುಳ್ಳಿನ ಕಾಡು, ಕೆಟ್ಟ ಜಗತ್ತು, ಅಧರ್ಮದ ಜಗತ್ತು. ನಾನಿವಾಗ ಇದನ್ನ ಏನ್ ಮಾಡ್ತೀನಿ, ನಾನು ಧರ್ಮದ ಜಗತ್ತನ್ನಾಗಿ ನಾನು ಏನ್ ಮಾಡ್ತೀನಿ, ಹೂಗಳ ಒಂದು ಇದನ್ನಾಗಿ ನಾನು ಏನ್ ಮಾಡ್ತೀನಿ, ತೋಟವನ್ನಾಗಿ ಮಾಡ್ತೀನಿ. ಮಂಗಳಂ ಭಗವಾನ್ ವಿಷ್ಣು ಎಂದು ಹೇಳುತ್ತಾರಲ್ಲವೇ, ಇವು ಭಕ್ತಿ ಮಾರ್ಗದ ಶ್ಲೋಕಗಳಾಗಿವೆ. ನೋಡ್ರಿ, ಮಂಗಳಂ ಭಗವಾನ್ ವಿಷ್ಣು ಅಂತ ಹೇಳ್ತಾರಂತೆ, ಇವು ಭಕ್ತಿ ಮಾರ್ಗದ ಶ್ಲೋಕಗಳಾಗಿವೆ. ಎಲ್ಲವನ್ನು ನೋಡಿದ್ದಾರೆ, ಅನುಭವ ಇದೆಯಿಲ್ಲವೇ, ಎಲ್ಲಾ ಧರ್ಮದವರನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ತಂದೆಯು ಯಾವ ತನುವಿನಲ್ಲಿ ಬರುತ್ತಾರೆ, ಅವರ ವ್ಯಕ್ತಿತ್ವವು ಬೇಕಲ್ಲವೇ. ಆದ್ದರಿಂದ ಹೇಳುತ್ತಾರೆ, ನಾನು ಬಹಳ ಜನ್ಮಗಳ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ಇಲ್ಲಿನ ಅನುಭವ ಬಹಳ ಇರುತ್ತದೆಯೋ ಆಗ ನಾನು ಪ್ರವೇಶ ಮಾಡುತ್ತೇನೆ. ನೋಡ್ರಿ, ಕೃಷ್ಣನ ಶರೀರ ಏನಿರ್ತದೆ, ಕೃಷ್ಣನ ಆತ್ಮ ಏನಿರ್ತದೆ, ಆ ಶರೀರ 84ನೇ ಜನ್ಮದಲ್ಲಿ ಯಾವ ಶರೀರವನ್ನು ತೆಗೆದುಕೊಂಡಿರ್ತದೆ, ಆ ಶರೀರದಲ್ಲಿ ನಾನು ಏನು ಮಾಡ್ತೀನಿ, ಪರಕಾಯ ಪ್ರವೇಶ ಮಾಡ್ತೀನಿ. ನೋಡ್ರಿ, ನಂಬರ್ 1 ಯಾರಪ್ಪ ಅಂದ್ರೆ ಶ್ರೀಕೃಷ್ಣ. 84ನೇ ಜನ್ಮದಲ್ಲಿ ಟಾಪಲ್ಲಿ ಇರ್ತಕ್ಕಂಥದ್ದು ಯಾರು? ದಾದಾ ಲೇಖರಾಜ್. ಆ ದಾದಾ ಲೇಖರಾಜ್ ಅವರ ಶರೀರದಲ್ಲಿ ನಾನು ಬಂದ ತಕ್ಷಣ ಅವ್ರು ಏನಾಗ್ಬಿಟ್ರು, ಪ್ರಜಾಪಿತ ಬ್ರಹ್ಮ. ಅವ್ರೇನಾಗ್ಬಿಟ್ರು, ಪ್ರಜಾಪಿತ ಬ್ರಹ್ಮ ಆಗ್ಬಿಟ್ರು. ಅವರ ಮುಖ ಕಮಲದಿಂದಲೇ ನಾನು ಜ್ಞಾನ ಕೊಡೋದು. ಇದರಲ್ಲೇ ಅರ್ಧ ಫೇಲ್ ಆಗೋದು ಜನ. ಇದನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡಲ್ಲಿ ಏನಾಗ್ಬಿಡ್ತಾರೆ, ಇವ್ರು ನಿರಾಕಾರನ ಬಿಟ್ಟು ಸಾಕಾರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇವರು ಕೂಡ ಏನಪ್ಪಾ ಅಂದ್ರೆ ಯಾವುದೋ ಒಂದು ಬಾಬಾ ತೋರಿಸ್ತಾರೆ ಅಂತ ಹೇಳಿ ಏನ್ ಮಾಡ್ಬಿಡ್ತಾರೆ, ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಇರೋದು ಯಾರು? ನಿರಾಕಾರ, ಹುಟ್ಟು ಸಾವನ್ನ ಗೆದ್ದವರು. ಅವರು ಏನ್ ಮಾಡ್ತಾರೆ, ಬ್ರಹ್ಮಾರವರ ಮುಖವನ್ನು ನೋಡ್ಬಿಟ್ಟು ನೀವು ಒಂದು ಬಾಬಾ ಫೋಟೋ ಮಾಡ್ತೀರಪ್ಪ ಅಂತೇಳಿ ಏನ್ ಮಾಡ್ಬಿಡ್ತಾರೆ, ತಿಳ್ಕೊಂಡ್ಬಿಡ್ತಾರೆ. ಕೆಲವ್ರಿಗೆ ಅರ್ಥ ಆಗಲ್ಲ. ಬೇಸಿಕ್ ಕೋರ್ಸ್ ಕೂಡ ಏನಾಗೋದಿಲ್ಲ, ಅವರಿಗೆ ಅರ್ಥ ಆಗೋದಿಲ್ಲ. 1 ತಿಂಗಳು ಬಂದ್ರು, 2 ತಿಂಗಳು ಬಂದ್ರು ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಅವರೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ತಪ್ಪಾಗಿ ಫೇಸ್ಬುಕ್ ಅಲ್ಲಿ, ನಾನು ಎಷ್ಟೋ ಕಡೆ ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತೀನಿ. ಸುಮಾರು 1 ಲಕ್ಷ ಜನ ನೋಡ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ. ಹಂಗೆ ನಾನು ಏನ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಪ್ರತಿದಿನ, ಅರ್ಧ ಗಂಟೆ 1 ಗಂಟೆ ಅದೇ ಕೆಲಸ ಆಕ್ಚುಲಿ ಹೇಳ್ಬೇಕಂದ್ರೆ. ಕೆಲವರಿಗೆ ಅರ್ಥ ಆಗೋದಿಲ್ಲ, ಅವರಿಗೆ ಎಷ್ಟೇ ಹೇಳಿದ್ರು ಕೂಡ ಅರ್ಥ ಆಗಲ್ಲ. ಅವ್ರು ಏನ್ ಮಾಡ್ತಾ ಇರ್ತಾರೆ, ನೆಗೆಟಿವ್ ಆಗಿ ಏನ್ ಮಾಡ್ತಾ ಇರ್ತಾರೆ, ಕಾಮೆಂಟ್ ಆಗ್ತಾ ಇರ್ತಾರೆ. ಅವ್ರು ಹಾಕೊಳ್ಳಿ ಅಂತೇಳಿ ನಾನು ಸುಮ್ಮನೆ ಆಗ್ತೀನಿ. ಹೇಳೋಷ್ಟೇ ಹೇಳ್ಬಿಟ್ಟು ಏನ್ ಮಾಡ್ತೀನಿ, ಅವ್ರಿಗೆ ಅರ್ಥ ಮಾಡಿಸೋಷ್ಟು ಅರ್ಥ ಮಾಡಿಸಿ ಕೊನೆಗೆ ಪರಮಾತ್ಮ ನೀನಿ ನೋಡ್ಕೊಳಪ್ಪ ಅಂತ ಹೇಳಿ ಏನ್ ಮಾಡ್ತೀನಿ, ಬಿಟ್ಬಿಡ್ತೀನಿ. ಕೆಲವೊಬ್ಬರಿಗೆ ಹೇಳಕ್ ಆಗೋದಿಲ್ಲ, ಅರ್ಥ ಮಾಡ್ಸೋಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರದ್ದು ಮಂದ ಬುದ್ಧಿ ಅಂತ ಕರೀತಾರೆ, ಕಲ್ಲು ಬುದ್ಧಿ ಅಂತ ಕರೀತಾರೆ. ಅವ್ರಿಗೆ ಏನಾಗೋದಿಲ್ಲ, ಮೌಢ್ಯತೆಯಲ್ಲಿ ಮುಳುಗಿರ್ತಾರೆ. ಆ ಮೌಢ್ಯತೆಯಲ್ಲಿ ಮುಳುಗಿರೋದವ್ರಿಗೆ ನಾವೇನ್ ಮಾಡೋಕ್ಕಾಗ್ತದೆ, ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ತಿಳಿಸಬೇಕು, ಈ ರಾಜಧಾನಿಯು ಸ್ಥಾಪನೆಯಾಗುತ್ತದೆ, ಮಾಲೆಯಾಗುತ್ತದೆ. ಈ ರಾಜಧಾನಿಯು ಹೇಗೆ ಸ್ಥಾಪನೆಯಾಗುತ್ತದೆ, ಯಾರು ರಾಜ ರಾಣಿ, ಯಾರು ಏನಾಗುತ್ತಾರೆ, ಇವೆಲ್ಲ ಮಾತುಗಳನ್ನು ಒಂದೇ ದಿನದಲ್ಲಿ ಯಾರೂ ತಿಳಿಸಿಕೊಡಲು ಸಾಧ್ಯವಿಲ್ಲ. ಬೇಹದ್ದಿನ ತಂದೆಯೇ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ, ಭಗವಂತನಿಗೆ ಬಂದು ತಿಳಿಸುತ್ತಾರೆ. ಆದರೂ ಸಹ ಕೆಲವರೇ ವಿರಳವಾಗಿ ಪವಿತ್ರರಾಗುತ್ತಾರೆ. ನೋಡ್ರಿ, ಪರಮಾತ್ಮನಿಗೆ ಏನು ಗೊತ್ತಿಲ್ಲ, ನಾನು ಲಕ್ಷ ಕೋಟಿ ಜನಗಳಿಗೆ ಜ್ಞಾನವನ್ನು ಕೊಡ್ತೀನಿ, ಆದರೆ ಕೆಲವರು ಮಾತ್ರ ಪವಿತ್ರರಾಗ್ತಾರೆ, ಕೆಲವರು ಮಾತ್ರ ಈ ಜ್ಞಾನವನ್ನು ಯಥಾರ್ಥವಾಗಿ ಏನ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ನಾನಾದ್ರೂ ಏನ್ ಮಾಡ್ಲಿ, ನನಗಿಂತ ಪರಮಾತ್ಮ ಹೇಳ್ತಾರೆ. ನೋಡಿ, ಪರಮಾತ್ಮನಿಗೆ ಯಾಕೆ ನಿರಾಹಂಕಾರಿ ಅಂತ ಕರೀತಾರೆ ಅಂದ್ರೆ, ಇವತ್ತು ಹೊಸ ಪಾಯಿಂಟ್ ಹೇಳ್ತಾ ಇದ್ದೀನಿ ಕೇಳ್ರಿ. ಪರಮಾತ್ಮ ಹೇಳ್ತಾರೆ, ನನಗಿಂತ ಈ ಜ್ಞಾನದಲ್ಲಿ ಒಂದು ಪದ ದೊಡ್ಡದಿದೆ. ಪರಮಾತ್ಮನ ನಿರಹಂಕಾರಿ ಸ್ಥಿತಿಯನ್ನ
ಅನುಭವ ಮಾಡಲಿಕ್ಕೆ ಅಥವಾ ಅನುಭೂತಿ ಮಾಡಲಿಕ್ಕೆ ಅವನೆಷ್ಟು ನಿರಹಂಕಾರಿ ಅಂತ ತಿಳಿಸ್ಕೊಡಕ್ಕೆ ಪರಮಾತ್ಮ ಹೇಳ್ತಾರೆ, ನಾನು ದೊಡ್ಡವನಲ್ಲ. ಪರಮಾತ್ಮ ಎಷ್ಟೋ ಮುರಳಿಯಲ್ಲಿ ತಿಳಿಸಿದರೆ ಈ ಡ್ರಾಮಾ ದೊಡ್ಡದು. 5,000 ವರ್ಷಗಳ ನಾಟಕ ಏನಿದೆಯಲ್ಲ ಇದು ದೊಡ್ಡದು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ರಿ, ಅದಕ್ಕೂ ಮುಂದೆ ರೀಸನ್ ಹೇಳ್ತಾರೆ ಪರಮಾತ್ಮ. ನೋಡ್ರಿ, ಈ ನಾಟಕದಲ್ಲಿ ನಾನು ಕೂಡ ಬಂದಿಯಾಗಿದ್ದೇನೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಹೇಗೆ ಆತ್ಮಗಳು 5,000 ವರ್ಷಗಳ ನಾಟಕದಲ್ಲಿ ಪುನಃ ಪುನಃ ಪಾತ್ರವನ್ನ ಮಾಡುವುದರಲ್ಲಿ ಬಂಧನ ಆಗಿದ್ದಾರೋ, ಅದೇ ರೀತಿ ಪರಮಾತ್ಮನ ಪಾತ್ರನು ಕೂಡ ಸಂಗಮಯುಗದಲ್ಲಿ ಏನಾಗಿದೆ, ನಿಗದಿಯಾಗಿದೆ. ಅವರು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಅವರ ಪಾತ್ರವನ್ನ ಅಲ್ಲಿ ಫಿಕ್ಸ್ ಆಗ್ತಿದೆ. 100 ವರ್ಷದಲ್ಲಿ ಈ ಕಲಿಯುಗವನ್ನ ಏನ್ ಮಾಡೋದು, ಸತ್ಯಯುಗವನ್ನಾಗಿ ಪರಿವರ್ತನೆ ಮಾಡೋದು, ಅದು ಅವ್ರ ಕರ್ತವ್ಯ. ನಮ್ದು 84 ಜನ್ಮ ಪಾತ್ರ ಮಾಡೋದು, ನಮ್ದು ಏನದು ಕರ್ತವ್ಯ. ನಮ್ದು ಪಾತ್ರ ಫಿಕ್ಸ್ ಆಗ್ತದೆ 84 ಜನ್ಮ. ಪರಮಾತ್ಮ ಸಂಗಮಯುಗದಲ್ಲಿ ಬರ್ತಾರೆ, ಇಡೀ ವಿಶ್ವವನ್ನ ಏನ್ ಮಾಡ್ತಾರೆ, ಪರಿವರ್ತನೆ ಮಾಡ್ತಾರೆ. ಡ್ರಾಮಾದಲ್ಲಿ ಎಷ್ಟೋ ಕೋಟಿ ಆತ್ಮಗಳ ಪಾತ್ರ ಏನ್ ಫಿಕ್ಸ್ ಆಗಿದೆಯೋ ಹಂಗೆ ಪರಮಾತ್ಮನು ಕೂಡ ಡ್ರಾಮಾದ ಅಧೀನದಲ್ಲಿದ್ದಾರೆ. ಅರ್ಥ ಮಾಡ್ತಾನೆ. ಯಾಕೆ ಡ್ರಾಮಾ ಯಾರ ಅಧೀನದಲ್ಲೂ ಇಲ್ಲ, ಆದರೆ ಡ್ರಾಮಾದ ಅಧೀನದಲ್ಲಿ ಯಾರ್ಯಾರಿದ್ದಾರೆ, ಆತ್ಮ ಮತ್ತು ಪರಮಾತ್ಮ ಎಲ್ಲರೂ ಕೂಡ ಏನಾಗಿದ್ದಾರೆ, ಇದ್ದಾರೆ. 1 ಸೆಕೆಂಡ್ ಕೂಡ ನಾನು ಬರೋದು ಮಿಸ್ ಆಗಲ್ಲ ಅಂತ ಹೇಳ್ತಾರೆ ಪರಮಾತ್ಮ. ನಾನು ಬರೋದು ಏನಾಗೋದಿಲ್ಲ 1 ಸೆಕೆಂಡ್ ಕೂಡ. 5,000 ವರ್ಷಗಳಾದ್ಮೇಲೆ 1 ಸೆಕೆಂಡ್ ಕೂಡ ನಾನು ಏನಾಗೋದಿಲ್ಲ, ಏರುಪೇರು ಆಗಲ್ಲ. ಕರೆಕ್ಟ್ ಅದೇ ಟೈಮಲ್ಲಿ ನಾನು ಏನ್ ಮಾಡ್ತೀನಿ, ಬರ್ತೀನಿ. ಇಡೀ ಜಗತ್ತನ್ನ ಏನ್ ಮಾಡ್ತೀನಿ, ನಾನು ಪರಿವರ್ತನೆ ಮಾಡ್ತೀನಿ. ಅಂದ್ರೆ ಪರಮಾತ್ಮನ ನಿರಹಂಕಾರಿತನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪರಮಾತ್ಮ ಹೇಳ್ತಂದ್ರೆ ನನಗಿಂತ ಡ್ರಾಮಾ ದೊಡ್ಡದು. ನಾವೇನಾದ್ರು ಪರಮಾತ್ಮನ ಸ್ಥಾನದಲ್ಲಿ ಇದ್ದಿದ್ರೆ ನಾನೇ ದೊಡ್ಡವನು ಅಂತ ಹೇಳ್ಕೊಳ್ತಿದ್ದೆ. ನಾನೇ ದೊಡ್ಡವನು, ನಾನು ಬಾಸ್. ನಾನು ಯಾರು, ಬಾಸ್. ಆದ್ರೆ ಪರಮಾತ್ಮ ಮುರಳಿಯಲ್ಲಿ ಹೇಳ್ತಾರೆ, ನಾನ್ ಬಾಸ್ ಅಲ್ಲ, ಡ್ರಾಮಾ ಬಾಸ್. ಯಾಕಂದ್ರೆ ಡ್ರಾಮಾದಿಂದ ಯಾರು ಕೂಡ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಜನನ ಮರಣ ಚಕ್ರದಲ್ಲಿ ಎಲ್ಲ ಆತ್ಮಗಳು ಏನಾಗಬೇಕು, ತಿರುಗ್ತಾನೆ ಇರಬೇಕು. ಮುಕ್ತಿ ಜೀವನ ಮುಕ್ತಿಯಲ್ಲಿ ಏನಾಗಿರ್ಬೇಕು, ತಿರುಗ್ತಾನೆ ಇರಬೇಕು. ಇದು ನನಗಿಷ್ಟ. ಪರಮಾತ್ಮ ಹೇಳ್ತಾರೆ, ಈ ಡ್ರಾಮಾ ಯಾರಿಗೂ ಇಷ್ಟ ಆಗಿದೆ, ನನಗಂತೂ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗಲೇಬೇಕು. ಯಾಕಂದ್ರೆ ಕರ್ಮ ಸಿದ್ಧಾಂತದ ಮೇಲೆ ಅಕ್ಯುರೇಟ್ ಆಗಿ ನಾನು ಏನ್ ಮಾಡಿದ್ದೀನಿ, ಡ್ರಾಮಾವನ್ನ ರೆಡಿ ಮಾಡಿದ್ದೀನಿ. ಇದು ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಯಾರಿಂದನೂ ಕೂಡ ಏನಿಲ್ಲ, ಸಾಧ್ಯನೇ ಇಲ್ಲ. ಏನಾಗಿಲ್ಲ, ಸಾಧ್ಯ ಇಲ್ಲ. ಡ್ರಾಮಾ ಕರ್ಮ ಸಿದ್ಧಾಂತದ ಮೇಲೆ ಅಂದ್ರೆ ಅಕ್ಯುರೇಟ್ ಆಗಿ ಏನಾಗಿದೆ, ರಚನೆ ಆಗಿದೆ. ಕೆಲವೊಬ್ರು ಹೇಳ್ತಾರೆ, ಈ ಸರಿ ಇಲ್ಲಪ್ಪ, ಈ ಜಗತ್ ಸರಿ ಇಲ್ಲ. ಹೊರಗಡೆ ಇರ್ತಕ್ಕಂಥ ಜನರು ಹೇಳ್ತಾರೆ, ಈ ಜಗತ್ ಸರಿ ಇಲ್ಲ, ಜನ ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಅಧರ್ಮ ಹೆಚ್ಚಾಗಿದೆ, ಸಾಕಾಗೋಗ್ಬಿಟ್ಟಿದೆ. ಖಂಡಿತವಾಗಿ. ಯಾಕೆ ಅವರ ಹತ್ರ ಜ್ಞಾನ ಇಲ್ಲ. ಎಷ್ಟೋ ಜನರು ಹೇಳ್ತಾರೆ, ಬೇಡಪ್ಪ ಸಾಕಾಗ್ಬಿಟ್ಟಿದೆ, ಪರಮಾತ್ಮ ಪಾದ ಸೇರ್ಕೊಂಡ್ಬಿಟ್ರೆ ಸಾಕು ಅಂತ. ಸಾಕಾಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲಿ ನೋಡಿದರಲ್ಲಿ ವ್ಯರ್ಥ, ಎಲ್ಲಿ ನೋಡಿದರಲ್ಲಿ ದುಃಖ, ಎಲ್ಲಿ ನೋಡಿದರಲ್ಲಿ ಅಶಾಂತಿ, ಎಲ್ಲಿ ನೋಡಿದರಲ್ಲೂ ಏನಪ್ಪಾ ಅಂತ ಹೇಳಿದ್ರೆ ಡಿಸ್ಟರ್ಬೆನ್ಸ್. ಮನಸ್ಸು ತುಂಬಾ ಫ್ಲಕ್ಚುಯೇಷನ್, ಡಗ್ 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 ಅಂತ ಏನಾಗ್ತಿದೆ. ಈ ಅಲಾರಾಮ್ ಕ್ಲಾಕ್ ಹೋಗ್ತಾ ಇರೋದು ನೋಡಿದಿರಲ್ಲ, ನಮ್ಮ ಮನಸ್ಸಿಗೆ ತಟಸ್ಥವಾಗಿ ನಿಲ್ತಾನೆ ಇಲ್ಲ. ಚಕ 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 ಕಡೆ ಕಡೆ ಕಿಡಿ 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 ಅಲ್ಲಾಡ್ತಾ ಇದೆ. ಇದನ್ನು ಸ್ಥಿರವಾಗಿ ನಾನು ನಿಲ್ಲಿಸ್ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ನನಗೆ ಏನ್ ಬೇಕು, ಪರಮಾತ್ಮನ ಜ್ಞಾನ ಬೇಕು. ಅವಾಗ ನನ್ನ ಮನಸ್ಸು ಏನಾಗ್ತದೆ, ಸ್ಥಿರ. ಯಾವಾಗ ಸ್ಥಿರ ಆಗ್ತದೆ, ನನಗೆ ಸುಖ ಮತ್ತು ಶಾಂತಿ ಏನಾಗ್ತದೆ, ಎರಡೂ ಕೂಡ ಸಿಗ್ತದೆ. ಮನುಷ್ಯರು ತುಂಬಾ ದ್ವಂದ್ವದಲ್ಲಿ ಇದ್ದಾರೆ, ದ್ವಂದ್ವದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾಕೆ ದ್ವಂದ್ವದಲ್ಲಿ ಬರ್ತಾ ಇದ್ದಾರೆ, ಅವರ ಹತ್ರ ಜ್ಞಾನ ಇಲ್ಲ, ಸರಿಯಾದ ಏನಿಲ್ಲ, ಜ್ಞಾನವಿಲ್ಲ. ಶಿಕ್ಷೆಗಳನ್ನು ಅನುಭವಿಸಿಯೂ ಪ್ರಜೆಗಳಾಗುತ್ತಾರೆ. ಇದಕ್ಕೆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಬಹಳ ಅನುಭವಿಗಳಾಗಬೇಕು, ಯಾರಿಗಾದರೂ ದುಃಖ ಕೊಡಬಾರದು. ತಂದೆಯು ಎಲ್ಲರಿಗೂ ಸುಖದ ಮಾರ್ಗ ತಿಳಿಸಲು ದುಃಖದಿಂದ ಮುಕ್ತರನ್ನಾಗಿ ಮಾಡುವ ಸಲುವಾಗಿಯೇ ಬರುತ್ತಾರೆ. ಅಂದ ಮೇಲೆ ನೀವು ಅನ್ಯರಿಗೆ ಹೇಗೆ ದುಃಖ ಕೊಡುತ್ತೀರಿ? ನಾನು ಸುಖ ಸಾಗರ. ಪರಮಾತ್ಮ ಯಾರು? ಸುಖ ಸಾಗರ. ನಾವು ಮಾಸ್ಟರ್ ಸುಖ ದಾತನ ಮಕ್ಕಳು, ಮಾಸ್ಟರ್ ಸುಖ ಸಾಗರ. ಮತ್ತೆಲ್ಲರಿಗೂ ಏನ್ ಕೊಡಬೇಕು? ದುಃಖ ಕೊಡಬೇಕು. ಏನ್ ಕೊಡ್ಬೇಕು? ಸುಖ ಕೊಡಬೇಕು. ಸುಖ ಸಾಗರನ ಮಕ್ಕಳು ಏನನ್ನ ಕೊಡ್ತಾರೆ? ಸುಖ ಕೊಡ್ತಾರೆ. ಜ್ಞಾನ ಸಾಗರನ ಮಕ್ಕಳು ಏನ್ ಕೊಡ್ತಾರೆ? ಜ್ಞಾನ ಕೊಡ್ತಾರೆ. ಎಲ್ಲರಿಗೂ ಕೂಡ ನಾವೇನ್ ಕೊಡಬೇಕು? ಸುಖವನ್ನೇ ನಾವೇನ್ ಮಾಡಬೇಕು? ಕೊಡಬೇಕು. ಇವೆಲ್ಲ ಮಾತುಗಳು ನೀವು ಮಕ್ಕಳಿಗೆ ಗೊತ್ತಿದೆ, ಹೊರಗಿನವರಂತೂ ತಿಳಿದುಕೊಳ್ಳಲು ಬಹಳ ಕಠಿಣ. ನೋಡ್ರಿ, ಇವೆಲ್ಲ ಮಾತುಗಳು ನೀವೆಲ್ಲ ಭಗವಂತನ ಮುಂದೆ ಏನ್ ಕೂತ್ಕೊಂಡಿದ್ದೀರಾ, ನೀವು ನನ್ನ ಮಕ್ಕಳು ಮಾತ್ರ ತಿಳ್ಕೊಳಕ್ ಸಾಧ್ಯ. ಹೊರಗಿನವರು ತಿಳಿದುಕೊಳ್ಳುವುದು ಬಹಳ ಕಠಿಣ ಕಠಿಣ ಕಠಿಣ. ಅರ್ಥ ಆಗಲ್ಲ ಅವರಿಗೆ. ಯಾರು ಹೊರಗಡೆ ಇದ್ದಾರೆ ಅವ್ರಿಗೆ ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಯಾರೆಲ್ಲ ಸಂಬಂಧಿಗಳಾಗಿದ್ದಾರೆ ಅವರಿಂದ ಮಮತ್ವವನ್ನು ತೆಗೆಯಬೇಕು, ಮನೆಯಲ್ಲಿರಬೇಕು, ಆದರೆ ನಿಮಿತ್ತ ಮಾತ್ರ. ನೋಡ್ರಿ, ಶಿವಬಾಬಾ ಹೇಳ್ತಿದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ಆಳ ಇರ್ತದೆ.
ಯಾರೆಲ್ಲ ಸಂಬಂಧಿಕರಿದ್ದಾರೆ ಅವರಿಂದ ಮಮತ್ವವನ್ನ ತೆಗೆಯಬೇಕಾಗಿದೆ. ಈ ಸಮಯ ವ್ಯಕ್ತಿ ಮತ್ತು ವಸ್ತುಗಳಿಂದ, ಸಂಬಂಧಿಕರಿಂದ, ಸ್ನೇಹಿತರಿಂದ, ಎಲ್ಲರಿಂದ ಏನ್ ಮಾಡಬೇಕು? ಮಮತ್ವವನ್ನ ತೆಗಿಬೇಕು. ಯಾಕಂದ್ರೆ ಅವ್ರು ಯಾರು ಕೂಡ ನಿಮಗೆ ಶಾಶ್ವತವಾಗಿ ಏನ್ ಕೊಡಲ್ಲ? ಸುಖ ಕೊಡಲ್ಲ. ಮನೆಯಲ್ಲಿರಬೇಕು, ನಿಜವಾಗ್ಲೂ ಮನೆಯಲ್ಲಿರ್ಬೇಕು ನಾವು. ಆದರೆ ನೋಡಿ, ಪರಮಾತ್ಮನಿಗೆ ಏನ್ ಗೊತ್ತಿಲ್ಲ, ಇವನು ಯಾಕೆ ಪರಮಾತ್ಮ ಅಂದ್ರೆ ಮನೆಯಲ್ಲೇ ಇರ್ಬೇಕು ನೀವು, ಆದರೆ ನಿಮಿತ್ತ ಮಾತ್ರ. ಏನಕ್ಕಿರ್ಬೇಕು? ನಿಮಿತ್ತವಾಗಿರ್ಬೇಕು. ನನ್ನ ಕರ್ತವ್ಯವಾಗಿದೆ ವಿಶ್ವ ಪರಿವರ್ತನೆ. ಅರ್ಥ ಮಾಡ್ಕೊಳ್ಳಿ. ನೋಡ್ರಿ, ನಮ್ಮನ್ನೆಲ್ಲ ಪರಮಾತ್ಮ ಹೇಳ್ತಾರೆ, ನೀವೆಲ್ಲರೂ ಮಾಸ್ಟರ್ ವಿಶ್ವ ಪರಿವರ್ತಕರು ಎಂತ ಬಿರೋದು ಜಗತ್ತಿನಲ್ಲಿ ಯಾರು ಕೊಡ್ತಾರೆ? ನೀವೆಲ್ಲ ಏನಾಗಿದ್ದೀರಿ? ಮಾಸ್ಟರ್ ವಿಶ್ವ ಪರಿವರ್ತಕರು. ಮಾಸ್ಟರ್ ವಿಶ್ವ ಪರಿವರ್ತಕರ ಕರ್ತವ್ಯ ಯಾವ ಲೆವೆಲ್ ಇರ್ತದೆ? ಒಂದು ಮನೆಗೆ ಮಾತ್ರ ಸೀಮಿತ ಆಗಿರ್ತದೆ. ವಿಶ್ವ ಪರಿವರ್ತನೆ ಕಾರ್ಯ ಎಂತ ದೊಡ್ಡ ಮಹಾನ್ ಕಾರ್ಯ. ಅಂತ ದೊಡ್ಡ ಮಹಾನ್ ಕಾರ್ಯದಲ್ಲಿ ನಾನು ಸುಮ್ಮನೆ ಮನೆಯಲ್ಲೇ ಕುತ್ಕೊಂಡ್ಬಿಟ್ರೆ ಏನಾಗ್ತದೆ? ವಿಶ್ವ ಪರಿವರ್ತನೆ ಕಾರ್ಯ ಏನಾಗಲ್ಲ, ನಡೆಯುತ್ತೆ. ಸಾಧ್ಯವಾದಷ್ಟು ನಾನು ಕೂಡ ಚೆನ್ನಾಗಿ ಪರಮಾತ್ಮನ ಜ್ಞಾನವನ್ನ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೂ ಕೂಡ ಏನ್ ಮಾಡಬೇಕು? ಜ್ಞಾನವನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ನೀವು ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೆ ಆದ್ರೆ ಅವ್ರು ಖಂಡಿತವಾಗಿ ಅದನ್ನು ಏನ್ ಮಾಡ್ತಾರೆ? ಒಪ್ಕೊಳ್ತಾರೆ. ನಿಮಿತ್ತ ಮಾತ್ರರಾಗಿ ಎಲ್ಲರಿಗೂ ಕೂಡ ಏನ್ ಮಾಡ್ರಿ? ಜ್ಞಾನವನ್ನು ಕೊಡೋದಕ್ಕೆ ಪ್ರಯತ್ನವನ್ನ ಮಾಡಿ. ಇಡೀ ಪ್ರಪಂಚವು ಸಮಾಪ್ತಿಯಾಗುವುದು. ನೋಡ್ರಿ, ನಿಮಗೆ ಯಾರ್ಯಾರೆಲ್ಲ ನಿಜವಾಗೂ ನಿಮಗೆ ನೀವು ಯಾರನ್ನಾರು ಪ್ರೀತಿಸೋದೇ ಆದ್ರೆ ಅವ್ರಿಗೆ ಜ್ಞಾನ ಕೊಡ್ರಿ. ನೀವು ನಿಜವಾಗ್ಲೂ ಯಾರ ಮೇಲಾದ್ರು ಪ್ರೀತಿ ಇತ್ತಪ್ಪ ಅಂದ್ರೆ ಅವ್ರಿಗೆ ಏನ್ ಕೊಡ್ರಿ? ಜ್ಞಾನ ಕೊಡ್ರಿ. ಯಾಕಂದ್ರೆ 21 ಜನ್ಮದ ಆಸ್ತಿ ಸಿಗ್ತದೆ. ನೀವು ಕರ್ಕೊಂಬಂದು ಒಬ್ರಿಗೆ ಜ್ಞಾನ ಕೊಡಿಸಿದ್ರು ಕೂಡ ಅವ್ರು ಏನಾಗ್ತಾರೆ? ಸತ್ಯಯುಗ ತೀರ್ಥರಾಗದಲ್ಲಿ ಏನಾಗ್ತಾರೆ? ದೇವತೆಗಳಾಗ್ತಾರೆ. ನಿಜವಾದ ಪ್ರೀತಿ ನಾವು ಜಗತ್ತಿನ ಮೇಲೆ ತೋರಿಸ್ಬೇಕಂತ ಆಸೆ ಇತ್ತಪ್ಪ ಅಂದ್ರೆ, ಇಡೀ ಜಗತ್ತನ್ನ ಪರಿವರ್ತನೆ ಮಾಡ್ಬೇಕಪ್ಪ ಅಂತ ಆಸೆ ಇತ್ತಪ್ಪ ಅಂದ್ರೆ, ಅವ್ರನ್ನ ಕರ್ಕೊಂಬಂದು ಎಲ್ಲಿ ಕೂರಿಸ್ಬೇಕು? ಪರಮಾತ್ಮನ ಮನೇಲಿ ಕೂರಿಸ್ಕೋಬೇಕು. ಯಾಕಪ್ಪ ಅಂತಂದ್ರೆ ಪರಮಾತ್ಮ ನಮಗೆ ಸ್ವರ್ಗವನ್ನ ಕೊಡ್ತಾ ಇದ್ದಾರೆ, ಚಿನ್ನದ ಮಹಲನ್ನ ಕೊಡ್ತಾ ಇದ್ದಾರೆ, ಚಿನ್ನದ ಮನೆಯನ್ನ ಕೊಡ್ತಾ ಇದ್ದಾರೆ, ಪುಷ್ಪಕ ವಿಮಾನವನ್ನ ಕೊಡ್ತಾ ಇದ್ದಾರೆ, ಬಂಗಾರದ ದೋಣಿ. ನಾನು ನೀರಿನಲ್ಲಿ ಹೋಗ್ತಕ್ಕಂಥ ದೋಣಿನೂ ಕೂಡ ಏನಾಗಿರ್ತದೆ? ಬಂಗಾರದ ದೋಣಿ. ಅಲ್ಲಿ ಸಮುದ್ರ ಇರ್ತದೆ. ಸಮುದ್ರದಲ್ಲಿ ಯಾವುದೇ ರೀತಿ ಸುನಾಮಿ ಆಗಲ್ಲ, ಗಾಳಿ ಜಾಸ್ತಿ ಬೀಸಲ್ಲ. ಆರಾಮಾಗಿ ಹಡಗಿನಲ್ಲಿ ವಾಯು ವಿಹಾರವನ್ನ ನಾವೇನ್ ಮಾಡ್ಬೋದು? ಅಲ್ಲಿರೋದು ಬಂಗಾರದ ದೋಣಿ. ಬಂಗಾರದಲ್ಲಿ ಏನಾಗಿರ್ತದೆ? ಅದು ನಿರ್ಮಿತ ಆಗಿರ್ತದೆ. ಹೆಂಗಿರ್ಬೋದು ನಮ್ಮ ಸೌಧ? ಎಲ್ಲ ಬಂಗಾರಪ್ಪ. ಹೆಂಗಿರ್ತದೆ ಹೇಳಕ್ಕ ಸಾಧ್ಯ? ಮೊನ್ನೆ ಚಿತ್ರಗಳನ್ನ ಹಾಕಿದ್ನಲ್ಲ, ನೋಡಿದ್ರಲ್ಲ? ಹಸಿರು ಪ್ರಕೃತಿ ಮಧ್ಯೆ ಎಲ್ಲ ಏನಾಗಿದೆ? ಬಂಗಾರ ಇದೆ. ಅರ್ಥ ಆಗ್ತಿದೆಯಾ? ಅಂತ ಜಗತ್ತಿಗೆ ದಿನಕ್ಕೊಂದ್ಸಲಿ ಆ ಚಿತ್ರಗಳನ್ನು ನೋಡ್ರಿ. ದಿನಕ್ಕೊಂದ್ಸಲಿ ಆ ಚಿತ್ರಗಳನ್ನು ನೋಡಿ ಒಂದ್ ಕಡೆ ಫೋಲ್ಡರ್ ಅಲ್ಲಿ ಸೇವ್ ಮಾಡಿಟ್ಕೊಂಡ್ರಿ. ದಿನಕ್ಕೊಂದ್ಸಲಿ ನೋಡ್ರಿ. ಪರಮಾತ್ಮ ನನಗೆ ಇಂಥ ಜಗತ್ತಿಗೆ ಮಾಲೀಕನನ್ನಾಗಿ ಮಾಡ್ತಾನೆ ಅಂದಾಗ ನಿಮ್ಗೆ ಪೂರ್ತಿಯಾಗಿ ಏನಾಗ್ತದೆ? ಒಳಗಡೆ ಖುಷಿ. 21 ಜನ್ಮದ ನಾನು ಹಂಗಿರ್ತೀನಿ, ನಾನು ದೇವತಾ ಆಗ್ತಾನೆ, ನಾನು ಲಕ್ಷ್ಮೀನಾರಾಯಣ ನಾನೇ ಆಗ್ತೀನಿ ಅಂತ ಹೇಳಿದಾಗ ಏನಾಗ್ತದೆ? ನನಗೆ ಖುಷಿ ಆಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ನಾನೇನಾಗಬಾರ್ದು? ನನ್ನ ಮಾನಸಿಕವಾದ ಖುಷಿ ಯಾವತ್ತೂ ಕೂಡ ಹೋಗ್ಬಾರ್ದು. ಮಾನಸಿಕವಾದ ಖುಷಿ ಏನಾಗ್ಬಾರ್ದು? ನಂದು ಹೋಗ್ಬಾರ್ದು. ಖುಷಿ ಹೋಯ್ತಪ್ಪ ಅಂದ್ರೆ ನಾನು ಫೇಲ್. ಖುಷಿ ಹೋಯ್ತಪ್ಪ ಅಂದ್ರೆ ಏನಾಯ್ತು? ಫೇಲ್ ಆಗ್ಬಿಟ್ಟೆ. ಅದು ಪರಮಾತ್ಮನಿಗೆ ಇಷ್ಟ ಇಲ್ಲ. ಯಾರು ಅಳ್ತಾರೆ ಅವರು ಪರಮಾತ್ಮನಿಗೆ ಇಷ್ಟ ಆಗಲ್ಲ ಅಂತ ಪರಮಾತ್ಮ ಎಷ್ಟೋ ಮುರಳಿಯಲ್ಲಿ ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಮಕ್ಕಳು ನೀವು ತುಂಬಾ ಪವರ್ಫುಲ್ ಇರೋರು ಯಾವತ್ತೂ ಕೂಡ ಕಣ್ಣಲ್ಲಿ ಏನ್ ಮಾಡಬಾರ್ದು? ನೀರು ಬರಬಾರದು. ಪರಮಾತ್ಮ ಮುರಳಿಯಲ್ಲಿ ಹೇಳ್ತಾರೆ, ಕೆಲವೊಂದ್ಸಲ ನನ್ನ ಮಕ್ಕಳಿಗೆ ಎಷ್ಟು ತಾಕತ್ತಿದೆಯಪ್ಪ ಅಂದ್ರೆ 100 ಹಿಮಾಲಯದ ಪರ್ವತಗಳು ಅಡ್ಡ ಬಂದ್ರು ನನ್ನ ಮಕ್ಕಳು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಹತ್ಕೊಂಡು ಇಳಿದು ಬಿಡ್ತಾರೆ. ಮುರಳಿಯಲ್ಲಿ ಹೇಳಿದ್ದಾರೆ ಪರಮಾತ್ಮ, ನನ್ನ ಮಕ್ಕಳ ಹತ್ರ ಎಷ್ಟು ಶಕ್ತಿ ಇದೆಯಪ್ಪ ಅಂದ್ರೆ, ನಿಮಗೆ ಎಂಥ ಸಮಸ್ಯೆಗಳಪ್ಪ ಅಂದ್ರೆ 100 ಹಿಮಾಲಯದ ಪರ್ವತದಂತಹ ಕಷ್ಟಗಳು ಬಂದ್ರೂ ನನ್ನ ಮಕ್ಕಳು ಏನಾಗಲ್ಲ? ಬಗ್ಗೋಲ್ಲ. ಯಾಕೆ ಬಗ್ಗಲ್ಲ? ಅಷ್ಟು ಜ್ಞಾನ ಇದೆ ಅಂತೇಳಿ ಅರ್ಥ. ಎಷ್ಟು ಜ್ಞಾನ ಇದೆ? ಸಾಗರದಷ್ಟು ಜ್ಞಾನ ಇದೆ. ಎಷ್ಟು ಜ್ಞಾನ ಇದೆ? ನನ್ನ ಹತ್ರ ಇರ್ತಕ್ಕಂಥ ಜ್ಞಾನ ನನ್ನನ್ನು ಡಿಸ್ಟರ್ಬ್ ಆಗೋದಕ್ಕೆ ಬಿಡೋದಿಲ್ಲ. ಡಿಸ್ಟರ್ಬ್ ಆದ್ರೂ ಮತ್ತೊಂದು ಪೇಜ್ ಮುರಳಿ ಓದ್ಬಿಟ್ರೆ ಏನಾಗ್ಬಿಡ್ತದೆ? ನಾನು ಆಗಲ್ಲ ಅಂತಲ್ಲ, ನಾನು ಆಗ್ತೀನಿ. ಮನೇಲಿ ಏನಾಗ್ತದೆ? ಮನೆ ಎನ್ವಿರಾನ್ಮೆಂಟ್ ಆಗಿರ್ತದೆ, ಡಿಸ್ಟರ್ಬೆನ್ಸ್ ಎನ್ವಿರಾನ್ಮೆಂಟ್ ಇರ್ತದೆ. ಒಂದೊಂದ್ಸಲ ಅವ್ರು ಹೇಳಿದ್ ನಾವು ಕೇಳಲ್ಲ, ನಾವು ಕೇಳಿದ್ದು ಅವ್ರು ಕೇಳಲ್ಲ. ಆದ್ರೂ ನಾವು ಜ್ಞಾನಿಗಳಾದ್ಮೇಲೆ ಮನೆ ಎನ್ವಿರಾನ್ಮೆಂಟ್ ತುಂಬಾ ಸುಧಾರಣೆಗೊಂಡಿದೆ. ಅರ್ಥ ಆಗ್ತಿದೆಯಾ? ಅದಕ್ಕಿಂತ ಮುಂಚೆ ತುಂಬಾ ಏನಾಗಿತ್ತು? ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಈಗ ಆ ಡಿಸ್ಟರ್ಬೆನ್ಸ್ ಹೋಲಿಸ್ಕೊಂಡ್ರೆ 90% ಏನಾಗ್ಬಿಟ್ಟಿದೆ? ಕಡಿಮೆ ಆಗಿದೆ. ಆದ್ರೂ 10% ಇರ್ತದೆ. ಮನೆಯಿಂದ ಏನಾಗ್ತದೆ? ಇದ್ದೇ ಇರ್ತದೆ. ಆ 10% ಡಿಸ್ಟರ್ಬೆನ್ಸ್ ಇದ್ದಾಗ ಕೂಡ ಒಂದೊಂದ್ಸಲ ಡಿಸ್ಟರ್ಬೆನ್ಸ್ ಜಾಸ್ತಿ ಆದಾಗ ಸುಮ್ಮನೆ ಹೋಗಿ ರೂಮಲ್ಲಿ ಕುತ್ಕೊಂಡು ಏನ್ ಮಾಡ್ತೀವಿ? ಒಂದು ಮುರಳಿನ
ಓದ್ಬಿಡ್ತೀನಿ. ಮತ್ತೆ ಏನಾಗ್ಬಿಡ್ತದೆ, ಕೂಲ್ ಆಗ್ಬಿಡ್ತದೆ. ಅವತ್ತು ಮತ್ತೆ ಎಲ್ಲವೂ ಏನಾಗ್ಬಿಡ್ತದೆ, ಮರ್ತೋಗ್ಬಿಡ್ತದೆ. ಮನಸ್ಸು ಏನಾಗ್ತದೆ, ಕೂಲ್ ಆಗ್ತದೆ. ಇದು ನಾನು ಕಂಡುಕೊಂಡಿರ್ತಕ್ಕಂಥ ಮೆಥಡ್. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದೇನೋ, ಒಂದು ಬುಕ್ಕಲ್ಲಿ ಒಂದೊಂದು ಪಾಯಿಂಟನ್ನು ಬರೀರಿ. ಆ ಪಾಯಿಂಟ್ಗಳನ್ನು ನೀವು ಒಂದು ಪೇಜನ್ನು ನೀವು ಮೆಲುಕಾಗ್ತದೆ. ನಿಮಗೆ ಬೇಜಾರಾದಾಗ ನಿಮ್ಮ ಮನಸ್ಸು ಏನಾಗ್ಬಿಡ್ತದೆ, ತಣ್ಣಗಾಗ್ತದೆ, ಹಗುರಾಗ್ತದೆ. ಎಲ್ಲ ಬೇಜಾರು ಏನಾಗ್ತದೆ, ಹಿಡಿದೋಗ್ತದೆ. ಯಾಕಂದ್ರೆ ನನಗೆ ಏನು ಬೇಕೋ ಎಲ್ಲ ಪರಮಾತ್ಮ ಕೊಡ್ಬೇಕಾದ್ರೆ ಇವರೆಲ್ಲ ಯಾವ ಲೆಕ್ಕ ನನಗೆ? ನನ್ನ ಸುತ್ತಮುತ್ತ ಇರೋಲ್ಲ ದುಃಖ ಕೊಡೋದು ಏನಾಗ್ತದೆ, ತೃಣಕ್ಕೆ ಸಮಾನ. ಯಾವುದಕ್ಕೆ ಸಮ ಆಗ್ಬಿಡ್ತದೆ? ತೃಣಕ್ಕೆ ಸಮ ಆಗ್ತದೆ. ನಾವು ವಿಶ್ವದ ಮಾಲೀಕರು, ದೇವತೆಗಳಾಗುತ್ತೇವೆ ಅಂದಾಗ ನಮ್ಮಲ್ಲಿ ಅವಶ್ಯವಾಗಿ ದೈವಿ ಗುಣವಿರಬೇಕು. ಗುರಿ ಧ್ಯೇಯವಂತ ಸಮ್ಮುಖದಲ್ಲಿ ನಿಂತಿದೆ. ನಮ್ಮ ಗುರಿ ಏನು? ಜ್ಞಾನ ಪಡೆಯೋದು, ಪರಿವರ್ತನೆಯಾಗಿ ಸತ್ಯ, ಪರಿವರ್ತನೆಯಾಗಿ ಸತ್ಯ, ದೇವತೆಗಳಾಗೋದು. ನಮ್ಮ ಗುರಿ ಮತ್ತು ಉದ್ದೇಶ ಏನಾಗಿದೆ? ದೇವತೆಗಳಾಗೋದು. ನರನಿಂದ ನಾರಾಯಣ ಆಗ್ತಕ್ಕಂಥ ವಿದ್ಯೆ ಇದು. ನನ್ನ ಗುರಿ ಮತ್ತು ಉದ್ದೇಶ ನೋಡ್ರಿ, ಯಾರಿಗೆ ಇಂಜಿನಿಯರ್ ಆಗ್ಬೇಕಂತ ಆಸೆ ಆಗ್ತದೆ ಅವ್ರು ಎಲ್ಲಿ ಹೋಗ್ತಾರೆ? ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೋಗ್ತಾರೆ. ಡಾಕ್ಟರ್ ಆಗ್ಬೇಕಾದ್ರೆ ಮೆಡಿಕಲ್ ಹೋಗ್ತಾರೆ. ಟೀಚರ್ ಆಗ್ಬೇಕಾದ್ರೆ BEd ಅಥವಾ D.Ed ಮಾಡ್ತಾರೆ. ಅದೇ ರೀತಿ ಅವ್ರಿಗೆ ಯಾವ್ಯಾವ ಆಸಕ್ತಿ ಇರ್ತದೆ ಅವ್ರು ಏನು ಮಾಡ್ತಾರೆ, ಆ ಕಾಲೇಜಿನಲ್ಲಿ, ವಿಶ್ವವಿದ್ಯಾಲಯದಲ್ಲಿ ಓದ್ತಾರೆ. ಮತ್ತು ನನಗೆ ಯಾವ ವಿಶ್ವವಿದ್ಯಾಲಯ? ಈಶ್ವರೀಯ ವಿಶ್ವವಿದ್ಯಾಲಯ. ಇಲ್ಲೇನಾಗ್ತಾ ಇದ್ದೀನಿ ನಾನು? ನಾರಾಯಣ ಆಗ್ತಾ ಇದ್ದೀನಿ, ಲಕ್ಷ್ಮೀನಾರಾಯಣ ಆಗ್ತಾ ಇದ್ದೀನಿ, ರಾಮಸೀತೆ ಆಗ್ತಾ ಇದ್ದೀನಿ, ರಾಧಾಕೃಷ್ಣ ಆಗ್ತಾ ಇದ್ದೀನಿ. ನನ್ನ ಗುರಿಗೆ, ನನಗೆ ಒಂದು ಗುರಿ ಇದೆ, ನನಗೆ ಉದ್ದೇಶ ಇದೆ. ಮನೇಲಿ ಹೋಗಿ ನೀವು ಬರೆದಿಡಬೇಕಿದೆ ಪಾಯಿಂಟ್. ನನ್ನ ಗುರಿ ಮತ್ತು ಉದ್ದೇಶ ಏನಾಗಿದೆ? ದೇವತೆಗಳಾಗೋದು. ಬ್ರಾಕೆಟ್ನಲ್ಲಿ ಬರೀರಿ ಲಕ್ಷ್ಮೀನಾರಾಯಣ ಆಗೋದು, ಬ್ರಾಕೆಟ್ನಲ್ಲಿ ಬರಲಿ ರಾಧಾಕೃಷ್ಣ ಆಗೋದು, ಬ್ರಾಕೆಟ್ನಲ್ಲಿ ಬರಲಿ ರಾಮಸೀತೆ ಆಗೋದು. ಇದು ನನ್ನ ಗುರಿ ಉದ್ದೇಶ ಆಗಿದೆ. ಅಷ್ಟು ಸುಲಭದ ಮಾತಲ್ಲ. ದೇವತೆಗಳಾಗೋದಂದ್ರೆ ಏನಂತ ಪರಮಾತ್ಮ ಕೆಲವೊಂದು ಮುರುಳಿಯಲ್ಲಿ ಹೇಳ್ತಾರೆ, ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಂಗಲ್ಲ. ಯಾರ ಮನೆಗೆ ಹೋಗಿ ಬಂದಂಗಲ್ಲ? ಚಿಕ್ಕಮ್ಮನ ಮನೆಗೆ ಆರಾಮಾಗಿ ಏನು ಮಾಡ್ಬೋದು, ಹೋಗಿ ಬರ್ಬೋದು. ಆದರೆ ದೇವತೆಗಳಾಗೋದು ಏನಾಗಿದೆ? ಕಷ್ಟ ಆಗಿದೆ. ಏನಾಗಿದೆ? ನನ್ನ ಸಂಕಲ್ಪಗಳನ್ನು ಪ್ಯೂರಿಫೈ ಮಾಡಬೇಕು. ನಾನೇನಾಗಬೇಕು? ಪ್ಯೂರಿಫೈ ಆಗಬೇಕು. ನಾನು ಶುದ್ಧೀಕರಣ ಆದರೆ ಮಾತ್ರ ನನ್ನ ಆತ್ಮ ಏನಾಗ್ತದೆ? ದೇವತಾ ಪದವಿಗೆ ಏನಾಗ್ತದೆ? ಯೋಗ್ಯ ಆಗ್ತದೆ. ಬೇಹದ್ದಿನ ತಂದೆ ಮಕ್ಕಳಿಗೆ ಸಿಕ್ಕಿದ್ದಾರೆ ಎಂದಾಗ ಎಷ್ಟೊಂದು ಹರ್ಷಿತರಾಗಿರಬೇಕು. ನೋಡಿ, ಪರಮಾತ್ಮ ಹೇಳ್ತಾರೆ, ನನಗೆ ಪರಮಾತ್ಮ ಸಿಕ್ಕಿದ್ದಾನೆ ಅಂದರೆ ಎಷ್ಟು ಹರ್ಷಿತ ಆಗಿರಬೇಕು. ನನ್ನ ಮನಸ್ಸು ತೇಲ್ತಾ ಇರಬೇಕು. ಸುಖದ ಸುಪ್ಪತ್ತಿಗೆ ಏನಾಗ್ತಾ ಇರಬೇಕು? ನನ್ನ ಮನಸ್ಸು ತೇಲ್ತಾ ಇರಬೇಕು. ತುಂಬ ಮುಖದಲ್ಲಿ ಕಳೆ ಬರಬೇಕು. ಮುಖ ಯಾವಾಗಲೂ ಗುಮ್ಮನಂಗೆ ಇಟ್ಕೊಂಡಿದ್ರೆ, ಇವ್ರು ನೋಡಪ್ಪ, ಇವರು ಶಾಂತಿ ಬೇಕಂತ ಬ್ರಹ್ಮಕುಮಾರಿಸಿ ಹೋಗ್ತಾರೆ, ಮುಖ ಗುಮ್ಮಂತ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಇವ್ರ ಹತ್ರನೇ ಏನೂ ಇಲ್ಲ, ಇನ್ನು ಬೇರೆಯವ್ರಿಗೆ ಏನು ಕೊಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಏನಾಗಿರ್ಬೇಕು? ಮುಖ ಚಂದ ಇರ್ಬೇಕು. ನಮ್ಮನ್ನು ನೋಡಿ ಏನು ಪಡ್ಕೊಂಡಿದ್ದಾರೆ ಅಂತ ತಿಳ್ಕೊಬೇಕು. ನಾನೇ ಗುಮ್ಮನಂಗಿದ್ರೆ ಅವ್ರು ನನ್ನ ನೋಡಿ ಇವು ಅದಿಗೋಗಿ ಹಿಂಗೆ ಆಗ್ಬಿಟ್ರಪ್ಪ ಅಂತಕ್ಕಂತಾರೆ. ಅವ್ರ ಮುಂಚೆ ಚೆನ್ನಾಗಿದ್ರೆ ಬ್ರಹ್ಮಕುಮಾರಿಗೆ ಹೋಗಿ ಯಾರ ಜೊತೆ ಮಾತಾಡಂಗಿಲ್ಲ, ನಗಂಗಿಲ್ಲ, ಏನು ಮಾಡಂಗಿಲ್ಲ, ಒಂಥರ ಆಗ್ಬಿಟ್ರಪ್ಪ ಇವ್ರು ಅಂತ ತಿಳ್ಕೊಂತ. ಹೌದಲ್ವಾ? ಅದಕ್ಕೋಸ್ಕರ ನಾನು ಯಾವಾಗಲೂ ಹೆಂಗಿರ್ಬೇಕು? ಖುಷಿಯಾಗಿರ್ಬೇಕು. ಗಾಯತ್ರಕ್ಕವ್ರ ಮುಖ ನೋಡಿದ್ರೆ ಹೆಂಗೆ ಕಾಣ್ತಾನೆ, ಎಷ್ಟು ಕಡೆ ಇದೆ ಅವಲ್ಲ, ನೋಡಿದ್ರೆ ಅಟ್ರಾಕ್ಷನ್ ಆಗ್ತದೆ, ಎಷ್ಟು ಖುಷಿ ಕಾಣ್ತದೆ. ಹೌದಲ್ವಾ? ಹಂಗೆ ನನ್ನ ಮುಖನೂ ಕೂಡ ಕಳೆಯಾಗಿರ್ಬೇಕು. ಯಾಕಂದ್ರೆ ಪಡ್ಕೊಂಡಿದ್ದೀನಿ. ಆ ಪಡ್ಕೊಂಡಿರೋದು ನನ್ನ ಮುಖದಲ್ಲಿ ಏನಾಗ್ತದೆ? ಕಾಣ್ತದೆ. ಇವಾಗ ನೋಡಿರ್ಬೇಕಾರೆ ನೀವು ಯಾರನ್ನಾರು ಹೋಗಿ ಮಾತಾಡ್ರಿ, ಅವ್ರ ಮನಸ್ಸು ಏನಾದ್ರು ಡಿಸ್ಟರ್ಬ್ ಇತ್ತಪ್ಪ ಅಂದ್ರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಆ ಮಾತುಗಳು ಆಡಲ್ಲ ಅವ್ರು. ಅದೇ ಕಾಮಾಗಿದ್ದಾಗ ನೋಡಿರ್ಬೇಕಾದ್ರೆ. ಹೌದಲ್ಲ ಅಕ್ಕರೆ? ಸತ್ಯನ ಹೌದಲ್ಲ? ಬೇಕಾದ್ರೆ ಅವ್ರು ಕಾಮಾಗಿದ್ದಾಗ ಹೋಗಿ ಮಾತಾಡಿಸಿರ್ಬೇಕಾರೆ ಅವ್ರು ಚಂದ ಮಾತಾಡ್ತಾರೆ. ನೀವೇನು ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಅವ್ರು ಏನು ಮಾಡ್ತಾರೆ? ಅವ್ರಿಗೆ ಏನಾದ್ರು ಒಂದು ಚೂರು ಡಿಸ್ಟರ್ಬೆನ್ಸ್ ಇದ್ರೆ ಅವ್ರು ಏನು ಮಾಡೋದು? ನಿಮ್ಮ ಜೊತೆಗೆ ಮಾತಾಡಂಗಿಲ್ಲ. ಅವ್ರು ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಆ ಡಿಸ್ಟರ್ಬೆನ್ಸ್ ಅದನ್ನು ಅವ್ರು ಮಾತಾಡಕ್ಕೆ ಏನಾಗಲ್ಲ, ಬಿಡೋದಿಲ್ಲ. ಅವ್ರು ಹೋದ್ರೆ ಸಾಕ ಪಂಚ್ಬಿಡ್ತದೆ. ಅಲ್ಲಿ ಬಂದರು ನಂದೇ ನನಗೆ ಆಗೈತೆ ಪಾಪ, ಅವ್ರಿಗೆ ಗೊತ್ತಿರೋದಿಲ್ಲ. ಬಂದಿರ್ತಾರೆ ಪಾಪ, ಮಾತಾಡಿಸ್ಬೇಕಂತ ಏನು ಮಾಡಿರ್ತಾರೆ, ಬಂದಿರ್ತಾರೆ ಪಾಪ. ನೀವು ಮಾತಾಡೋಕ್ಕೆ ಇಷ್ಟ ಇರೋದಿಲ್ಲ. ಅವಾಗ ಏನಾಗಲ್ಲ, ಸಂಕಲ್ಪಗಳೇನಾಗಲ್ಲ, ಮಿಸ್ಮ್ಯಾಚ್ ಆಗ್ತದೆ. ಏನಾಗ್ತದೆ? ಮಿಸ್ಮ್ಯಾಚ್ ಆಗ್ತದೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ನನ್ನ ಹತ್ರ ಬಂದವರಿಗೆ ನೋಡ್ರಿ, ಯಾರು ಬರ್ತಾರಲ್ಲ ಅವರು, ಕೆಲವೊಬ್ರು ಬರ್ತಾರೆ, ಅವ್ರಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಒಟ ಅಂತ ಮಾತಾಡೋ ಅಭ್ಯಾಸ. ನಾನು ಅವ್ರನ್ನ ಮಾತುಗಳನ್ನ ಕೇಳ್ಬಿಟ್ರೆ ಅಂತ ಅವ್ರು ಶಾಂತ ಆಗ್ಬಿಡ್ತಾರೆ. ಅದಕ್ಕೆ ಯಾರು ಬಂದಾಗ ನಿಮ್ಮ ಹತ್ರ ದುಃಖ ಹೇಳ್ಕೊಳ್ಬೇಕಂತ ಬಂದಾಗ ಅವರು ಎಲ್ಲ ಮಾತುಗಳು ಕೇಳ್ಬಿಡಿ. ಏನು ಮಾಡ್ಬಿಡ್ರಿ, ಒಂದು 5 10 ನಿಮಿಷ, ಒಂದು 4 ಗಂಟೆ ಹೇಳ್ತಾರೆ, ಏನು ಮಾಡ್ಬಿಡ್ರಿ, ಸುಮ್ಮನೆ ಕೇಳಿಸ್ಕೊಂಡ್ಬಿಡ್ರಿ. ಪಾಪ ಅವ್ರಿಗೆ ಅರ್ಧ ಏನಾಗಿರ್ತದೆ? ಸಮಾಧಾನ ಸಿಗ್ತದೆ. ಏನು ಸಿಗ್ತದೆ? ಸಮಾಧಾನ ಸಿಗ್ತದೆ, ಶಾಂತಿ ಸಿಗ್ತದೆ. ಅರ್ಥ ಆಗ್ತದೆ. ಅದಕ್ಕೋಸ್ಕರ
ಬೇರೆಯವರು ನಮ್ಮ ಹತ್ರ ಕಷ್ಟ ಅಂತ ಬಂದಾಗ ಅವರ ಮಾತುಗಳನ್ನು ಕೇಳಿ ಒಂದೆರಡು ಜ್ಞಾನದ ಮಾತುಗಳನ್ನು ಕೊಟ್ಟರೆ ಅವ್ರಿಗೆ ಏನಾಗ್ತಾರೆ, ಖುಷಿ ಆಗ್ತಾರೆ. ಏನಾಗ್ತಾರೆ, ನಮ್ಮ ಹತ್ರ ಬಂದವರಿಗೆ ನಮ್ಮ ಗುರಿನೇ ಆಗಿರ್ಬೇಕೇನಪ್ಪ ಅಂದ್ರೆ ಖುಷಿ ಕೊಡಬೇಕು. ಜೀವನದಲ್ಲಿ ಏನು ಹುಟ್ಟಿ ಏನು ಪ್ರಯೋಜನ? ನಾನು 4 ಜನಕ್ಕೆ ಖುಷಿ ಕೊಡಲಿಲ್ಲ ಅಂದ್ರೆ ನನ್ನ ಜೀವನ ಏನಾಗ್ಬಿಡ್ತದೆ, ವ್ಯರ್ಥ ಆಗ್ಬಿಡ್ತದೆ. ನನ್ನ ನೋಡಿದ್ರೆ ಖುಷಿ ಆಗ್ಬೇಕು ಅವ್ರಿಗೆ, ಹಂಗಿರ್ಬೇಕು. ನಾನು ಆಕ್ಚುಲಿ ಹೇಳ್ಬೇಕಾದ್ರೆ ಹಂಗಿದ್ದಾಗ ನಾವೇನಾಗ್ತೀವಿ, ದೇವತೆಗಳಾಗ್ಬಿಡ್ತೀವಿ. 4 ಜನ ನಿನ್ ಸುತ್ತಮುತ್ತ ಇರೋರು ಈ ಮುರಳಿ ತುಂಬಾ ಜ್ಞಾನ ಅರ್ಥ ಮಾಡ್ಕೊಳ್ಬೇಕಂತ ಏನಿಲ್ಲ. ನೀನ್ 4 ಜನ ಖುಷಿ ಕೊಟ್ಬಿಟ್ರೆ ನೀನ್ ಜ್ಞಾನಿ ಅಂತ ಅರ್ಥ. ಪರಮಾತ್ಮನ ಬೇಕಾಗಿರೋದಂತ ಮಕ್ಕಳು ತುಂಬಾ ಡೀಪ್ ಅಧ್ಯಯನ ಮಾಡ್ಬಿಟ್ಟಿದೀನಿ, ತುಂಬಾ ಪರಮಾತ್ಮ ಅರ್ಥ ಮಾಡ್ಕೊಂಡು 4 ಜನ ಬಂದು ನೀನ್ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗಿ ಎಷ್ಟು ಖುಷಿಯಾಗಿದೆಯಪ್ಪ ಅಂತ ಹೇಳಿ ಮಾತಾಡ್ಬಿಟ್ರೆ ಅದು ಯಾರಿಗೆ ಇಷ್ಟ? ನೀನ್ ಪಾಸ್, ಸತ್ಯಗದಲ್ಲಿ ಎಂಟ್ರಿ. ಎಲ್ಲಿಗೆ ಎಂಟ್ರಿ? ತುಂಬಾ ಅಧ್ಯಯನ ಮಾಡಿ ಹಂಗೆ ಹಿಂಗೆ ತಿಳ್ಕೊಬೇಕಂತ ಏನು ರೂಲ್ಸ್ ಇಲ್ಲ. ಪರಮಾತ್ಮನಿಗೆ ಏನ್ ಬೇಕು? ನಿನ್ ಮನ್ಸು. 4 ಜನಕ್ಕೆ ನಿನ್ನ ನೋಡಿದ್ರೆ ಏನಾಗ್ಬೇಕು? ಖುಷಿಯಾಗಿ. ಹಂಗಿರೋ ನಿನ್ ಜೀವನವನ್ನ ಮಾಡು, ಮಾದರಿ ಜೀವನವನ್ನು ನಡೆಸು. ನೀನೇನಾಗ್ತೀಯ ಸತ್ಯಯುಗಕ್ಕೆ? ಯಾಕಂದ್ರೆ 4 ಜನ ನಿನ್ನನ್ನು ಒಪ್ಕೊಂಡ್ರಪ್ಪ ಅಂದ್ರೆ ಅದು ಪರಮಾತ್ಮ ಒಪ್ಕೊಂಡ. ಯಾಕಂದ್ರೆ 4 ಜನ ನಿನ್ನ ಸುಮ್ಮನೆ ಒಪ್ಕೊಳಲ್ಲ. ಈ ಕಲಿಯುಗದ ಅಂತ್ಯದಲ್ಲಿ ನೀನ್ 4 ಜನ ಒಪ್ಸೋದಿದೆಯಲ್ಲ, ಪರಮಾತ್ಮನ ಸಿಂಪಲ್ ಆಗಿ ಹೇಳ್ತಾರೆ 4 ಜನ ಒಪ್ಸೋದ್ತೀವಿ. ಆದ್ರೆ ಒಬ್ಬನು ಒಪ್ಕೊಂಡ್ರೆ ಆಲ್ರೆಡಿ ಇನ್ನೊಬ್ಬ ಏನ್ ಮಾಡಿರ್ತಾನೆ, ನಿಂದನೆ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ. ಮತ್ತೆ ಇವ್ರು ಒಪ್ಕೊಳ್ಳೋ ಈ ಕಡೆ ಇರೋರು ಏನ್ ಮಾಡಿರ್ತಾರೆ, ಆಲ್ರೆಡಿ ನಿಂದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆದ್ರೆ ಪರಮಾತ್ಮ ಹೇಳೋದೇನೋ ಅದನ್ನ ನೀವು ಪ್ರಯತ್ನ ಪಡ್ರಿ, ಅಲ್ಲಿಗೆ ಏನಾಗ್ತೀರಾ, ನೀವು ರೀಚ್ ಆಗೇ ಆಗ್ತೀರಾ ಅಂತ ಹೇಳ್ತಾರೆ. ಅವು ಹದ್ದಿನ ಮಾತುಗಳಾಗಿವೆ, ಇವು ಬೇಹದ್ದಿನ ಮಾತುಗಳು ಸಿಗುತ್ತವೆ. ನಿಮ್ಮಲ್ಲಿ ಯಾರು ತಂದೆಗೆ ಸಹಯೋಗ ಕೊಡುತ್ತೀರಿ ಅವನೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ನೋಡ್ರಿ, ಪರಮಾತ್ಮ ಹೇಳಿದಂತೆ ಕೇಳಿ ಪರಮಾತ್ಮನಿಗೆ ಯಾರು ಸಹಯೋಗವನ್ನ ಕೊಡ್ತಾರೆ, ಪರಮಾತ್ಮನನ್ನ ಅರ್ಥ ಮಾಡ್ಕೊಂಡು ಪರಮಾತ್ಮನಿಗೆ ಸಹಯೋಗ ಕೊಡೋದಿದೆಯಲ್ಲ, ನೋಡ್ರಿ ಅಂತ ಸರ್ವಶಕ್ತಿವಂತ ಪರಮಾತ್ಮ ಬಂದು ಮಕ್ಕಳಲ್ಲಿ ಸಹಯೋಗವನ್ನ ಕೇಳ್ತಾ ಇದ್ದಾರೆ. ಎಷ್ಟು ನಿರಾಹಂಕಾರಿ ಪರಮಾತ್ಮ. ಪರಮಾತ್ಮನ ಯಾಕೆ ನಿರಾಹಂಕಾರಿ ಅಂತ ಕೇಳಿದ್ರೆ ಅವನು ಸರ್ವಶಕ್ತಿವಂತ ಅಂತ. ಇಡೀ ಜಗತ್ತನ್ನ ಪರಿವರ್ತನೆ ಮಾಡ್ತಕ್ಕಂಥ ವಿಶ್ವ ಪರಿವರ್ತಕ, ಜ್ಞಾನ ಸಾಗರ ಅಂತ ಪರಮಾತ್ಮ ಬಂದು ಮಕ್ಕಳೇ ನಿಮ್ ಸಹಯೋಗ ಬೇಕು, ಕೈಯೊಡ್ಡಿ ಕೇಳ್ತಾ ಇದ್ದಾರೆ, ಸಂಗಮದಲ್ಲಿ ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮನ್ನ ಯೋಗ್ಯರನ್ನಾಗಿ ಮಾಡಬೇಕು. ಯಾರನ್ನ ಯೋಗ್ಯರನ್ನಾಗಿ ಮಾಡಬೇಕು? ನಾನು ಮನಸ್ಸು ಮಾಡಿದ್ರೆ ಚಿಟಿಕೆ ಒಡೆಯದಲ್ಲಿ ವಿಶ್ವ ಪರಿವರ್ತನೆ ಮಾಡ್ತೀನಿ, ಆದ್ರೆ ಹಂಗೆ ಮಾಡೋದಿಲ್ಲ. ನಿಯಮದ ಪ್ರಕಾರ, ಕರ್ಮ ಸಿದ್ಧಾಂತದ ಪ್ರಕಾರ ಏನ್ ಮಾಡೋದಿಲ್ಲ. ಯಾಕಂದ್ರೆ ಕರ್ಮ ಸಿದ್ಧಾಂತ ಇರೋದ್ರಿಂದ ಪರಮಾತ್ಮ ವೆಯ್ಟ್ ಮಾಡಲೇಬೇಕು. ಮಕ್ಕಳಿಗೆ ಜ್ಞಾನ ಕೊಡಬೇಕು, ಅವ್ರನ್ನ ಯೋಗ್ಯರನ್ನಾಗಿ ಮಾಡಿ ಮುಂದಿನ ಜನ್ಮಕ್ಕೆ ಏನ್ ಮಾಡ್ಬೇಕು. ಈಗ ಮುಂದಿನ ಜನ್ಮ ಹೆಂಗ ಯಾವ ಆಧಾರದ ಮೇಲೆ ಆಗ್ತದೆ? ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳ ಆಧಾರದ ಮೇಲೆ ನಮಗೆ ಮುಂದಿನ ಜನ್ಮ ಏನಾಗ್ತದೆ, ಪ್ರಾಪ್ತಿ ಆಗುತ್ತೆ ಅಂತೇಳಿ ಪ್ರಶ್ನೆ ಪಾಠದಲ್ಲಿ ಪರಮಾತ್ಮ ತಿಳಿಸ್ಕೊಡ್ತಿದ್ದಾರೆ. ಏನ್ ತಿಳಿಸ್ಕೊಟ್ಟಿದ್ದಾರೆ? ನೀನ್ ಆತ್ಮ, ನಿನ್ ಸತ್ತ ಮೇಲೆ ನಿನ್ ಶರೀರದಿಂದ ಆತ್ಮ ಏನಾಗ್ತದೆ, ಹೊರಗಡೆ ಬರ್ತದೆ. ಆ ಆತ್ಮದಲ್ಲಿ ನೀನು ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲಾ ಪಾಪ ಪುಣ್ಯ ಏನಾಗಿರ್ತದೆ, ಇರ್ತದೆ. ಸತ್ತ ಮೇಲೆ ನಿನ್ನ ಶರೀರವನ್ನು ಏನ್ ಮಾಡ್ತಾರೆ, ತೆಗೆದುಕೊಂಡು ಹೋಗಿ ಸಿಡ್ತಾರೆ. ಆದ್ರೆ ಆತ್ಮ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಳ್ಳೆ ಕರ್ಮ ಮತ್ತೆ ಕೆಟ್ಟ ಕರ್ಮದ ಆಧಾರದ ಮೇಲೆ ನಿನಗೆ ಏನಾಗ್ತದೆ, ಪುನರ್ಜನ್ಮ ಸಿಗ್ತದೆ. ಮತ್ತೆ ನೀನು ಈ ಜನ್ಮದಲ್ಲಿ ಒಳ್ಳೆ ಕರ್ಮ ಮತ್ತು ತುಂಬಾ ಒಳ್ಳೆ ಕರ್ಮ ಮಾಡಿದ್ರೆ ತಾನೇ ನೀನು ದೇವತಾ ಪತ್ನಿಗೆ ಯೋಗ್ಯ ಆಗೋದು. ಮತ್ತೆ ಕರ್ಮ ಸಿದ್ಧಾಂತ ಎಲ್ಲಿ ಎಲ್ಲಿ ಅಪ್ಲೈ ಆಗ್ಬೇಕು? ಸಂಗಮಯುಗದಲ್ಲೂ ಕೂಡ ಏನಾಗ್ಬೇಕು, ಅಪ್ಲೈ ಆಗ್ಲೇಬೇಕು. ಏನೋ ಪರಮಾತ್ಮ ಬಂದಿದ್ದಾರೆ ಅಂತೇಳಿ ಅಲ್ಲೇನು ಡಿಸ್ಕೌಂಟ್ ಇಲ್ಲ. ಅಲ್ಲಿ ಪರಮಾತ್ಮನೂ ಕೂಡ ತನ್ನನ್ನ ಏನ್ ಮಾಡಿದ್ದಾರೆ, ಕರ್ಮ ಸಿದ್ಧಾಂತಕ್ಕೆ ಏನ್ ಮಾಡಿದ್ದಾರೆ, ಒಳಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಪರಮಾತ್ಮನ ಸಂವಿಧಾನದಲ್ಲಿ ಎಲ್ಲ ಒಂದೇ ನ್ಯಾಯ. ಪರಮಾತ್ಮನಿಗೊಂದು ನ್ಯಾಯ ಇಲ್ಲ ಇಲ್ಲಿ. ನಾನೇನೋ ಹಂಗೆ ಬದಲಾವಣೆ ಮಾಡ್ಬಿಡ್ತೀನಿ ಅಂದ್ರೆ ಪರಮಾತ್ಮ ಕೈಲಿ ಏನಿಲ್ಲ, ಸಾಧ್ಯ ಇಲ್ಲ. ಡ್ರಾಮಾ ಹೆಂಗ್ ಮಾಡಲ್ಪಟ್ಟಿದೆ, ಆ ಕರ್ಮದ ನಿಯಮಗಳಿಗೆ ನೀನು ಕರ್ಮ ಸಿದ್ಧಾಂತದ ಪ್ರಕಾರ ನೀನು ಪರಮಾತ್ಮ ನೀನೇ ಬಂದರೂ ಕೂಡ ಆ ಕರ್ಮ ಸಿದ್ಧಾಂತವನ್ನು ಹೊರತುಪಡಿಸಿ ನೀನು ಕೂಡ ಏನ್ ಮಾಡಕ್ ಸಾಧ್ಯ ಇಲ್ಲ. ನೋಡಿ, ಪರಮಾತ್ಮನು ಈ ಡ್ರಾಮಾದಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. ನೀನು ಬಂದ್ರೆ ಮಾತ್ರ ನೀನು ಪಡ್ಕೊಂತೀಯ, ನೀನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀನು ಏನ್ ಮಾಡ್ತೀಯ, ಪಡ್ಕೊಳ್ತೀಯ. ನೀನು ಬರ್ದಲೆ ನೀನು ಪಡ್ಕೊಳ್ತಕ್ಕಂಥ ನಿಯಮ ಏನಾಗಿಲ್ಲ ಇಲ್ಲಿ, ಇಲ್ಲವೇ ಇಲ್ಲ. ನೀನು ಪರಿವರ್ತನೆ ಮಾಡ್ತೀಯ ಪರಮಾತ್ಮ. ನೀನು ಕರ್ಮದ ನಿಯಮಗಳಿಗೆ ಎಲ್ಲರಿಗೂ ಜ್ಞಾನ ಕೊಟ್ಟು ಅವ್ರ ಸಂಸ್ಕಾರ ಬದಲಾವಣೆ ಮಾಡಿ ಏನ್ ಮಾಡ್ಬೇಕು, ಸತ್ಯದ ಸ್ಥಾಪನೆ ಮಾಡ್ಬೇಕು. ಏನೋ ಪರಮಾತ್ಮ ಬಂದ ತಕ್ಷಣ ಒಂದೇ ಸಲ ಏನಾಗೋದಿಲ್ಲ, ಅದು ವಿಶ್ವ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನ ಯಥಾರ್ಥವಾಗಿ ನಾವೇನ್ ಮಾಡ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ನಿಯಮ ಅವನನ್ನು ಕೂಡ ಅವನು ಏನ್ ಮಾಡಿದಾನೆ, ನಿಯಮದ ಒಳಗಡೆ ಏನ್ ಮಾಡಿದ್ದಾನೆ, ಸೇರಿಸ್ಕೊಂಡಿದ್ದಾನೆ. ಅವನು ಕೂಡ ತನ್ನನ್ನು ತಾನು ಬಂಧಿಸ್ಕೊಂಡಿದ್ದಾನೆ ಡ್ರಾಮಾದಲ್ಲಿ. ಅವನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮಕ್ಕಳಿಗೊಂದು ನ್ಯಾಯ ಮಾಡಲಿಲ್ಲ, ಪರಮಾತ್ಮನಿಗೊಂದು ನ್ಯಾಯ ಮಾಡ್ಕೊಂಡಿದ್ದಾನೆ. ನನ್ನ ಮಕ್ಕಳನ್ನೆಲ್ಲ ಹೆಂಗ್ ಮಾಡ್ತೀನಿ, ಅವ್ರಿಗೆ ಜ್ಞಾನ ಕೊಟ್ಟೆ ಸಂಸ್ಕಾರಗಳನ್ನು ಬದಲಾವಣೆ ಮಾಡಿ ಏನ್ ಮಾಡೋದು, ನಾನು ಪರಿವರ್ತನೆ ಮಾಡೋದು. ಸುಮ್ಮನೆ ಹೆಂಗ್ ಬೇಕೋ ಹಂಗೆ ಏನ್ ಮಾಡಕ್ ಸಾಧ್ಯ ಇಲ್ಲ. ಈ ಒಂದು ಜನ್ಮ ನಾನು ಬಂದಿದ್ದೀನಿ ಅಂತ ಹೆಂಗ್ ಬೇಕೋ ಹಂಗೆ ಮಾಡ್ಲಿಕ್ಕೆ ಅದು ಸಾಧ್ಯ ಇಲ್ಲ.
ನಮಗೆ ಈ ನಮ್ಮನ್ನು ಅಮರಪುರಿ ಅಥವಾ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುವ ಸಲುವಾಗಿ ಓದಿಸುತ್ತಿದ್ದಾರೆ. ನಮಗೆ ಈ ಜ್ಞಾನ ಸಿಗುತ್ತದೆ. ಯಾರು ಕಲ್ಪ ರಾಜ್ಯ ಪಡೆದುಕೊಂಡಿದ್ದಾರೋ ಅವರೇ ಬರುತ್ತಾರೆ. ನೋಡ್ರಿ, ಮತ್ತಿನ್ನೊಂದು ಬಾಂಬ್ ಹಾಕಿದ್ದಾರೆ ಪರಮಾತ್ಮ. ನೋಡ್ರಿ, ಯಾರು ಕಲ್ಪದ ಹಿಂದೆ ಬಂದಿದ್ರು ಅವರೇ ಮತ್ತೆ ಬರ್ತಾರೆ. ಯಾರು 5,000 ವರ್ಷದಿಂದ ಬಂದಿದ್ರು ಅವರೇನಾಗ್ತಾರೆ, ಮತ್ತೆ ಬರ್ತಾರೆ. ಸುಮ್ಮನೆ ಆರಾಮಾಗಿ ಹೇಳ್ಬಿಡ್ತಾರೆ. ಅದಕ್ಕೆ ಅವನಿಗೆ ನಿಶ್ಚಿಂತ ಚಕ್ರವರ್ತಿ ಅಂತ ಕರೆಯೋದು. ಪರಮಾತ್ಮ ನನ್ನ ಮನೆಗೆ ಎಷ್ಟೇ ಜನ ಬರ್ತಾರೆ, ಯಾವ ಸಮಯದಲ್ಲಿ ಎಷ್ಟು ಬರ್ತಾರೆ ನೋಡೋದಿಲ್ಲ, ತಲೆ ಕೆಡಿಸ್ಕೊಳಲ್ಲ. 100 ವರ್ಷಕ್ಕೆ ಕಾರ್ಯ ಆಗುತ್ತಾ, ಅದು ಹಾಗೆ ಆಗುತ್ತೆ. ಯಾರು ಬರಲಿ ಬಿಡ್ಲಿ 33 ಕೋಟಿ ಜನಸಂಖ್ಯೆ ಏನಾಗ್ತದೆ, ಸೃಷ್ಟಿಯ ಅಂತಿಮ ಸಮಯದಷ್ಟರಲ್ಲಿ ಏನಾಗ್ತದೆ, ರೆಡಿ ಆಗ್ಬಿಡ್ತಾರೆ. ಆ 33 ಕೋಟಿ ಆತ್ಮಗಳು ಏನಾಗ್ಬಿಡ್ತಾರೆ, ಆಟೋಮೆಟಿಕ್ ಆಗಿ ರೆಡಿ ಆಗ್ಬಿಡ್ತಾರೆ. ಅವನೇನಾಗೋದಕ್ಕೆ ಅದಕ್ಕೋಸ್ಕರ ಏನಾಗೋದಿಲ್ಲ, ಚಿಂತೆ ಮಾಡೋದಿಲ್ಲ. ಈಗ ನೋಡ್ರಿ, ಇನ್ಸ್ಟಿಟ್ಯೂಷನ್ ಇರುತ್ತೆ, ಬೇರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇರ್ತಾರೆ, ನೋಡಿದಿರಲ್ಲ. ಅವ್ರು ನೋಡ್ಬೇಕು ಏನು ಮಾಡ್ತಾರಪ್ಪ ಅಂದ್ರೆ, ಆಲ್ರೆಡಿ ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳಲ್ಲಿ ಈ SLC ಬರ್ದರಿಗೆ ಆಲ್ರೆಡಿ ಪಾಂಪ್ಲೆಟ್ ಕೊಟ್ಟು ಏನು ಮಾಡ್ತಿರ್ತಾರೆ, ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಎಲ್ಲರೂ 100ಗೆ 100% ಬಂದಿದ್ದಾರೆ, ನೀವೇನು ಮಾಡ್ರಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದೇನು ಮಾಡ್ರಿ. ಅವಾಗಲೇ ಚಿಂತೆ, ಇವ್ರದ್ದು ರಿಸಲ್ಟ್ ಬಂದಿರಲ್ಲ, ಆಲ್ರೆಡಿ ಏನಾಗಿರ್ತದೆ, ಚಿಂತೆ ಇರ್ತದೆ. ಆದರೆ ಪರಮಾತ್ಮನ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನಿಗೆ ಚಿಂತೆ ಇದೆ. ನಿಶ್ಚಿಂತ ಚಕ್ರವರ್ತಿ ಯಾರು? ಪರಮಾತ್ಮ ನಿಶ್ಚಿಂತ ಚಕ್ರವರ್ತಿ. ಆಮೇಲೆ ನಾವು ಕೂಡ ಏನಾಗಬೇಕು, ನಿಶ್ಚಿಂತ ಚಕ್ರವರ್ತಿಗಳಾಗ್ಬೇಕು. ನಾವು ಏನಾಗಬೇಕು, ನಿಶ್ಚಿಂತ ಚಕ್ರವರ್ತಿಗಳಾಗಬೇಕು. ಮಾಸ್ಟರ್ ನಿಶ್ಚಿಂತ ಚಕ್ರವರ್ತಿ ನಾನು ಯಾವುದಕ್ಕೂ ಚಿಂತೆ ಮಾಡೋ ಅಗತ್ಯ ಇಲ್ಲ. ಯಾಕೆಂದ್ರೆ ನಮ್ಮಪ್ಪ ಶಿವಪ್ಪ ಎಲ್ಲಿದ್ದ, ಮೇಲ್ಗಡೆಯಿಂದ ಬಂದ್ಬಿಟ್ಟಿದ್ದ ನನ್ನ ಜೊತೆಗಿದ್ದ. ಹಂಗಾಗಿ ನಾನು ಏನು ಕೂಡ ಏನು ಮಾಡಂಗಿಲ್ಲ, ಚಿಂತೆ ಎಲ್ಲ ಯಾರಿಗೆ ಕೊಟ್ಬಿಟ್ಟಿದ್ದೀನಿ, ನನ್ನ ಚಿಂತೆಯಲ್ಲಿ ಯಾರಿಗೆ ಕೊಟ್ಬಿಟ್ಟಿದ್ದೀನಿ, ಪರಮಾತ್ಮನಿಗೆ ಕೊಟ್ಬಿಟ್ಟಿದ್ದೀನಿ. ಹಂಗಾಗಿ ನನಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಚಿಂತೆಯಲ್ಲಿ ತಗೊಳಕ್ಕೆ ಯಾರು ಬಂದ್ಬಿಟ್ಟಿದ್ದಾರೆ, ನಮ್ಮಪ್ಪ ಎಲ್ಲಿಂದ ಬಂದಿದ್ದಾನೆ, ಮೇಲ್ಗಡೆಯಿಂದ ಬಂದಿದ್ದಾನೆ, ಶಿವಪ್ಪ. ನಮ್ಮಪ್ಪ ಯಾರು, ಸಾಕ್ಷಾತ್ ಯಾರು, ಶಿವಪ್ಪ. ಈಗ ಪುನಃ ಅವಶ್ಯವಾಗಿ ಸತೋಪ್ರಧಾನರಾಗಬೇಕು. ತಂದೆಯನ್ನು ನೆನಪು ಮಾಡಬೇಕು. ಏಳುತ್ತಾ ಕೂರುತ್ತಾ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯನ್ನು ಏನ್ ಮಾಡಬೇಕು, ನೆನಪು ಮಾಡಬೇಕು. ನೋಡ್ರಿ, ಪರಮಾತ್ಮ ಹೇಳ್ತಿದ್ದಾರೆ, ನೀವು ಕರ್ಮಯೋಗಿಗಳಾಗಬೇಕು. ಹೇಳ್ತಾ ಕುಳಿತುಕೊಳ್ತಾ ನಡೆದಾಡ್ತಾ ತಿರುಗಾಡ್ತಾ ನನ್ನ ಏನ್ ಮಾಡಬೇಕು, ನೆನಪು ಮಾಡಬೇಕು. ಯಾಕಂದ್ರೆ 63 ಜನ್ಮದ ಪಾಪದ ಹೊರೆ ಇದೆ. ಯಾಕೆ ಪರಮಾತ್ಮ ಕ್ಷಣ ಕ್ಷಣ ನನ್ನನ್ನು ನೆನಪು ಮಾಡ್ರಿ ಅಂತ ಹೇಳ್ತಾರೆ, ನೀವು ಈ ಸಂಗಮದಲ್ಲಿ 63 ಜನ್ಮದ್ದು ಏನ್ ಮಾಡಬೇಕು, ಪಾಪ ವಿನಾಶ ಮಾಡ್ಕೋಬೇಕು. ಜೊತೆಗೆ ಸತ್ಯಯುಗ ಮತ್ತು ತ್ರೇತಾಯುಗಕ್ಕೆ ಬೇಕಾಗಿರ್ತಕ್ಕಂಥ 21 ಜನ್ಮದ ಆಸ್ತಿ ಏನಾಗಬೇಕು, ಪಡ್ಕೋಬೇಕು. 2 ಕೆಲಸ ನಡೀತಾ ಇದೆ ಸಂಗಮದಲ್ಲಿ, 2 ಕೆಲಸ. 63 ಜನ್ಮದ ಪಾಪನೂ ಭಸ್ಮ ಆಗ್ಬೇಕು. 21 ಜನ್ಮ ಪಾತ್ರ ಮಾಡ್ಲಿಕ್ಕೆ ಏನೆಲ್ಲ ನಿಮಗೆ ಗುಣಗಳು ಬೇಕು ಅವುಗಳನ್ನು ಕೂಡ ನೀವು ಏನ್ ಮಾಡ್ಬೇಕು, ಧಾರಣೆ ಮಾಡ್ಕೋಬೇಕು. 2 ಕೆಲಸ ನಡೀತಾ ಇದೆ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಪರಮಾತ್ಮ ಪಾಪ ವಿನಾಶನೂ ಆಗ್ತದೆ, ಜೊತೆಗೆ ಗುಣಗಳು ಕೂಡ ಏನಾಗಬೇಕು, ನನ್ನಲ್ಲಿ ಧಾರಣೆ ಆಗಬೇಕು. ಮಕ್ಕಳೇ, ಯುದ್ಧದ ಮೈದಾನದಲ್ಲಿದ್ದೇವೆ. ನೋಡ್ರಿ, ಪರಮಾತ್ಮ ಹೇಳ್ತಿದ್ದಾರೆ, ಇದು ಯುದ್ಧದ ಮೈದಾನ. ಮಹಾಭಾರತ ಯುದ್ಧ ನಡೀತು ಅಂತ ಹೇಳ್ತಾರಲ್ಲ. ಮಹಾಭಾರತದ ಕಥೆಯನ್ನ ಯಾವ ಆಧಾರದ ಮೇಲೆ ಬರೆದಿದ್ದಾರೆ, ನಾವೆಲ್ಲರೂ ಕೂಡ ಏನಾಗಿದ್ದೀವಿ, ಪರಮಾತ್ಮನ ಜೊತೆಗೆ ಇರ್ತಕ್ಕಂಥವರೆಲ್ಲರೂ ಕೂಡ ಪಾಂಡವರು. ನಾವೆಲ್ಲ ಯಾರಾಗಿದ್ದೀವಿ, ಶ್ರೀಕೃಷ್ಣ ಯಾರು, ಪರಮಾತ್ಮ. ಅವನನ್ನು ಯಾರಿಗೆ ಹೋಲಿಸ್ಬೋದು, ಪರಮಾತ್ಮ ಶ್ರೀಕೃಷ್ಣ ಬೋಧಿಸ್ತಾ ಅಂತ ಹೇಳ್ತಾರಲ್ಲ ಅರ್ಜುನನಿಗೆ. ನಾವೆಲ್ಲರೂ ಕೂಡ ಅರ್ಜುನರೇ. ನಾವೆಲ್ಲರೂ ಕೂಡ ಏನಾಗಿದೆ, ಅರ್ಜುನನಿಗೆ ಏನ್ ಸಿಕ್ತು ಯುದ್ಧದ ಮೈದಾನದಲ್ಲಿ, ಜಯ ಸಿಕ್ತು. ಕೌರವರನ್ನೆಲ್ಲರನ್ನು ಏನ್ ಮಾಡ್ದ, ಕೊಂದಾಕ್ತ. ಏನ್ ಮಾಡ್ದ, ಕೊಂದಾಕ್ಬಿಟ್ಟ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಏನಪ್ಪಾ ಅಂತ ಹೇಳಿದ್ರೆ, ಪರಮಾತ್ಮ ಕೊಡ್ತಕ್ಕಂಥ ಗೀತಾ ಜ್ಞಾನದಿಂದ, ನಿಜವಾದ ಗೀತೆ ಯಾವುದು, ಇದು ಮುರಳಿ, ಕೃಷ್ಣ ಬರೆದಿರ್ತಕ್ಕಂಥ ಗೀತೆ ಅಲ್ಲ. ಈ ಮುರಳಿ ಏನಿಲ್ಲ, ಇದು ನಿಜವಾದ ಗೀತೆ. ಈ ಗೀತೆ ಯಾರಿಗೆ ಬೋಧಿಸಿದ್ರು, ಪಾಂಡವರಿಗೆ ಬೋಧಿಸಿದ್ರು. ಅಥವಾ ಅರ್ಜುನನಿಗೆ ಏನ್ ಮಾಡಿದ್ರು, ಪರಮಾತ್ಮ ಬೋಧಿಸಿದ್ರು. ಅರ್ಜುನನಿಗೆ ಬೋಧಿಸಾದ್ಮೇಲೆ ಏನಾಯ್ತು, ಅರ್ಜುನನಿಗೆ ವಿಜಯ ಪ್ರಾಪ್ತಿ ಆಯ್ತು. ಏನಾಯ್ತು, ವಿಜಯ ಪ್ರಾಪ್ತಿ ಆಯ್ತು. ಯಾದವರು ಸತ್ತೋದ್ರು, ಕೌರವರು ಸತ್ತೋದ್ರು. ಆದ್ರೆ ಸ್ವರ್ಗ ಪ್ರಾಪ್ತಿ ಆಗಿದೆ ಯಾರಿಗೆ, ಪಾಂಡವರಿಗೆ. ಯಾರು ಪಾಂಡವರು ನಿಜವಾಗಿ, ನಾವೇ ನಿಜವಾದ ಪಾಂಡವರು ಯಾರು. ನೋಡ್ರಿ, ಇಲ್ಲಿ ನಡೆದಿರ್ತಕ್ಕಂಥ ಸಂಗಮ ಯುಗದಲ್ಲಿ ನಡೆದಿರ್ತಕ್ಕಂಥ ಈ ಇನ್ಸಿಡೆಂಟ್ ಅನ್ನ ದ್ವಾಪರ ಯುಗದಲ್ಲಿ ಗೀತೆ ಅಂತ ಹೇಳಿ ಹೆಸರು ಹಾಕ್ಬಿಟ್ಟು ಅಲ್ಲಿ ಕೃಷ್ಣನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಜ್ಞಾನವನ್ನ ಇಲ್ಲಿರ್ತಕ್ಕಂಥ ಸಾಗರದಷ್ಟು ಜ್ಞಾನ ಯಾವ ಆತ್ಮ ಸಂಸ್ಕಾರವಾಗಿ ತೆಗೆದುಕೊಂಡು ಹೋಗಿರ್ತದೆ, ಸತ್ಯಯುಗ ತ್ರೇತಾಯುಗದ ಆದ್ಮೇಲೆ ಈ ಮುರುಳಿಯನ್ನ ಕೇಳಿರ್ತಕ್ಕಂಥ ಸಂಸ್ಕಾರವಂತ ಆತ್ಮಗಳು ಅವ್ರೇನ್ ಮಾಡಿದ್ರು, ತಪ್ಪಾಗಿ ಗೀತೆಯನ್ನು ಏನ್ ಮಾಡಿದ್ರು, ಅಲ್ಪ ಸ್ವಲ್ಪ ಸಂಸ್ಕಾರ ಇರ್ತದಲ್ಲ, ಆ ಸಂಸ್ಕಾರ ತೆಗೆದುಕೊಂಡು ಹೋಗಿರೋ ಕಾರಣ ಅವ್ರೇನ್ ಮಾಡಿದ್ರು, ಗೀತೆಯನ್ನ ಏನ್ ಮಾಡಿದ್ರು, ತಪ್ಪಾಗಿ ಏನ್ ಮಾಡಿದ್ರು, ಜಗತ್ತಿಗೆ ಕೊಟ್ಟರು. ಯಾಕಪ್ಪ ಅಂತ ಹೇಳಿದ್ರೆ ಅವರಿಗೆ ಗೀತೆಯ ಪೂರ್ತಿಯ ವಿಷಯ ಅವ್ರಿಗೆ ಏನಾಗಿರ್ಲಿಲ್ಲ, ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ನೋಡ್ರಿ, ಬೇಕಾದ್ರೆ ಮಹಾಭಾರತ ಯುದ್ಧಕ್ಕೆ ಏನಪ್ಪಾ ಅಂದ್ರೆ ಅದಕ್ಕೆ ತಳ ಇಲ್ಲ ಬುಡ ಇಲ್ಲ. ಸ್ಟಾರ್ಟಿಂಗ್ ಎಲ್ಲಿಂದ ಆಗ್ತದೆ, ಮತ್ಸ್ಯಗಂಧಿ. ಅವ್ರ ಎಂತ ರಾಜ, ಅವರು ಶಂತ ಮಹಾರಾಜ, ಹೌದಲ್ವಾ.
ಅವ್ರು ಎಲ್ಲಿಂದ ಬಂದರು, ಏನ್ ಕತೆ, ಅದು ಏನು ಇಲ್ಲವೇ ಇಲ್ಲ. ಆಕ್ಚುಲಿ ಪುರಾವೆಗಳೇ ಇಲ್ಲ. ಗಂಗೆ ಜೊತೆಗೆ ಮತ್ತೆ ಶಾಂತನು ಮಹಾರಾಜ ಏನಾಯ್ತು, ಮದುವೆ ಆಯ್ತು ಅಂತೆಲ್ಲ ತೋರಿಸ್ತಾರೆ. ಆಕ್ಚುಲಿ ಗಂಗೆ ಯಾರು? ಗಂಗೆ ಎಲ್ಲಿಂದ ಬಂದರು? ಗಂಗೆ ಶಂಕರನ ಯಾರು ಹೆಂಡತಿ ಅಂತ. ಮತ್ತೆ ಆ ಗಂಗೆ ಮತ್ತೆ ಶಾಂತ ಮಹಾರಾಜನಿಗೆ ಹೆಂಗಿದಾಗುತ್ತೆ? ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ, ಅದಕ್ಕೂ ಏನಿಲ್ಲ, ಲಿಂಕೇ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಲಿಂಕ್ ನಂಗೆ ಏನ್ ಮಾಡಿದ್ದಾರೆ, ವೇದವ್ಯಾಸ ಏನ್ ಮಾಡಿದ್ದಾರೆ, ಅವರ ವಂಶದ ಕಥೆಯನ್ನ ಏನ್ ಮಾಡಿದ್ದಾರೆ, ಬರ್ತಿದ್ದಾರೆ. ಅವರ ವಂಶದಲ್ಲಿ ಒಂಚೂರು ಹಂಗೆ ನಡೆದಿರುತ್ತೆ, ಅದನ್ನ ಏನ್ ಮಾಡಿದ್ದಾರೆ, ತುಂಬಾ ವಿಸ್ತಾರವಾಗಿ ಏನ್ ಮಾಡಿದ್ದಾರೆ, ಅವರು ಬರ್ದಿದ್ದಾರೆ. ಅವೆಲ್ಲ ಕಥೆಗಳನ್ನ ಏನ್ ಮಾಡಿದ್ದಾರೆ, ಅವರಿಗೆ ಬೇಕಾದ ರೀತಿಯಲ್ಲಿ ಏನ್ ಮಾಡಿದ್ದಾರೆ, ಬರ್ದಿದ್ದಾರೆ. 8800 ಶ್ಲೋಕಗಳನ್ನ ಯಾರು ಬರೆದ್ರು? ವೇದವ್ಯಾಸರು ಬರೆದ್ರು. 8800 ಶ್ಲೋಕ ಯಾರು ಬರೆದಿದ್ದಾರೆ? ವೇದವ್ಯಾಸರು ಬರೆದ್ರು. ಇನ್ನ ಏನೆಲ್ಲ ಇದಾವೆ ಅದರಲ್ಲಿ 1 ಲಕ್ಷ ಇದೆ. ಆ 1 ಲಕ್ಷದಲ್ಲಿ ಟೋಟಲ್ 8800 ಕಳೆದ್ರೆ ಎಷ್ಟಾಯ್ತು? ಅಲ್ಲಿ 92,200 ಶ್ಲೋಕಗಳನ್ನ ಯಾರು ಬರೆದ್ರು? ಅವ್ರ ಶಿಷ್ಯಂದ್ರು ಬರೆದಿದ್ದಾರೆ. ವೇದವ್ಯಾಸರ ಶಿಷ್ಯಂದ್ರು ಏನ್ ಮಾಡಿದ್ರು? 92,200 ಶ್ಲೋಕಗಳನ್ನ ಏನ್ ಮಾಡಿದ್ರು, ಅವರು ಸೇರಿಸಿದ್ರು. ಮತ್ತೆ ಅದರಲ್ಲಿ ಸತ್ಯ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅವ್ರು ಬರೆದಿದ್ದಕ್ಕೆ ಇವ್ರು ಲಿಂಕ್ ಮಾಡಕ್ ಹೆಂಗ್ ಸಾಧ್ಯ? ನೋಡ್ರಿ, ಪರಮಾತ್ಮನ ಮುರುಳಿ ಇದೆ, ಇದರಲ್ಲಿ ಯಾರು ಏನು ಸೇರ್ಸಕ್ಕಾಗಲ್ಲ. ಯಾಕಂದ್ರೆ ಇಡೀ ಸೃಷ್ಟಿ ರಚನೆ ಜ್ಞಾನ ಯಾರು ಕೊಟ್ಬಿಟ್ಟಿದಾರಲ್ರಿ, ಇದ್ರಲ್ಲಿ ನೀವೇನು ಸೇರ್ಸಕ್ ಸಾಧ್ಯ? ಪರಮಾತ್ಮ ಮುರಳಿಯಲ್ಲಿ ಸೇರಿಸ್ತಕ್ಕಂಥ ನಿಯಮನು ಕೂಡ ಇಲ್ಲ. ಮತ್ತೆ 100 ವರ್ಷ ಆದ್ಮೇಲೆ ಪ್ರಯಲೋಪ ಆಗ್ತದೆ, ಸತ್ಯೋಗ ಬಂದ್ಬಿಡ್ತದೆ. ನೋಡ್ರಿ, ಇಷ್ಟು ಬುದ್ಧಿವಂತ ಪರಮಾತ್ಮ. ಕೊನೆಯಲ್ಲಿ ಬಂದ್ರು ಮತ್ತೆ ಇದಕ್ಕೆ ಯಾರು ಯಾಕಂದ್ರೆ ಒಂದು ತಲೆಮಾರ ಆದ್ಮೇಲೆ ಅದು 2ನೇ ತಲೆಮಾರಿಗೆ ಹೋಗ್ತಾ ಇದೆಯಪ್ಪ ಅಂದ್ರೆ ಅದಕ್ಕೆ ಏನಾರು ಸೇರಿಸ್ಬಿಡ್ತಾರೆ. ನಮ್ಮ ತಲೆಮಾರಿನವ್ರು ಇದಾರಲ್ಲ, ಏನ್ ಮಾಡ್ತಾರೆ, ಡಿಕ್ಷನರಿ ಮುಂಚೆ ಎಷ್ಟಿತ್ತು ಅದಕ್ಕೆ ಏನ್ ಮಾಡಿದ್ರು, ಈಗ ಸೇರಿಸಿ ಎಷ್ಟು ಪದ ಆಗಿದೆ, ಕೋಟಿಗಟ್ಟಲೆ ಪದ ಆಗ್ಬಿಟ್ಟಿದೆ, ಹೌದಲ್ವಾ? ಅದೇ ರೀತಿ ಏನ್ ಮಾಡಿದ್ರು, ವೇದಗಳು, ಶಾಸ್ತ್ರಗಳು, ಗ್ರಂಥಗಳಿಗೆ ಮುಂಚೆ ರಾಮಾಯಣ ಎಷ್ಟಿತ್ತು, ಆ ರಾಮಾಯಣಕ್ಕೆ ಮತ್ತೆ ಪಾತ್ರಗಳನ್ನ ಸೇರಿಸಿ ಏನಾಗಿದೆ ರಾಮಾಯಣ, ನೈಜ ರಾಮಾಯಣ ಏನಾಯ್ತು, ಹೊರಟೋಯ್ತು. ಹಂಗಾಗಿ ಏನಪ್ಪಾ ಅಂತಂದ್ರೆ ಪರಮಾತ್ಮ ಸಂಗಮದಲ್ಲಿ ಬರ್ತಾರೆ, ಇದು ಪ್ರಾಯೋಪ ಆಗಿ ಆಗ್ತದೆ. ಹಂಗಾಗಿ ಈ ಜ್ಞಾನಕ್ಕೆ ಯಾರು ಕೂಡ ಏನನ್ನ ಸೇರಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಮಣ್ಣಿನಲ್ಲಿ ಏನಾಗ್ತದೆ, ಇದರ ಕುರುಹುಗಳು ಕೂಡ ಸಿಗಲ್ಲ. ಚಿನ್ನದ ಜಗತ್ತು ಬರ್ತದೆ, ಆ ಚಿನ್ನದ ಜಗತ್ತಿನಲ್ಲಿ ಯಾವ ಕೂಡ ಏನಾಗೋದಿಲ್ಲ, ಇಲ್ಲಿ ಕುರುಹು ಕೂಡ ಇರಲ್ಲ. ಎಲ್ಲ ಸಮುದ್ರದ ಆಳದಲ್ಲಿ ಮುಳುಗಿ, ಕೆಲವೊಂದು ಸಮುದ್ರದಲ್ಲಿ ಏನೆಲ್ಲ ಚಿನ್ನ ಇದೆ ಅದೇನಾಗ್ತದೆ, ಹೊರಗಡೆ ಬರ್ತದೆ. ಏನಾಗ್ತದೆ, ಈ ಏನೆಲ್ಲ ಸತ್ಯಯುಗದಲ್ಲಿ ಎಷ್ಟೆಲ್ಲ ಚಿನ್ನ ಸಮುದ್ರದ ಆಳದಲ್ಲಿ ಏನಾಗಿದೆ, ಮುಳುಗೋಗಿದೆ. ಅದು ಮತ್ತೆ ಭೂಕಂಪನಗಳು, ಸುನಾಮಿಗಳಾಗಿ ಎಲ್ಲಿ ಚಿನ್ನ ಇದೆ ಅಲ್ಲಿ ಏನಾಗ್ತದೆ, ಅದು ಎದ್ದು ಆ ಸತ್ಯಯುಗ ಏನಾಗ್ತದೆ, ಪ್ರಾರಂಭ ಆಗ್ತದೆ. ಅದು ಡ್ರಾಮಾದಲ್ಲೆಲ್ಲ ನೋಂದಾವಣಿ ಆಗಿದೆ. ನೋಡಿದ್ರೆ ಇದು ಡ್ರಾಮಾ ಅನಿಸ್ತದೆ, ಆದ್ರೆ ಒಂದ್ಸಲಿ ವಿಚಾರ ಮಾಡಿದ್ರೆ ತುಂಬಾ ಎಷ್ಟೆಲ್ಲ ಜ್ಞಾನ ಇದೆಯಲ್ಲ ಅಂತೇಳಿ ಏನಾಗ್ತದೆ, ಒಂದ್ರಲ್ಲಿ ಮನಸ್ಸು ಏನಾಗ್ತದೆ, ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಮತ್ತೆ ಆಶ್ಚರ್ಯ ಆಗ್ತದೆ, ಏನಾಗ್ತದೆ, ಆಶ್ಚರ್ಯ ಆಗ್ತದೆ. ನೋಡ್ರಿ, ಮತ್ತೆ ಪರಮಾತ್ಮ ಹೇಳ್ತಾರೆ, 1 ಸೆಕೆಂಡ್ ಕೂಡ ಬದಲಾವಣೆ ಆಗಲ್ಲ, 1 ಸೆಕೆಂಡ್ ಕೂಡ ಏನಾಗಲ್ಲ. ಅದಕ್ಕೆ ಪರಮಾತ್ಮ ಉದಾಹರಣೆಯನ್ನು ಕೊಡ್ತಾರೆ. 1 ಸೊಳ್ಳೆಯಿಂದ ಆರೋಗ್ಯಪ್ಪ ಅಂದ್ರೆ ಆ ಸೊಳ್ಳೆ ಎಕ್ಸಾಕ್ಟ್ 5,000 ವರ್ಷ ಏನಾಗ್ತದೆ. ನಾನು ಭೂಮಿಗೆ ಬರೋ ನನ್ನ ಆತ್ಮ ಭೂಮಿ ಪರಮಾತ್ಮ ಏನ್ ಪರಕಾಯ ಪ್ರವೇಶ ಮಾಡೋದಿದೆಯಲ್ಲ, ಅದು ಮುರಳಿಯಲ್ಲಿ ಹೇಳಿದ್ದಾರೆ ಪರಮಾತ್ಮ 1 ಸೆಕೆಂಡ್ ವೇರಿಯೇಷನ್ ಆಗಲ್ಲ. ನಾನು ಯಾವ ಸಮಯಕ್ಕೆ ಬರಬೇಕೋ ಆ ಸಮಯ ಕರೆಕ್ಟಾಗಿ ಏನಾಗ್ತೀನಿ, ಬಂದೇ ಬರ್ತೀನಿ. ಜ್ಞಾನವನ್ನು ಕೊಡ್ತೀನಿ. ಪರಿವರ್ತನೆಯನ್ನು ಏನ್ ಮಾಡ್ತೀನಿ, ನಾನು ಮಾಡ್ತೀನಿ. ನೋಡ್ರಿ, ನನ್ನ ಮನಸ್ಸು ವಿಚಾರ ಮಾಡಿ ಖುಷಿಯನ್ನು ಪಡಬೇಕು. ಯಾಕೆ ಖುಷಿಯನ್ನು ಪಡಬೇಕು? 5,000 ವರ್ಷದ ನಾಟಕ. ಮತ್ತೆ ನಾನೇ ಸಂಗಮದಲ್ಲಿ ಬರ್ತೀನಿ, ಮತ್ತೆ ನಾನೇ ದೇವತೆ ಆಗ್ತೀನಿ, ನಾನೇ ಮತ್ತೆ ಪಾತ್ರಧಾರಿ. ನನಗೆ ಸಾವಿಲ್ಲ, ನಿಜವಾದ ನನ್ನ ಆತ್ಮ ನನಗೇನಿಲ್ಲ, ಸಾವಿಲ್ಲ. ನಾನೊಂದು ಪ್ರಾಣಿಯಾಗಿ ಹುಟ್ಟಿಲ್ಲ, ಒಂದು ಪಕ್ಷಿಯಾಗಿ ಹುಟ್ಟಿಲ್ಲ. ನೋಡ್ರಿ, ಒಂದು ಪ್ರಾಣಿಯಾಗಿ ಒಂದು ಪಕ್ಷಿಯಾಗಿ ಹುಟ್ಟಿದ್ರೆ ಮತ್ತೆ 5,000 ವರ್ಷ ಆದ್ರೂ ನಾನು ಏನಾಗಿ ಹುಟ್ಟಬೇಕಿತ್ತು, ಪ್ರಾಣಿ ಪಕ್ಷಿಯಾಗಿ ಹುಟ್ಟಬೇಕಿತ್ತು. ನೋಡ್ರಿ, ಮನುಷ್ಯನ ಜನ್ಮ ಎಷ್ಟು ಶ್ರೇಷ್ಠ ಅಂತ ಯಾಕೆ ಹೇಳ್ತಾರಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾನು ಮಣ್ಣಾಗಿದ್ರೆ, ನಾನು ಕಲ್ಲಾಗಿದ್ರೆ, ಅಥವಾ ಏನಾದ್ರು ಗಿಡ ಆಗಿದ್ರೆ, ಮರ ಆಗಿದ್ರೆ, ಮತ್ತೆ 5,000 ವರ್ಷ ಆದ್ಮೇಲೆ ಏನಾಗ್ತಿದೆ, ಅದೇ ಗಿಡ, ಅದೇ ಮರ, ಅದೇ ಪ್ರಾಣಿ, ಅದೇ ಪಕ್ಷಿಯಾಗಿ ಹುಟ್ಟುತ್ತಿದ್ದೆ. ಆದ್ರೆ ಸೃಷ್ಟಿ ನಾಟಕ ಚಕ್ರದಲ್ಲಿ ನಂದು ಯಾವ ಪಾತ್ರ ಇದೆ? ಅವಿನಾಶಿಯಾದ ಪಾತ್ರ ಇದೆ, ಅದು ಮನುಷ್ಯ ಜನ್ಮ. ಇಡೀ ಜಗತ್ತಿನ ಎಲ್ಲಾ ರಹಸ್ಯಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಯಾರಲ್ಲಿದೆ? ಮನುಷ್ಯನ ಆತ್ಮದಲ್ಲಿ. ಈಗ ಅರ್ಥ ಮಾಡ್ಕೊಳ್ರಿ, ಮನುಷ್ಯನ ಜನ್ಮ ಪರಮಾತ್ಮ. ನಾವೆಲ್ಲ ಸಣ್ಣದು ಕೆಲ ಹೊಡೆದಾಡ್ತೀವಲ್ಲ, ಸೃಷ್ಟಿ ನಾಟಕ ಚಕ್ರದಲ್ಲಿ ನನ್ನ ಪಾತ್ರ ಹೆಂಗಿದೆ ಅಂತ ಅರ್ಥ ಮಾಡ್ಕೊಳ್ರಿ. ನಾನು ಕಲ್ಲಾಗಿಲ್ಲ, ನಾನು ಮಣ್ಣಾಗಿಲ್ಲ, ನಾನು ಪ್ರಾಣಿ ಆಗಿಲ್ಲ, ನಾನು ಪಕ್ಷಿ ಆಗಿಲ್ಲ, ನಾನು ಬೇರೆ ಏನೂ ಆಗಿಲ್ಲ. ನಾನೇನಾಗಿದ್ದೀನಿ? ಮನುಷ್ಯ ಆಗಿದ್ದೀನಿ. ಮತ್ತೆ 5,000 ವರ್ಷ ಆದ್ಮೇಲೆ ಪರಮಾತ್ಮ ಅರ್ಥ ಮಾಡ್ಕೊಳ್ತೀನಿ, ಸೃಷ್ಟಿ ನಾಟಕ ಚಕ್ರವನ್ನು ಅರ್ಥ ಮಾಡ್ಕೊಳ್ತೀನಿ.
ಹೆಂಗಿದೆ ಅನ್ನೋದು ತುಂಬ ವಿಚಾರ ಮಾಡಿ ನಿಮ್ಮ, ಯಾಕಂದ್ರೆ ಅವರವರ ಅನುಭವಕ್ಕೆ ತಕ್ಕಂಗೆ ಅವರವರೇ ಮಜಾ ಮಾಡ್ಕೋಬೇಕು ಒಳಗಡೆ ಇದೆ. ಈ ಜ್ಞಾನ ಹೆಂಗಿದೆಯಪ್ಪ ಅಂದ್ರೆ ನೀನೇ ಮಜಾ ಮಾಡ್ಕೋಬೇಕು ಒಳಗಡೆ. ವಿಚಾರ ಮಾಡಿ 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 ಬೇಕಾದ್ರೆ ಯೋಚನೆ ಮಾಡಬೇಕು. ಹೌದಲ್ವಾ? ಆ ಗಾಡಿಯನ್ನು ನಿಲ್ಲಿಸಿದೀವಿ, ಆ ಗಾಡಿ ಮತ್ತೆ 5,000 ವರ್ಷಗಳ ಹಿಂಗೆ ನಿಂತಿರ್ತದೆ, ಒಂದು ನಿರ್ಜೀವ ವಸ್ತು. ಈ ಡ್ರಾಮಾದಲ್ಲಿ ನನ್ನ ಪಾತ್ರ ಏನಾದ್ರು ನಿರ್ಜೀವ ವಸ್ತು ಆಗ್ಬಿಟ್ರೆ ಏನಾಗಬೇಕಾಗಿತ್ತು? ಮತ್ತೆ ಗಾಡಿ ಆಗ್ಬೇಕಾಗಿತ್ತು. ಈ ಚೇರ್ ಆಗಿದ್ರೆ ಚೇರೇ ಆಗಬೇಕಾಗಿತ್ತು. ನೋಡ್ರಿ ಎಂತ ಅದ್ಭುತವಾದ ಜ್ಞಾನ. ಆದರೆ ಪರಮಾತ್ಮ ಏನು ಕೊಟ್ಟಿದ್ದಾರೆ? ಜ್ಞಾನ ಕೊಟ್ಟಿದ್ದಾರೆ. ನಿನ್ನನ್ನು ಆತ್ಮ ನಿನ್ನ ಪಾತ್ರ ಮಾಡುವಂತ ಕೊಟ್ಟಿದ್ದಾರೆ. ನಾವು ನೋಡಿದ್ರೆ ಏನ್ ಮಾಡ್ತೀವಿ? ಸಣ್ಣ ಪುಟ್ಟವಕ್ಕೆ ಏನ್ ಮಾಡ್ತಾ ಇದೀವಿ? ನಮ್ಮ ಮನಸ್ಸನ್ನ ಗಲಿಬಿಲಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ನಿಮ್ಮಷ್ಟು ಭಾಗ್ಯಶಾಲಿಗಳು ಯಾರು ಇಲ್ಲ. ಆ ಪದ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತಾರೆ ಅಂತ, ಮಕ್ಕಳೇ ನಿಮ್ಮಷ್ಟು ಭಾಗ್ಯಶಾಲಿಗಳು ಯಾರೂ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನೀವೇ ದೇವತೆಗಳಾಗ್ತೀರಾ. ಮತ್ತೆ 5,000 ವರ್ಷ ನೀವೇ ಬರ್ತೀರಾ, ನೀವೇ 25 ಜನಕ್ಕೆ ಏನ್ ಮಾಡ್ತೀರಾ? ಆಸ್ತಿ ಪಡ್ಕೊಂತೀರಾ. ಅದಕ್ಕೆ ಪರಮಾತ್ಮ ಮುರಳಿಯಲ್ಲಿ ರಿವೈಸ್ ಮಾಡಿ ಹೇಳ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಮಕ್ಕಳು ಖುಷಿಯಾಗಿರ್ಲಿ, ನಾನು ಹೇಳ್ತಕ್ಕಂಥ ಮಹಾವಾಕ್ಯಗಳಿಂದ ನೀವೆಲ್ಲರೂ ಏನಾಗಿ ಖುಷಿಯಾಗಿರಲಿ ಅಂತೇಳಿ. ಟೈಮ್ ತುಂಬ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಗೊತ್ತಾಗ್ತದೆ ಹೇಳ್ತೀನಿ ಆಯ್ತಾ. अच्छा मीठे मीठे सिकिलने बच्चों प्रति माता पिता बाप दादा का याद प्यारा गुड मॉर्निंग. रूहानी बाबा की रूहानी बच्चों की नमस्ते. रूहानी बच्चों की रूहानी बाप दादा को याद प्यारा गुड मॉर्निंग. नमस्ते नमस्ते नमस्ते. ಭಗವಂತನಿಗೆ ಹೇಳ್ರಿ, ಭಗವಂತ ಇಂಥ ಅಮೂಲ್ಯವಾದ ಮಹಾವಾಕ್ಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ಕೋಟಿ ಕೋಟಿ ಅನಂತ ಅನಂತ ಧನ್ಯವಾದಗಳು. ಧಾರಣೆಗಾಗಿ ಮುಖ್ಯ ಸಾರ, ಜೀವಿಸುವವರೆಗೂ ಅಮೃತವನ್ನು ಕುಡಿಯಲೇಬೇಕಾಗಿದೆ. ಶಿಕ್ಷಣವನ್ನು ಧಾರಣೆ ಮಾಡಬೇಕು. ಭಗವಂತನೇ ಓದಿಸುತ್ತಿದ್ದಾರೆ. ಆದ್ದರಿಂದ ಒಂದು ದಿನವೂ ಮುರಳಿಯನ್ನು ತಪ್ಪಿಸಬಾರದು. ಅಕಸ್ಮಾತ್ ಎಲ್ಲರೂ ಹೋಗಿದ್ರು ಕೂಡ ಮೊಬೈಲ್ನಲ್ಲಾರು ಯಾರ ಹತ್ರನಾರು ಫಾರ್ವರ್ಡ್ ಮಾಡಿಸ್ಕೊಂಡು ಏನ್ ಮಾಡಬೇಕು? ಮುರಳಿಯನ್ನ ಕೇಳಬೇಕು ಅಥವಾ ಓದಬೇಕು. ಎರಡನೇ ಪಾಯಿಂಟ್ ಆಗಿದೆ, ಪದಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತೀರಿ. ನಿಮಿತ್ತ ಮಾತ್ರವಾಗಿ ಮನೆಯಲ್ಲಿರುತ್ತಾ ಕೆಲಸ ಕಾರ್ಯಗಳನ್ನು ಮಾಡಿ ಒಬ್ಬ ತಂದೆಯ ನೆನಪಿನಲ್ಲಿರಬೇಕು. ನೋಡ್ರಿ, ಮನೆಯಲ್ಲೇ ಇರ್ರಿ. ಪರಮಾತ್ಮ ಜನ್ಮ ಜನ್ಮಾಂತರದ ಭಾಗ್ಯವನ್ನು ಕೊಡ್ಲಿಕ್ಕೆ ಬಂದಿದ್ದರೆ ಪರಮಾತ್ಮ ಯಾರಂತಲೂ ಕೂಡ ಅರ್ಥ ಆಗಿದೆ. ಜನನ ಮರಣವಿಲ್ಲದವರೇ ಪರಮಾತ್ಮ ಅಂತೇಳಿ ನಿಮಗೆ ಜ್ಞಾನ ಸಿಕ್ಬಿಟ್ಟಿದೆ. ನೀವು ಅದನ್ನು ಅಧ್ಯಯನ ಮಾಡಿರ್ಬೇಕಾದ್ರೆ ಇವನು ಪರಮಾತ್ಮ ಪರ್ಫೆಕ್ಟ್ ಆಗಿದ್ದಾರೆ ಅಂತೇಳಿ ತಿಳ್ಕೊಂಡು ಏನ್ ಮಾಡ್ಬೇಕು? ಪರಮಾತ್ಮನನ್ನ ನೆನಪು ಮಾಡಬೇಕು. ವರದಾನ ಆಗಿದೆ, ಪ್ರಸನ್ನತೆಯ ಆತ್ಮಿಕ ಘನತೆಯ ಮೂಲಕ ಸರ್ವರನ್ನು ಅಧಿಕಾರಿಯನ್ನಾಗಿ ಮಾಡುವಂತಹ ಗಾಯನ ಮತ್ತು ಪೂಜೆಗೆ ಯೋಗ್ಯ ಭವ. ಯಾರು ಸರ್ವರ ಸಂತುಷ್ಟತೆಯ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳುತ್ತಾರೆಯೋ ಅವರೇ ಪ್ರಸನ್ನವಾಗಿರುತ್ತಾರೆ. ನೋಡ್ರಿ, ಪರಮಾತ್ಮ ಹೇಳ್ತಾರೆ, ಯಾರು ಎಲ್ಲರಿಗೂ ಖುಷಿ ಕೊಡ್ಲಿಕ್ಕೆ ಸಾಧ್ಯ, ಯಾರು ಎಲ್ಲರಿಗೂ ಕೂಡ ಖುಷಿಯ ಅನುಭೂತಿಯನ್ನ ಮಾಡಲಿಕ್ಕೆ ಸಾಧ್ಯ, ಅವರೇ ಸರ್ಟಿಫಿಕೇಟ್ ತೆಗೆದುಕೊಳ್ಳೋದು. ನನ್ನಿಂದ ಎಲ್ಲರೂ ಖುಷಿಯಾಗಿರ್ಬೇಕು. ನನ್ನ ಸುತ್ತಮುತ್ತ ಇರೋರಿಗೆಲ್ಲರಿಗೂ ಕೂಡ ನಾನು ಏನು ಕೊಡಬೇಕು? ಖುಷಿ ಕೊಡಬೇಕು. ಇದೇ ಪ್ರಸನ್ನವಾಗಿರಕ್ಕೆ ಸಾಧ್ಯ. ಅವ್ರು ಮಾತ್ರ ಏನಾಗಿರ್ತಾರೆ? ಅವ್ರ ಮುಖದಲ್ಲಿ ಪ್ರಸನ್ನತೆ ಇರ್ತದೆ. ನೋಡ್ರಿ, ನೀನು ಖುಷಿ ಕೊಡಲಿಲ್ಲ ಅಂದ್ರೆ ನಿನ್ನ ಮುಖದಲ್ಲಿ ಪ್ರಸನ್ನತೆ ಇರಕ್ಕೆ ಸಾಧ್ಯ ಇಲ್ಲ. ನಿನ್ನ ಮುಖದಲ್ಲಿ ತೇಜಸ್ ಇರಬೇಕಪ್ಪ ಅಂದ್ರೆ, ನಿನ್ನ ಮುಖದಲ್ಲಿ ಪ್ರಸನ್ನತೆ ಇರಬೇಕಂದ್ರೆ ಅವಶ್ಯವಾಗಿ ನೀನು ಎಲ್ಲರಿಗೂ ಕೂಡ ಏನ್ ಮಾಡಬೇಕು? ಖುಷಿಯನ್ನ ಕೊಡ್ಲೇಬೇಕು. ಮತ್ತೆ ಖುಷಿಯನ್ನ ಕೊಡ್ಬೇಕಂತೇಳಿ ಅವ್ನು ಏನು ಮನೇಲಿ ಯಾರು ಏನ್ ಕೇಳಿದ್ರು ಕೊಡೋದಲ್ಲ. ಮತ್ತೆ ಜ್ಞಾನದಲ್ಲಿ ಖುಷಿ ಕೊಡಬೇಕು. ಮತ್ತು ನಿಮ್ಮ ಲಿಮಿಟೇಷನ್ಸ್ ಏನಿರುತ್ತೆ ಅದರಲ್ಲಿ ಖುಷಿ ಕೊಡಬೇಕು. ಅರ್ಥ ಆಗ್ತಿದೆಯಾ? ಖುಷಿ ಕೊಡ್ಬೇಕಂತೇಳಿ ಏನಪ್ಪಾ ಅಂತ ಹೇಳಿದ್ರೆ ಮತ್ತೆ ಅವರು ಕೆಟ್ಟದ್ದು ಮಾಡ್ತಾ ಇದ್ರು ಖುಷಿಯಾಗಿರ್ಲಿ ಅಂತ ಬಿಡೋದು ಏನಾಗ್ತದೆ? ತಪ್ಪಾಗ್ತದೆ. ಏನಾಗ್ತದೆ? ತಪ್ಪಾಗ್ತದೆ. ಅವ್ರು ಅಕಸ್ಮಾತ್ ತಪ್ಪು ದಾರಿಯನ್ನು ಏನಾರು ಹೋದ್ರೆ ಅದನ್ನು ತಿದ್ದಬೇಕಾಗಿರ್ತಕ್ಕಂಥದ್ದು ಯಾರ ಕರ್ತವ್ಯ? ನಮ್ಮದೇ ಕರ್ತವ್ಯ ಆಗಿರ್ತದೆ. ಹಂಗಂತ ಖುಷಿ ಕೊಡ್ಬೇಕಂತೇಳಿ ಮತ್ತೆ ಯಾವ್ದಾದ್ರು ನೆಗೆಟಿವ್ ದಾರಿಯಲ್ಲಿ ಹೋದ್ರೆ ಅವ್ರನ್ನ ನಾವೇನ್ ಮಾಡಬಾರ್ದು? ಬಿಡಬಾರ್ದು. ಸರಿ ದಾರಿಗೆ ಏನ್ ಮಾಡ್ಬೇಕು? ತರಬೇಕು. ಒಳ್ಳೆ ದಾರಿಯಲ್ಲಿ ಅವನಿಗೆ ನಾವೇನ್ ಮಾಡಬೇಕು? ಖುಷಿಯನ್ನ ನಾವೇನ್ ಮಾಡಬೇಕು? ಕೊಡಬೇಕೇ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ನಾವೇನ್ ಮಾಡಬಾರ್ದು? ಅವರಿಗೆ ಪ್ರಚೋದನೆಯನ್ನ ಕೊಡಕೋಬಾರ್ದು. ನಾವು ಶುಭಚಿಂತಕ ಪ್ರಸನ್ನ ಚಿತ್ತರಾಗಿರುವಂತಹ ಆತ್ಮದ ಮೂಲಕ ಯಾವ ಸರ್ವದ ಖುಷಿಯ ಆಶ್ರಯದ ಸಾಹಸದ ರೆಕ್ಕೆಯ ಉಮಂಗು ಉತ್ಸಾಹದ ಪ್ರಾಪ್ತಿಯಾಗುತ್ತದೆ. ಈ ಪ್ರಾಪ್ತಿಯು ಕೆಲವರನ್ನು ಅಧಿಕಾರಿಯನ್ನಾಗಿ ಮಾಡಿಬಿಡುತ್ತದೆ, ಕೆಲವರು ಭಕ್ತರಾಗಿ ಬಿಡುತ್ತಾರೆ. ನೋಡಿ, ನಾವು ಅಧಿಕಾರಿ ಆಗ್ಬೇಕು. ನೋಡಿ, ಪರಮಾತ್ಮ ಹೇಳ್ತಿದ್ರೆ ಕೆಲವರು ಏನ್ ಮಾಡ್ಬಿಡ್ತಾರೆ? ಇದು ಒಂದು ಯಾವುದೋ ದೇವರಂತ ತಿಳ್ಕೊಂಡು ಭಕ್ತರಾಗ್ಬಿಡ್ತಾರೆ. ಭಕ್ತಿ ಮಾರ್ಗಕ್ಕೂ ಜ್ಞಾನ ಮಾರ್ಗಕ್ಕೂ ವ್ಯತ್ಯಾಸ ಗೊತ್ತಾಗಲ್ಲ. 10 ವರ್ಷದಿಂದ ಬರ್ತಾ ಇರ್ತಾರೆ, ಇದು ಯಾವುದೋ ಒಂದು ದೇವ್ರನ್ನ ತಿಳ್ಕೊಂಡು ಏನ್ ಮಾಡ್ಬಿಡ್ತಾರೆ? ಅವರಿಗೆ ಪರಮಾತ್ಮ ಹೇಳ್ತಾರೆ, ಅವರು ಒಂಥರ ಭಕ್ತಿ ಮಾರ್ಗದಲ್ಲಿ ಇರ್ತಾರಲ್ಲ, ಅದೇ ರೀತಿ ಇದು ಒಂದು ದೇವ್ರನ್ನ ತಿಳ್ಕೊಂಡು ಭಕ್ತಿ ಮಾರ್ಗನೇ ಆಚರಣೆ ಮಾಡ್ತಾ ಇರ್ತಾರೆ. ಇಲ್ಲಿ ಭಕ್ತಿ ಮಾರ್ಗ ನಡೆಯಂಗಿಲ್ಲ. ಅಧಿಕಾರಿ ಮಕ್ಕಳಾಗ್ಬೇಕು. ಭಕ್ತಿ ಮಾರ್ಗದಲ್ಲಿ ಏನಾಗುತ್ತಪ್ಪ ಅಂದ್ರೆ ಗುರು ಶಿಷ್ಯರ ಸಂಬಂಧ ಇರ್ತದೆ. ಪರಮಾತ್ಮ ತಂದೆ ನಾವು ಮಕ್ಕಳು ಅಂತ ಫೀಲ್ ಮಾಡಲ್ಲ. ನನ್ನ ಭಕ್ತ, ದೇವರಿಗೆ ಏನಾಗಿದೆ? ನಾನು ಭಕ್ತ, ಆಂಜನೇಯನ ಭಕ್ತ, ಲಕ್ಷ್ಮೀನಾರಾಯಣನ ಭಕ್ತ, ಮಂಜುನಾಥ ಸ್ವಾಮಿ ಭಕ್ತ, ಮಕ್ಕಳಂತ ಹೇಳ್ಕೊಳಲ್ಲ.
ಆದರೆ ಇಲ್ಲೇನಾಗಿದೆ, ಮಕ್ಕಳಾಗಿದ್ದೀವಿ. ಮಕ್ಕಳಾದ್ರೆ ಅಧಿಕಾರ ಸಿಗ್ತದೆ. ಮಕ್ಕಳಾದ್ರೆ ಏನು ಸಿಗ್ತದೆ? ಭಕ್ತರಾದ್ರೆ ಏನು ಸಿಗಲ್ಲ? ಅಧಿಕಾರ ಸಿಗಲ್ಲ. ಭಕ್ತರೇ ಮಕ್ಕಳು ಎಷ್ಟೇ ಭಕ್ತರಾಗಿದ್ರು ಮಕ್ಕಳು ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ ಯಾವತ್ತಿದ್ರು. ಯಾಕಂದ್ರೆ ತಂದೆ ಜಾಸ್ತಿ ಆಸ್ತಿ ಕೊಡೋದು ಯಾರಿಗೆ? ಮಕ್ಕಳಿಗಿದೆ. ಅವನು ಸುತ್ತಮುತ್ತ ಎಷ್ಟೇ ಜನ ಎಷ್ಟೇ ಕ್ಲೋಸ್ ಆಗಿದ್ರು ಅವನಿಗೆ ಯಾರು ಆಸ್ತಿ ಬರೆಯಲ್ಲ. ಯಾರಿಗೆ ಬರೀತಾರೆ ಆಸ್ತಿ? ಮಕ್ಕಳಿಗೆ ಬರೆಯೋದು. ಬೇರೆ ಏನೆಲ್ಲ ಇರ್ಬೋದು ಅವರು, ಆದ್ರೆ ಅವ್ರಿಗೆ ಯಾರಿಗೂ ಕೂಡ ಅಷ್ಟು ಮಾನ್ಯತೆ ತಂದೆ ತಾಯಿ ಕೊಡೋದಿಲ್ಲ. ಯಾರಿಗೆ ಮಾನ್ಯತೆ ಕೊಡ್ತಾರೆ? ಮಕ್ಕಳಿಗೆ. ಮತ್ತೆ ಇಲ್ಲೂ ಕೂಡ ಪರಮಾತ್ಮ ಯಾರಿಗೆ ಮಾನ್ಯತೆ ಕೊಡ್ತಾರೆ? ಮಕ್ಕಳಿಗೆ ಮಾನ್ಯತೆ ಕೊಡ್ತಾರೆ. ಅದಕ್ಕೋಸ್ಕರ ಭಕ್ತರಾಗ್ಬೇಡ್ರಿ. ಮಕ್ಕಳೇ ಭಕ್ತರಾಗಿದ್ದ ಸಾಕು. 63 ಜನ್ಮ ಏನಾಗಿದ್ರಿ? ಭಕ್ತಿ ಮಾಡಿಬಿಡಿದ್ರ, ಸಿಕ್ಕಾಪಟ್ಟೆ ತಿರುಗಿದ್ರ. ನಿಮ್ಮಷ್ಟು ದೇವಸ್ಥಾನಗಳನ್ನ ಸುತ್ತಿರೋರು ಯಾರು ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ತಾರೆ. ನಿಮ್ಮಷ್ಟು ಏನಪ್ಪ ಅಂದ್ರೆ ಪೂಜೆಗಳನ್ನು ಮಾಡಿರ್ತಕ್ಕಂಥವ್ರು ಯಾರು ಇಲ್ಲ. ತಿಳ್ಕೊಟ್ರಿ ಚೆನ್ನಾಗಿ. ತುಂಬಾ ಏನ್ ಮಾಡಿದಿರಪ್ಪ ಅಂತ ಹೇಳಿದ್ರೆ ನೀವು ಜಾಸ್ತಿ ಭಕ್ತಿಯನ್ನ ಏನ್ ಮಾಡ್ಬಿಟ್ಟಿದ್ದೀರಾ? ಆಲ್ರೆಡಿ ಮುಗಿದೋಗ್ಬಿಟ್ಟಿದೆ ಭಕ್ತಿ. ಈಗ ಭಕ್ತಿ ಮಾಡ್ತಕ್ಕಂಥ ಅವಶ್ಯಕತೆ ಜಾಸ್ತಿ ಇಲ್ಲ. ಸ್ಲೋಗನ್ ಆಗಿದೆ, ತಂದೆಯಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಹಜ ಸಾಧನವಾಗಿದೆ ಹೃದಯದ ಸ್ನೇಹ. ಏನಾಗಿದೆ? ಹೃದಯದಿಂದ ಪರಮಾತ್ಮನನ್ನು ನೆನಪು ಮಾಡಿದರೆ, ಪ್ರೀತಿಯಿಂದ ನೆನಪು ಮಾಡಿದರೆ ನಮಗೇನಾಗ್ತದೆ? ಸರ್ವ ಪ್ರಾಪ್ತಿಗಳು ನಮಗೇನಾಗ್ತದೆ? ಸಿಗ್ತದೆ. ಅಚ್ಚಾ, ಓಂ ಶಾಂತಿ. ಏನ್ ಹೇಳಿದ್ರೆ ಶಿವಬಾಬಾ? ನಿಶ್ಚಿಂತ. ಪರಮಾತ್ಮ ನಿಶ್ಚಿಂತ ಚಕ್ರವರ್ತಿ. ನಾನು ಕೂಡ ಮಾಸ್ಟರ್ ನಿಶ್ಚಿಂತ ಚಕ್ರವರ್ತಿ. ಎಲ್ಲವನ್ನ ಬಾಬನಿಗೆ ಒಪ್ಪಿಸ್ಬಿಟ್ರೆ ನಿಮ್ದು ಏನೇನೆಲ್ಲ ತಲೆ ಮೇಲೆ ಏನೆಲ್ಲ ಜವಾಬ್ದಾರಿಗಳಿದಾವೆ ಆ ಜವಾಬ್ದಾರಿಗಳನ್ನೆಲ್ಲ ಯಾರಿಗೆ ಒಪ್ಪಿಸ್ಬಿಡ್ರಿ? ಪರಮಾತ್ಮ ಸಿಕ್ಕದ. ಪರಮಾತ್ಮ ಸಿಕ್ಕಿದ ನಿಮ್ಗೆ ಹೇಳ್ಕೊಂಡ್ಬಿಡ್ರಿ. ಪರಮಾತ್ಮ ನನಗಂತೂ ಗೊತ್ತಿಲ್ಲ, ಕೆಲಸ ನೀವು ಮಾಡ್ಕೊಡ್ಬೇಕು ಅಂತೇಳಿ ಅವ್ನು ಮಾಡ್ಕೊಡ್ತಾನೆ. ಖಂಡಿತವಾಗಿ ಏನ್ ಮಾಡ್ತಾನೆ? ಅವನು ಮಾಡ್ಕೊಡ್ತಾನೆ. ಅವನಿಗೆ ಕೊಟ್ಟು ಮತ್ತೆ ತೆಗೆದುಕೊಳಕ್ ಹೋಗ್ಬೇಡ್ರಿ. ಕೊಟ್ಟು ಅವ್ನು ತೆಗೆದುಕೊಂಡ್ರೆ ಮಾಡಲ್ಲ. ಕೊಡೋದು ಒಂದು ಕಲೆ. ಏನಾದ್ರು ಪರಮಾತ್ಮನಿಗೆ ಕೊಡೋದೇನೋ ಒಂದು ಕಲೆ. ಅವ್ನಿಗೆ ಕೊಟ್ಟಾಗಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅರ್ಥಕ್ಕಿದೆಯಾ? ಅವನಿಗೆ ಕೊಟ್ಟ ಮೇಲೂ ಆ ಕೆಲಸ ಆಗಿಲ್ಲಪ್ಪ ಅಂದ್ರೆ ಅದ್ರಲ್ಲಿ ಏನೋ ಕಲ್ಯಾಣ ಇದೆ ಅಂತ ತಿಳ್ಕೊಡ್ರಿ. ಅವ್ನಿಗೆ ಕೊಟ್ಟ ಮೇಲೂ ಆ ಕೆಲಸ ಆಗಿಲ್ಲಪ್ಪ ಅಂದ್ರೆ ಅದ್ರಲ್ಲಿ ಏನಿರ್ತದೆ? ಕಲ್ಯಾಣ ಇರ್ತದೆ. ಯಾಕಂದ್ರೆ ಡ್ರಾಮಾ ಕಲ್ಯಾಣಕಾರಿ. ಪ್ರತಿಯೊಂದು ದೃಶ್ಯದಲ್ಲಿ ಏನಿರ್ತದೆ? ಕಲ್ಯಾಣ. ಮತ್ತೇನು ಹೇಳಿದ್ರೆ? ಪರಮಾತ್ಮನಿಗೆ ಸಹಯೋಗ ಕೊಡಬೇಕು. ನೋಡ್ರಿ, ಮಮತ್ವ. ವ್ಯಕ್ತಿ ಮತ್ತು ವಸ್ತುಗಳ ಮೇಲೆ ನಮಗೇನು ತೆಗಿಬೇಕು? ಮಮತ್ವ ಅಂದ್ರೆ ಮೋಹ. ಏನ್ ಮಾಡ್ಬೇಕು? ತೆಗಿಬೇಕಾಗಿದೆ. ಯಾರ ನೆನಪಲ್ಲಿರ್ಬೇಕು? ಪರಮಾತ್ಮನ ನೆನಪಿನಲ್ಲಿ ಇರಬೇಕು. ಮತ್ತೆ ಅಕ್ಕ ಹೇಳಿದ್ರು ಸಹಯೋಗ ಕೊಡಬೇಕು. ಪರಮಾತ್ಮ ಏನ್ ಕೇಳ್ತದೆ? ನಮ್ಗೆ ಸಹಯೋಗ ಕೇಳ್ತದೆ. ಅವನಿಗೆ ನಾವೇನ್ ಮಾಡೋಣ? ಸಹಯೋಗವನ್ನ ಕೊಡಬೇಕು. ಮತ್ತೆ ಬುದ್ಧಿಯ ಕಪಾಟ ವಿದ್ಯೆಯನ್ನು ಪಡೆದು ಬುದ್ಧಿಯ ಕಪಾಟನ್ನು ತೆರೆಯಬೇಕು. ನಾವೆಲ್ಲ ಏನಪ್ಪಾ ಅಂದ್ರೆ ವಿದ್ಯೆಯನ್ನ, ಜ್ಞಾನ ಅಮೃತವನ್ನ ಕುಡಿದು ನಮ್ಮ ಬುದ್ಧಿಯ ಕಪಾಟ ಏನಾಗ್ಬಿಟ್ಟಿದೆ? ಓಪನ್ ಆಗ್ಬಿಟ್ಟಿದೆ. ಪರಮಾತ್ಮ ಹೇಳಿದ್ರು ಒಂದು ದಿವಸನೂ ಮುರುಳಿ ಏನ್ ಮಾಡ್ಬಾರ್ದು? ತಪ್ಪಿಸ್ಕೊಂಡು ಬೇರೆ ಪ್ರಾಕ್ಸ್ಕೊಂಡಾರ ನಾವೇನ್ ಮಾಡ್ಬೇಕು? ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದ್ಸರಿ ಏನ್ ಮಾಡ್ಬೇಕು? ಓದ್ಬೇಕು. ಅವತ್ತು ನಿಮ್ಗೆ ಗಾಜಿನ ಬಿದ್ದಿರ್ತಾರೆ. ಇಲ್ಲಾಂದ್ರೆ ಗೈರಾಗ್ಬಿಡ್ತಾರೆ. ಜಾಸ್ತಿ ಗೈರಾದ್ರೆ ಏನಾಗ್ತದೆ? ಎಕ್ಸಾಮಿಂದ ಹೊರಗೆ ಕೊಡ್ತಾರೆ. ಹೌದಲ್ವಾ? ಲೌಕಿಕದಲ್ಲಿ ಏನ್ ಮಾಡ್ತಾರೆ? ಜಾಸ್ತಿ 75% ಇರಲೇಬೇಕು. ಹೌದಲ್ವಾ? ಎಂಟ್ರಿ ಇಲ್ಲ. ಹೌದಲ್ವಾ? ಎಕ್ಸಾಮಿಗೆ ಏನಾಗಲ್ಲ, ಎಂಟ್ರಿ ಕೂರಿಸ್ಕೊಳ್ಳೋದು. ಹಂಗೆ ಪರಮಾತ್ಮನ ಕೂಡ ಏನಪ್ಪಾ ಅಂತ ಹೇಳಿದ್ರೆ ನೀವು ಹಿಂಗೆ ಜಾಸ್ತಿ ಗೈರಾಜಾಗ್ರೆ ಸತ್ಯದಿಂದ ಹೊರಗಾಕಿ ತೇತ್ರಾಗಿ ಕರ್ಸ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಯಾರು ತೇತ್ರಾಗಿ ಬರೋದು ಬೇಡ. ಇಲ್ಲಿಂದ ಬರೋಣ ಸತ್ಯ. ಇವತ್ತು ಸಂಕಲ್ಪ ಮಾಡ್ರಿ, ನಾವ್ ಯಾವತ್ತೂ ಕೂಡ ಮುರುಳಿಯನ್ನ ಏನ್ ಮಾಡಲ್ಲ, ತಪ್ಪಿಸ್ಕೊಳ್ಳಲ್ಲ. ಅಟ್ಲೀಸ್ಟ್ ಮೊಬೈಲಲ್ಲಿ ಬರುತ್ತಲ್ಲ ಅದನ್ನಾರು ನಾನು ಒಂದ್ ಕಡೆ ಅರ್ಧ ಗಂಟೆ ಕುತ್ಕೊಂಡು ಏನ್ ಮಾಡ್ತೀವಿ? ನಾವು ಓದ್ಕೊಡ್ತೀವಿ. ಇದನ್ನ ಏನ್ ಮಾಡ್ರಿ? ಫಾಲೋ ಮಾಡ್ರಿ. ನಾನು ಇದನ್ನೇ ಫಾಲೋ ಮಾಡಿರ್ತೀನಿ. ಸೆಂಟ್ರಿಗೆ ಹೋಗಕ್ಕಾಗಲ್ವಾ? ಅರ್ಧ ಗಂಟೆ 3/4 ಗಂಟೆ ಮನೇಲೆ ಕುತ್ಕೊಂಡು ನಾನೇನ್ ಮಾಡ್ತೀನಿ? ಅಧ್ಯಯನ ಮಾಡ್ತೀನಿ. ಮತ್ತೆ ಸಂಗಮದಲ್ಲಿ 2 ಕಾರ್ಯ ನಡೀತಾ ಇದೆ. ಒಂದು 63 ಜನ್ಮಕ್ಕೆ ಪಾಪ ಭಸ್ಮ ಆಗ್ತಾ ಇದೆ, ಜೊತೆಗೆ 21 ಜನ್ಮಕ್ಕೆ ಬೇಕಾಗಿರ್ತಕ್ಕಂಥ ದೇವತಾ ಗುಣಗಳನ್ನು ಕೂಡ ನಾವೇನ್ ಮಾಡ್ತಾ ಇದ್ದೀವಿ? ಧಾರಣೆ ಮಾಡ್ತಾ ಇದ್ದೀವಿ. ಪರಮಾತ್ಮ ನಿಮಿತ್ತ. ಪರಮಾತ್ಮ ಯಾವ ರೀತಿ ನಿಮಿತ್ತ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅದೇ ರೀತಿ ನಾನು ಯಾರಿಗಾರು ಜ್ಞಾನ ಹೇಳ್ಬೇಕಾದ್ರು ಅಥವಾ ಅವ್ರನ್ನ ಕರ್ಕೊಂಡ್ಬರ್ಬೇಕಂತ ಆಸೆ ಇದ್ರೂ ಕೂಡ, ಅಥವಾ ನಾನು ಹೇಳಿದವ್ರಿಗೆ ಏನೋ ಅರ್ಥ ಆಗಿಲ್ಲ ಅನ್ನೋ ಚಟಪಟ ಬೇಡ. ನಾನು ನಿಮಿತ್ತ ಆಗಿ ಮಾಡಿದ್ದೀನಿ. ಪರಮಾತ್ಮ ನಿಮ್ ಜ್ಞಾನ ಕೊಟ್ಟಿದ್ದೀನಿ ನಾನು ಅವರಿಗೆ. ಅರ್ಥ ಆದ್ರೆ ಅವರಿಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಿಡ್ಲಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸೇನಾಗಲ್ಲ, ಕಸಿ ಬಿಸಿ. ನಿರಾಂಕಾರಿಯಾಗಲ್ಲ. ಪರಮಾತ್ಮ ಯಾರು? ನಿರಾಂಕಾರಿ. ಪರಮಾತ್ಮನ ನಿರಾಂಕಾರಿ ಗುಣ ಹೇಳಿದ್ರಿ. ಇವತ್ತು ಏನು ನಿರಾಂಕಾರಿ ಗುಣ ಹೇಳಿದ್ರಿ ಹೇಳ್ರಿ ನೋಡೋಣ. ಹಮ್ ಮಾಡಬಾರ್ದು. ನಮ್ಗೆ ತಿಳಿಸಿದ್ರು ಕೂಡ ನಾವು ಜ್ಞಾನವನ್ನ ಬೇರೆಯವ್ರಿಗೆ ಕೊಟ್ಟರು ಕೂಡ ಆ ಹಮ್ಮನ್ನು ನಾವು ಪಡಿಬಾರ್ದು. ಒಂದು. ಎರಡು, ಡ್ರಾಮಾದಲ್ಲಿ ಬಂದಿಯಾಗಿದ್ದಾರೆ. ನನಗಿಂತ ದೊಡ್ಡವರು ಯಾರು? ಡ್ರಾಮಾ. ಪರಮಾತ್ಮ ಇವತ್ತು ಹೇಳಿದ ಮೂಲಕ ನಿರಾಂಕಾರಿ ತರ ತೋರಿಸಲಿಕ್ಕೆ ನನಗಿಂತ ಒಂದು ಪದ ಈ ಜ್ಞಾನದಲ್ಲಿ ದೊಡ್ಡದಿದೆಯಪ್ಪ ಅಂದ್ರೆ ಅದು ಯಾವುದು? ಡ್ರಾಮಾ. ಡ್ರಾಮಾದಲ್ಲಿ ನಾನು ಕೂಡ ಏನಾಗಿದ್ದೀನಿ? ಬಂದಿಯಾಗಿದ್ದೀನಿ. ನನಗಿಂತ ಡ್ರಾಮಾ ಏನಾಗಿದೆ? ದೊಡ್ಡದಾಗಿದೆ. ನಾವೇನಾರಾಗಿದ್ರೆ ನಾನೇ ಬಾಸ್, ನಾನು ಎಲ್ಲಿದ್ದೀನಿ? ಮೇಲಿದ್ದೀನಿ. ನನ್ನ ಎಲ್ಲರೂ ಏನ್ ಮಾಡ್ಬೇಕು?
ನೆನಪು ಮಾಡಬೇಕು. ಎಷ್ಟು ಅಹಂಕಾರ ಬರ್ತದೆ, ಅಧಿಕಾರ ಇದೆ ಹೌದಲ್ವಾ? ಪರಮಾತ್ಮನಿಗೆ ಎಂತ ದೊಡ್ಡ ಅಧಿಕಾರ ಇದೆ ಈ ಡ್ರಾಮಾದಲ್ಲಿ, ಆದ್ರೂ ಕೂಡ ಅವನೇನು ನಿರಹಂಕಾರ. ಅಚ್ಚಾ ಟೈಮ್ ಆಗಿದೆ, ಯಾರು ಕೂಡ ಬೈಕೋಬೇಡ್ರಿ. ಸಾರಿ.